ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೂ ಕೂಡ ಲೈನ್ಸ್ ಕರಿಯರ್ ಅಕಾಡೆಮಿಗೆ ಸ್ವಾಗತವನ್ನು ಕೊಡ್ತಾ ಸ್ಪರ್ಧಾರ್ಥಿಗಳೇ, ಈಗಾಗಲೇ ನಾವು ಒಂದು ವಿಡಿಯೋ ಸರಣಿಯನ್ನು ಪ್ರಾರಂಭಿಸಿದ್ದೀವಿ. ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ, ಕೆಮಿಸ್ಟ್ರಿಗೆ ಸಂಬಂಧಿಸಿದಂತೆ ವಿಡಿಯೋ ಸರಣಿಯನ್ನು ಪ್ರಾರಂಭಿಸಿದ್ದೀವಿ. ಬುಲೆಟ್ ಪಾಯಿಂಟ್ ಇಂಪಾರ್ಟೆಂಟ್. ಈಗಾಗಲೇ ಪರೀಕ್ಷೆಯಲ್ಲಿ SSC MTS ಮತ್ತು RPF ಎಕ್ಸಾಮ್ಗೆ ಕೇಳಿದಂಥ ಪ್ರಶ್ನೆ ಪತ್ರಿಕೆಗಳನ್ನು ಆಯ್ಕೆಕೊಂಡು ಸಂಪೂರ್ಣವಾಗಿ ಅದನ್ನು ಅಧ್ಯಯನ ಮಾಡಿಕೊಂಡು ವಿಶ್ಲೇಷಣೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ವಿಡಿಯೋ ಸರಣಿಯನ್ನು ಪ್ರಾರಂಭಿಸಿದೆ. ಅದೇ ವಿಡಿಯೋ ಸರಣಿಯ ಎರಡನೇ ವಿಡಿಯೋ ಇದಾಗಿದ್ದು, ತಾವೆಲ್ಲರೂ ಕೂಡ ಈ ಆತ್ಮೀಯ ಅಂದರೆ ತಮ್ಮ ತಲೆ ಕೇಳ್ಕೊಳ್ಳೋದಿಷ್ಟೇ ಏನಪ್ಪ ಅಂತಂದ್ರೆ, ಈ ವಿಡಿಯೋವನ್ನು ನೋಡೋದ್ರ ಮೂಲಕ ಅತ್ಯಂತ ಸರಳವಾಗಿ ಪಾಯಿಂಟ್ಸನ್ನು ಕರೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಅತ್ಯಂತ ಸುಲಭವಾಗಿ ತಾವು ಅಧ್ಯಯನವನ್ನು ಮಾಡ್ಬೋದು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಉದ್ದೇಶವಾಗಿದೆ ಅನ್ನುವಂಥದ್ದನ್ನು ತಾವುಗಳು ಸ್ಪಷ್ಟಪಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ನಾವು ತಿಳ್ತೀವಿ. ಯಾವಾಗಲೂ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಓದಲಿಕ್ಕೆ ಬೇಕಾಗಿರುವಂಥದ್ದು ಮೇನ್ ಏನಪ್ಪ ಅಂತಂದ್ರೆ ಮೋಟಿವೇಟ್ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ನಾವೆಷ್ಟೇ ಓದಿ ಏನಾಗುತ್ತಪ್ಪ ಅಂದ್ರೆ ಜಿಗುಪ್ಸೆ ಅನ್ನುವಂಥದ್ದು ಮೂಡುತ್ತೆ. ಅದಕ್ಕೋಸ್ಕರ ನಾವು ಆವಾಗ ಪ್ರತಿಯೊಂದು ವಿಡಿಯೋದಲ್ಲಿ ಏನು ಮಾಡಿರ್ತೀವಿ ಅಂದರೆ, ಈ ಹೊಸ ಒಂದು ಏನಾದರೂ ಥಾಟು, ಏನಾದರೂ ಒಂದು ಡೈಲಾಗನ್ನು ಹೇಳೋದ್ರ ಮೂಲಕ ನಮ್ಮ ಆತ್ಮೀಯ ಸ್ಪರ್ಧಾರ್ಥಿಗಳನ್ನ ಏನು ಮಾಡೋದು, ರೊಚ್ಚಿಗೆಸುವಂಥ ಒಂದು ಪುಟ್ಟ ಕೆಲಸವನ್ನು ನಾವು ಮಾಡ್ತಿದ್ವಿ. ಅವ್ರನ್ನ ಓದಲಿಕ್ಕೆ ಹಚ್ಚಬೇಕು ಅನ್ನುವಂಥದ್ದೇ ನಮ್ಮ ಈ ಮುಖ್ಯ ಉದ್ದೇಶ ಆಗಿದೆ ಅನ್ನುವಂಥದ್ದನ್ನು ತಾವು ಸ್ಪಷ್ಟಪಡಿಸ್ಕೊಳ್ಬೇಕು. DVG ಅವರು ಹೇಳ್ತಾರ, ತಮ್ಮ ಗುರಿ ಉದ್ದೇಶ ಯಾವ ಥರ ಇರಬೇಕು ಅನ್ನುವಂಥದ್ದನ್ನು DVG ಅವರು ಒಂದು ಹೇಳ್ತಾರ. ಮಂಕುತಿಮ್ಮನ ಕಗ್ಗದಲ್ಲಿ ಮೇರುಣಿಗೆಯ ಗುರಿ ಇರಲಿ, ಧಾರುಣಿಗೆಯ ನಡೆ ಇರಲಿ. ಮೇರುಣಿಗೆಯ ಗುರಿ ಇರಲಿ, ಧಾರುಣಿಗೆಯ ನಡೆ ಇರಲಿ. ಮೇರುವನ್ನು ಮರೆತವನಿಗೆ ನಾರಕಕ್ಕೆ ದಾರಿ, ದೂರವಾಗಿ ಹಲೇನೋ ಕಾಲು ಕುಂಟಿ ಹಲೇನೋ, ಊರ ನೆಪವೇ ಬಲವೋ ಮಂಕುತಿಮ್ಮ ಅಂತ ಹೇಳ್ತಾರೆ. ಇದ್ರ ಉದ್ದೇಶ ಏನಪ್ಪ ಅಂತಂದ್ರೆ, ಮೇಲ್ಮಟ್ಟದ ಗುರಿಯನ್ನು ಇಟ್ಕೊಳ್ರಿ, ಆಗುತ್ತೋ ಇಲ್ಲೋ ನನ್ನ ನೌಕರಿ ಆಗುತ್ತೋ ಇಲ್ಲೋ ಅನ್ನುವಂಥ ಭಯವನ್ನು ಬಿಟ್ಟು ಏನು ಮಾಡ್ರಿ, ಧೈರ್ಯವಾಗಿ ಮುನ್ನಡೆಯಿರಿ, ಹಾಗೇ ಆಗುತ್ತೆ ಅನ್ನುವಂಥ ಭರವಸೆಯನ್ನು ಅವ್ರು ಕೊಡ್ತಾರೆ. ಇಂಥ ಸಮಯದಲ್ಲಿ ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡ್ಕೊಳ್ಳದೆ ಕರೆಕ್ಟಾಗಿ ನೀವು ಇಟ್ಕೊಂಡಿರುವಂಥ ಗುರಿ ಮತ್ತು ಉದ್ದೇಶದೆಡೆಗೆ ನಿಮ್ಮ ಮನಸ್ಸನ್ನು 100% ಫೋಕಸನ್ನು ಅಲ್ಲೇ ಮಾಡಿದ್ದಾದರೆ ನೀವು ಇಟ್ಟುಕೊಂಡಿರುವಂಥ ಗುರಿ ಉದ್ದೇಶವನ್ನು ಸಾಧಿಸ್ತೀರಿ ಅನ್ನುವಂಥದ್ದೇ ಅವರ ಮುಖ್ಯ ಉದ್ದೇಶ ಆಗಿತ್ತು ಅನ್ನುವಂಥದ್ರೊಂದಿಗೆ ಮಿತ್ರರೇ, ನಾವು ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ತಿಳ್ಕೊಳಪ್ಪ ಅಂತಂದ್ರೆ, ನಾವು ಹಿಂದಿನ ವಿಡಿಯೋದಲ್ಲಿ ಅನೇಕ ರಸಾಯನಶಾಸ್ತ್ರಕ್ಕೆ ಪಿರಿಯಾಡಿಕ್ ಟೇಬಲ್ಗೆ ಸಂಬಂಧಿಸಿದಂತೆ ಅಲ್ಲಿ ಬರುವಂಥ ಎಲಿಮೆಂಟ್ಗಳಿಗೆ ಸಂಬಂಧಿಸಿದಂತೆ ಅನೇಕ ಮಾಹಿತಿಗಳನ್ನ ಕೂಡ ನಾವು ಕಲೆ ಹಾಕಿದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವುದ್ರ ಬಗ್ಗೆ ನೋಡೋಣಪ್ಪ ಅಂದ್ರೆ, ಭೌತ ಬದಲಾವಣೆಗಳು ಮತ್ತು ರಾಸಾಯನಿಕ ಬದಲಾವಣೆಗಳ ಬಗ್ಗೆ ಸಂಪೂರ್ಣವಾದಂಥ ಅಧ್ಯಯನವನ್ನು ಮಾಡೋಣ. ಈ ವಿಷಯದ ಬಗ್ಗೆ ತಮಗೆ ಅತ್ಯಂತ ಸಂಪೂರ್ಣವಾಗಿ ಕ್ಲಾರಿಟಿ ಕೊಡುವಂಥ ಪುಟ್ಟ ಪ್ರಯತ್ನವನ್ನು ನಾವು ಮಾಡ್ತಿದ್ವಿ. ತಾವೆಲ್ಲರೂ ಕೂಡ ಇದಕ್ಕೆ ಪ್ರೋತ್ಸಾಹಿಸುವುದರ ಮೂಲಕ ನಮ್ಮನ್ನು ಬೆಂಬಲಿಸಬೇಕು ಅನ್ನೋಂಥ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಮೊದಲು ಇದು ಭೌತ ಬದಲಾವಣೆ ಅಂತ ಬರುತ್ತಾ, ಫಿಸಿಕಲ್ ಚೇಂಜಸ್ ಅಂತ ಬರುತ್ತಾ. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ರಾಸಾಯನಿಕ ಬದಲಾವಣೆ ಅಂತ, ಕೆಮಿಕಲ್ ಚೇಂಜ್ ಅಂತ ಬರುತ್ತಾ. ಈಗ ನಾವು ಯಾವುದ್ರ ಬಗ್ಗೆ ಅಧ್ಯಯನ ಮಾಡೋಣಪ್ಪ ಅಂತಂದ್ರೆ, ಭೌತ ಬದಲಾವಣೆಯ ಬಗ್ಗೆ ಸಂಪೂರ್ಣವಾದಂಥ ಅಧ್ಯಯನವನ್ನು ಮಾಡೋಣ. ಭೌತ ಬದಲಾವಣೆ ಅಂತಂದ್ರೆ ಇಂಗ್ಲೀಷ್ದಲ್ಲಿ ಏನಂತಾರಪ್ಪ ಅಂತಂದ್ರೆ ಫಿಸಿಕಲ್ ಚೇಂಜ್ ಅಂತ ಕರೀತಾರ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಒಂದೊಂದು ಸಾರಿ ಪರೀಕ್ಷೆಯಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ, ಭೌತ ಬದಲಾವಣೆ ಅನ್ನುವಂಥ ವರ್ಡನ್ನು ಕೊಡೋದಿಲ್ಲ. ಆತ ಏನು ಕೊಡ್ತಾನಪ್ಪ ಅಂದ್ರೆ ಫಿಸಿಕಲ್ ಚೇಂಜ್ ಅನ್ನುವಂಥ ವರ್ಡನ್ನು ಕೊಡ್ತಾನೆ. ಆವಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ, ಏನಪ್ಪ ಅಂತಂದ್ರೆ ಫಿಸಿಕಲ್ ಚೇಂಜ್ ಅಂದರೆ ಭೌತ ಬದಲಾವಣೆ ಅನ್ನುವಂಥದ್ದು ನೋಡ್ತೀವಿ. ಹಾಗಿದ್ರೆ ನಾವು ಭೌತ ಬದಲಾವಣೆ ಅಂದರೆ ಏನು ಅನ್ನುವಂಥದ್ದನ್ನು ಮೊದಲಿಗೆ ತಿಳ್ಕೊಳ್ಬೇಕು ಅನ್ನೋಂಥದ್ದು ಬಹು ಮುಖ್ಯವಾಗಿರುವಂಥ ವಿಷಯ. ಯಾವುದೇ ಹೊಸ ವಸ್ತುವನ್ನು ಉತ್ಪಾದನೆಯಾಗದೆ ಇರೋ ವಸ್ತು ಏನಾಗುತ್ತೆ, ಬದಲಾವಣೆಯಾಗುತ್ತೆ. ಭೌತ ಬದಲಾವಣೆ ಆಗುತ್ತಾ ಅನ್ನುವಂಥದ್ದನ್ನು ನೋಡ್ತೀವಿ. ಇರೋ ವಸ್ತುವಿನ ಬದಲಾವಣೆ ಆಗುತ್ತಾ, ಯಾವುದೇ ವಸ್ತುಗಳು ಏನಾಗೋದಿಲ್ಲ, ಚೇಂಜ್ ಮಾಡೋಕೆ ಆಗೋದಿಲ್ಲ. ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಅದು ಏನಾಗೋದಿಲ್ಲ, ಯಾವುದೇ ರೀತಿಯಾದ ತನ್ನ ಮೂಲ ಗುಣಧರ್ಮವನ್ನು ಕಳ್ಕೋದಿಲ್ಲ. ಅದಕ್ಕೆ ನಾವು ಭೌತ ಬದಲಾವಣೆ ಎನ್ನುತ್ತೇವೆ ಅನ್ನೋಂಥ ನೋಡ್ತೀವಿ. ಭೌತ ಬದಲಾವಣೆಯು ವಸ್ತುವನ್ನು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಏನು ಮಾಡ್ತದಪ್ಪ ಅಂತಂದ್ರೆ ಪರಿವರ್ತನೆ ಮಾಡುವುದು ಅಥವಾ ಬದಲಾಯಿಸುವುದು ಆಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ವಸ್ತುವಿನ ಆಕಾರ, ಗಾತ್ರ, ವಿನ್ಯಾಸ ಇವೆಲ್ಲವೂ ಕೂಡ ಬದಲಾವಣೆ ಆಗ್ತಾವ ಅನ್ನುವಂಥದ್ದನ್ನು ನಾವು ನೋಡುತ್ತೀವಿ. ಆದರೆ ಏನಾಗೋದಿಲ್ಲಪ್ಪ ಅಂದ್ರೆ, ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ವಸ್ತುವಿನ ಮೂಲ ಗುಣಧರ್ಮ ಏನಿರುತ್ತಾ ಅದು ಬದಲಾವಣೆ, ಯಾವುದೇ ಬದಲಾವಣೆ ಆಗುವುದಿಲ್ಲ ಅನ್ನುವಂಥದ್ದನ್ನು ನಾವು ಸ್ಪಷ್ಟಪಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಅನ್ನೋದನ್ನು ನಾವು ನೋಡ್ತೀವಿ. ಭೌತ ಬದಲಾವಣೆಯಿಂದ ಯಾವುದೇ ರೀತಿಯಾಗಿರುವಂಥ ಹೊಸ ವಸ್ತುಗಳು ಏನಾಗೋದಿಲ್ಲ, ಅಲ್ಲಿ ಉತ್ಪಾದನೆ ಆಗೋದಿಲ್ಲ ಅನ್ನುವಂಥದ್ದನ್ನು ನೋಡ್ತೀವಿ. ಫಾರ್ ಎಕ್ಸಾಂಪಲ್, ನಮಗೆ ಅತ್ಯಂತ ಸ್ಪಷ್ಟವಾಗಿ ಸರಳವಾದ ವಿಧಾನವನ್ನು ನೋಡಬೇಕಾದ್ರೆ ಅದರ ದ್ರವ್ಯರಾಶಿಯಲ್ಲಿ ಆಗಿರ್ಬೋದು, ಅದರ ಯಾವುದೇ ಮಟ್ಟದಲ್ಲಿ ಆಗಿರ್ಬೋದು, ಏನೇ ಬದಲಾವಣೆ ಆಗೋದಿಲ್ಲ ಅನ್ನೋಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಳ್ತೀವಿ. ಇಲ್ಲಿ ಏನಾಗುತ್ತೆ, ವಸ್ತುವಿನ ಗಾತ್ರ ಮತ್ತು ಅದರ ವಿನ್ಯಾಸ ಬದಲಾವಣೆ ಆಗ್ಬೋದೇ ಹೊರತು ಅದರ ಮೂಲ ಗುಣಧರ್ಮ ಬದಲಾಗೋದಿಲ್ಲ. ಅದನ್ನು ನಾವು ಏನಂತೀವಪ್ಪ ಅಂತಂದ್ರೆ ಭೌತ ಬದಲಾವಣೆ, ಫಿಸಿಕಲ್ ಚೇಂಜ್ ಅಂತ ಕರಿತೀವಿ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ಕೊಳ್ಬೇಕಾಗಿರುವಂಥ ಉದಾಹರಣೆ. ಭೌತ ಬದಲಾವಣೆಗೆ ಒಳಪಟ್ಟ ವಸ್ತುವನ್ನು ಮತ್ತೆ ಏನು ಮಾಡಬಹುದಪ್ಪ ಅಂದ್ರೆ ನಾವು ಪಡಿಬಹುದು ಅನ್ನೋದು ನೋಡ್ತೀವಿ. ಇದನ್ನ ಏನು ಮಾಡಬಹುದಪ್ಪ ಅಂದ್ರೆ ಪಡಿಬಹುದು ಅಂತ, ಇರ್ರಿವರ್ಸಿಬಲ್ ಚೇಂಜ್ ಅನ್ನುವಂಥದ್ದನ್ನು ನೋಡ್ತೀವಿ. ಅಂದರೆ ಮತ್ತೆ ಆ ವಸ್ತು ಏನು ಮಾಡ್ಬೋದು, ನಾವು ಪಡಿಬಹುದು ಅಂತ ನೋಡ್ತೀವಿ. ಯಾವ ರೀತಿಯಾಗಿ ಇದಕ್ಕೊಂದು ಎಕ್ಸಾಂಪಲನ್ನು ಕೊಟ್ಟೋದ್ರ ಮೂಲಕ ಅನೇಕ
ಉದಾಹರಣೆಗಳನ್ನ ಕೊಡೋದ್ರ ಮೂಲಕ ಹೇಳಿ ಅಂತ ಅಂದರೆ ಇಲ್ಲಿ ನೆಕ್ಸ್ಟ್ ಸ್ಲೈಡಲ್ಲಿ ನಾವು ತೋರಿಸಿದ್ದೀವಿ ನೋಡಿ, ಯಾವ ರೀತಿಯಾಗಿ ಭೌತ ಬದಲಾವಣೆಗಳು ಉಂಟಾಗ್ತಾವ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ಕೊಳ್ಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಭೌತ ಬದಲಾವಣೆಯನ್ನು ಕತ್ತರಿಸುವುದರಿಂದ, ಚೂರು ಮಾಡುವುದರಿಂದ, ಅರಿಯುವುದರಿಂದ ಮತ್ತು ಕಾಯಿಸುವುದರಿಂದ ಅಥವಾ ತಂಪು ಮಾಡುವುದರಿಂದ ಉಂಟಾಗುತ್ತದೆ ಅನ್ನುವಂಥದ್ದನ್ನು ನೋಡ್ತೀವಿ. ಭೌತ ಬದಲಾವಣೆ ಹೇಗೆ ಉಂಟಾಗುತ್ತದೆ ರೀ, ಭೌತ ಬದಲಾವಣೆ ಅಂದರೆ ಏನು, ಯಾವ ರೀತಿಯಾಗಿ ಉಂಟಾಗ್ತದೆ ಅನ್ನುವಂಥದ್ದನ್ನು ಕೇಳಿದಾಗ ಅದನ್ನು ಕತ್ತರಿಸುವುದರಿಂದ ಆಗಿರ್ಬೋದು, ಮತ್ತು ಏನು ಮಾಡೋದು, ಚೂರು ಮಾಡುವುದರಿಂದ ಆಗಿರ್ಬೋದು, ಅದನ್ನು ಕಾಯಿಸುವುದರಿಂದ ಆಗಿರ್ಬೋದು, ಏನಾಗುತ್ತೆ ಭೌತ ಬದಲಾವಣೆಗಳು ಉಂಟಾಗ್ತದೆ ಅನ್ನುವಂಥದ್ದನ್ನು ತಾವು ಸ್ಪಷ್ಟಪಡಿಸ್ಕೊಳ್ಬೇಕಾಗಿರುವಂಥದ್ದು. ಇದಕ್ಕೆ ಉದಾಹರಣೆಗಳ ಮೂಲಕ ನೋಡೋದಾದ್ರೆ ಭೌತ ಬದಲಾವಣೆಗೆ ಯಾವ ರೀತಿಯಾದ ಉದಾಹರಣೆಗಳು ಇದಾವ ಅಂತ ನೋಡಿದ್ರೆ, ಮೊದಲನೇದಾಗಿ ಏನಪ್ಪ ಅಂತಾರೆ ನೀರನ್ನು ಮಂಜುಗಡ್ಡೆಯಾಗಿಸುವುದು ಅಂತ. ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ನಾವು ಹೇಳ್ಬೋದು. ಈಗ ನೋಡ್ರಿ, ನೀರನ್ನು ಮಂಜುಗಡ್ಡೆಯಾಗಿಸಿರ್ತೀವಿ. ನೀರು ಮಂಜುಗಡ್ಡೆ ಆದಾಗ ಯಾವ ಘನ ರೂಪದಲ್ಲಿ ಇರುತ್ತೆ, ಅವಾಗ ಘನ ರೂಪದಲ್ಲಿ ಇದ್ದಾಗ ಏನಾಗಿರುತ್ತೆ, ಅದು ಗಟ್ಟಿಯಾಗಿರುತ್ತೆ ಅನ್ನೋಂಥದ್ದನ್ನು ನಾವು ನೋಡ್ತೀವಿ. ಅದೇ ನೀರನ್ನು ಸ್ವಲ್ಪ ಶಾಖವನ್ನು ಕೊಟ್ಟಾಗ, ಅದೇ ಮಂಜುಗಡ್ಡೆಗೆ ಸ್ವಲ್ಪ ಶಾಖವನ್ನು ಕೊಟ್ಟಾಗ ಏನಾಗುತ್ತಪ್ಪ ಅಂತಂದ್ರೆ ಅದು ದ್ರವ ರೂಪಕ್ಕೆ ಬರುತ್ತದೆ ಅನ್ನುವಂಥದ್ದನ್ನು ನೋಡ್ತೀವಿ. ಇನ್ನೂ ಅಧಿಕ ಶಾಖವನ್ನು ಕೊಟ್ಟಾಗ ಅದೇನಾಗುತ್ತಪ್ಪ ಅಂತಂದ್ರೆ ಅದು ಯಾವುದು ರೀತಿಗೆ ಆಗುತ್ತಪ್ಪ ಅಂದ್ರೆ ಅನಿಲ ರೂಪಕ್ಕೆ, ನೀರಾವಿ ರೂಪಕ್ಕೆ ಬದಲಾಗ್ತದೆ ಅನ್ನೋದನ್ನು ತಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನೀರು ಅನ್ನುವಂಥ ಒಂದು ವರ್ಡ್ ಬಂದಾಗ ನಾವು ನೀರಿನಲ್ಲಿ ಸೈಂಟಿಫಿಕ್ ನೇಮ್ ಏನಪ್ಪ ಅಂದ್ರೆ H2O ಅನ್ನುವಂಥದ್ದನ್ನು ನೋಡ್ತೀವಿ. ಹೈಡ್ರೋಜನ್ 2ರಷ್ಟು ಇರುತ್ತಾ, ಆಕ್ಸಿಜನ್ 1ರಷ್ಟು ಇರುತ್ತಾ. ಇದೆರಡೂ ಸೇರಿದಾಗ ಏನಾಗುತ್ತಪ್ಪ ಅಂದ್ರೆ ಇವೆರಡೂ ಧಾತುಗಳು ಸೇರಿದಾಗ ಏನಾಗುತ್ತಪ್ಪ ಅಂತಂದ್ರೆ ಇದು ಏನಾಗುತ್ತಪ್ಪ ಅಂದ್ರೆ ನೀರು ಆಗುತ್ತಾ. ನೀರು ಒಂದು ಸಂಯುಕ್ತ ಅನ್ನುವಂಥದ್ದು ನಾವು ಮೊನ್ನೆಯ ವಿಡಿಯೋದಲ್ಲಿ ಸ್ಪಷ್ಟವಾದಂಥ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನೀರನ್ನು ನೋಡ್ರಿ, 0 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ನೀರು ಯಾವ ರೂಪದಲ್ಲಿ ಇರುತ್ತಪ್ಪ ಅಂದ್ರೆ ನೀರು ಘನರೂಪಕ್ಕೆ ಪರಿವರ್ತನೆಯಾಗುತ್ತಾ. 0 ಡಿಗ್ರಿ ಸೆಲ್ಸಿಯಸ್ ಅಂತ ಬರುತ್ತಾ. 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನೀರು ಯಾವ ರೂಪದಲ್ಲಿ ಇರುತ್ತಪ್ಪ ಅಂದ್ರೆ ಘನ ರೂಪದಲ್ಲಿ ಇರುತ್ತಾ. ನೀರಿನ ಘನೀಕರಣ ಬಿಂದು ಯಾವುದಪ್ಪ ಅಂತಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ಇನ್ನೊಂದು, ನೀರು ಯಾವ ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಆವಿಯಾಗುತ್ತಾ ಅನ್ನುವಂಥದ್ದನ್ನು ನೋಡಿದಾಗ 100 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಏನಾಗುತ್ತಪ್ಪ ಅಂದ್ರೆ ನೀರು ಆವಿಯಾಗುತ್ತಾ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಹೌದು, 100 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ನೀರು ಆವಿಯಾಗುತ್ತಾ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಇನ್ನೊಂದು ಪ್ರಶ್ನೆ ಹುಟ್ಟಬಹುದು, ಅಲ್ಲ ಸರ್ ಯಾವಾಗಲೂ ನೀರು 100 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಏನಾಗುತ್ತಪ್ಪ ಅಂದ್ರೆ ಆವಿಯಾಗುತ್ತಾ ಅನ್ನುವಂಥದ್ದನ್ನು ನೋಡಿದಾಗ ನೀರಿನ ಕುದಿಯೋ ಬಿಂದು, ಕೊನೆಯ ಕುದಿಯೋ ಬಿಂದು ಯಾವತ್ತಪ್ಪ ಅಂದ್ರೆ 100 ಡಿಗ್ರಿ ಸೆಲ್ಸಿಯಸ್ ಅನ್ನುವಂಥದ್ದನ್ನು ನೋಡಿದಾಗ ಇಲ್ಲ, ಸಮುದ್ರ ಮಟ್ಟದಲ್ಲಿ ಮಾತ್ರ ಇದರ ಡಿಗ್ರಿ ಸೆಲ್ಸಿಯಸ್ ಅಷ್ಟಿರುತ್ತಪ್ಪ ಅಂದ್ರೆ 100 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸಮುದ್ರ ಮಟ್ಟದಿಂದ ಮೇಲ್ಗಡೆ ಹೋದಂತೆ ಏನಾಗುತ್ತಪ್ಪ ಅಂದ್ರೆ 100 ಡಿಗ್ರಿ ಸೆಲ್ಸಿಯಸ್ ಇರೋದು ಏನಾಗುತ್ತೆ, ಕಡಿಮೆ ಆಗುತ್ತಾ ಹೋಗ್ತದೆ ಅನ್ನುವಂಥದ್ದು ನೋಡ್ತೀವಿ. ಇದನ್ನೇ ಇನ್ನೊಂದು ಉತ್ತರದಲ್ಲಿ ಯಾವ ರೀತಿಯಾಗಿ ಹೇಳ್ಬೋದಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಒತ್ತಡ ಹೆಚ್ಚಾದಂತೆ ಏನಾಗುತ್ತಪ್ಪ ಅಂದ್ರೆ ನೀರಿನ ಕುದಿಯುವ ಬಿಂದು ಹೆಚ್ಚಾಗುತ್ತದೆ. ಒತ್ತಡ ಹೆಚ್ಚಾದಂತೆ ಏನಾಗುತ್ತದೆ, ನೀರಿನ ಕುದಿಯುವ ಬಿಂದು ಏನಾಗುತ್ತದೆ, ಹೆಚ್ಚಾಗುತ್ತದೆ ಅನ್ನುವಂಥದ್ದು ನಾವು ನೋಡ್ತೀವಿ. ಒತ್ತಡ ಕಡಿಮೆಯಾದಂತೆ ನೀರಿನ ಕುದಿಯುವ ಬಿಂದು ಏನಾಗುತ್ತಾ, ಕಡಿಮೆ ಆಗ್ತದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಇದೊಂದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ರಿ ಸರ್ ಅಂತ ಹೇಳಿದರೆ ನಾವು ಅತ್ಯಂತ ಸರಳವಾಗಿ ತಿಳ್ಕೋಬಹುದು. ನಮ್ಮ ಮನೆಯಲ್ಲಿ ಇರುವಂಥ ಪ್ರೆಷರ್ ಕುಕ್ಕರ್ ಇದಕ್ಕೆ ಬೆಸ್ಟ್ ಉದಾಹರಣೆ. ಪ್ರೆಷರ್ ಕುಕ್ಕರ್ದಲ್ಲಿ ಅಡಿಗೆ ಬೇಗ ಆಗುತ್ತಾ, ಅನ್ನ ಬೇಗ ಬೇಯುತ್ತಾ ಅಂತ ಯಾಕಪ್ಪ ಅಂತಂದ್ರೆ ಒತ್ತಡ ಜಾಸ್ತಿ ಇರುತ್ತಾ. ಒತ್ತಡ ಜಾಸ್ತಿ ಇದ್ದಂತೆ ಏನಾಗುತ್ತಪ್ಪ ಅಂದ್ರೆ ನೀರಿನ ಕುದಿಯುವ ಬಿಂದು ಏನಾಗುತ್ತಪ್ಪ ಅಂತಂದ್ರೆ 100 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಜಾಸ್ತಿ ಆಗಿರುತ್ತಾ, ಇದ್ದಕ್ಕಿಂತಲೂ ಕೂಡ ಜಾಸ್ತಿ ಆಗಿರುತ್ತಾ. 110 ಇದ್ದಿದ್ದು 112, 115ರವರೆಗೆ ಹೋಗುತ್ತೆ. ಎಷ್ಟು ಪ್ರೆಷರ್ ಜಾಸ್ತಿ ಆಗುತ್ತೋ ಅಷ್ಟು ನೀರಿನ ಕುದಿಯುವ ಬಿಂದು ಹೆಚ್ಚಾಗುತ್ತೆ ಅನ್ನುವಂಥದ್ದು ನಾವು ನೋಡ್ತೀವಿ. ಅದಕ್ಕೋಸ್ಕರನೇ ಪ್ರೆಷರ್ ಕುಕ್ಕರಲ್ಲಿ ಏನಾಗುತ್ತಾ, ಅನ್ನ ಬೇಗ ಬೇಯುತ್ತೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೋದು ಅನ್ನುವಂಥದ್ದು ನೋಡ್ತೀವಿ. ನೀರು ಅನ್ನುವಂಥ ಕಾನ್ಸೆಪ್ಟ್ ಬಂದಾಗ ನಾವು ಈ ಥರ ಮಾಹಿತಿಯನ್ನು ಕಲೆ ಹಾಕ್ಬೋದು. ಅದರ ಸುತ್ತಮುತ್ತ ಇರುವಂಥ ಎಲ್ಲ ಮಾಹಿತಿಯನ್ನು ಕಲೆ ಹಾಕೋದ್ರ ಮೂಲಕ ನಮ್ಮ ಜ್ಞಾನ ಭಂಡಾರವನ್ನು ನಾವು ಹೆಚ್ಚಿಸ್ಕೊಳ್ಬೋದು, ಸರಳವಾಗಿ ಹೆಚ್ಚಿಸ್ಕೊಳ್ಬೋದು ಅನ್ನುವಂಥದ್ದೇ ಸ್ಪರ್ಧಾರ್ಥಿಗಳಿಗೆ ನನ್ನ ಕಿವಿ ಮಾತು. ಯಾವ ರೀತಿಯಾಗಿ ನೆನಪಿಡಬೇಕು ಅಂತ ನಾವೆಲ್ಲರೂ ಒದ್ದಾಡ್ತಿರ್ತೀವಲ್ಲ, ಅದನ್ನು ಯಾವ ರೀತಿಯಾಗಿ ನೆನಪಿಡ್ಬೋದಪ್ಪ ಅಂತಂದ್ರೆ ಈ ಥರ ಒಂದೇ ಒಂದು ಮಾಹಿತಿಯನ್ನು ಇಟ್ಟುಕೊಂಡು ಅದರ ಅಕ್ಕಪಕ್ಕದ ಎಲ್ಲ ಮಾಹಿತಿಯನ್ನು ಕೂಡ ತಿಳ್ಕೊಳ್ಳೋದ್ರ ಮೂಲಕ ನಮ್ಮ ಜ್ಞಾನ ಭಂಡಾರವನ್ನು ಏನು ಮಾಡುವುದು, ಹೆಚ್ಚಿಸ್ಕೊಳ್ಬೋದು ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೀನಿ. ನೋಡ್ರಿ, ನೀರು ಮಂಜುಗಡ್ಡೆಯಾಗಿಸುವುದು ಏನಪ್ಪಾ ಅಂದ್ರೆ ನೀರನ್ನು ರೆಫ್ರಿಜರೇಟರ್ನಲ್ಲಿ ನೀರೇನಾಗುತ್ತಾ ಮಂಜುಗಡ್ಡೆಯಾಗಿರುತ್ತದೆ. ಆದರೆ ಅದನ್ನು ಫ್ರಿಡ್ಜ್ನಿಂದ ಹೊರಗಡೆ ಮತ್ತೆ ಏನಾಗುತ್ತಪ್ಪ ಅಂತಂದ್ರೆ ನೀರಾಗಿ ಪರಿವರ್ತನೆ ಆಗ್ತದ ಅಂತ ನೋಡ್ತೀವಿ. ಇದನ್ನು ಭೌತ ಬದಲಾವಣೆಯಾಗಿದ್ದು, ಇದೇನು ಯಾವ ಬದಲಾವಣೆಪ್ಪ ಅಂದ್ರೆ ಭೌತ ಬದಲಾವಣೆ. ನಾನು ಭೌತ ಬದಲಾವಣೆ ಅನ್ನುವಂಥ ವರ್ಡ್ ಯೂಸನ್ನು ಮಾಡ್ತಿದ್ದೀನಿ. ಇದನ್ನು ಏನಾಗ್ತಾರಪ್ಪ ಅಂದ್ರೆ ಇಂಗ್ಲೀಷ್ದಾಗ ಫಿಸಿಕಲ್ ಚೇಂಜ್ ಅಂತಾರ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಇದರಲ್ಲಿ ಏನಾಗುತ್ತಾ, ನೀರಿನ ದ್ರವಣ ಸ್ಥಿತಿಯು ಘನ ಸ್ಥಿತಿಯಾಗಿದ್ದು ನೋಡ್ರಿ, ಶಾಖವನ್ನು ಕೊಟ್ಟಾಗ ಮಂಜುಗಡ್ಡೆಯು ಮತ್ತೆ ನೀರಾಗುತ್ತದೆ. ಇದೊಂದು ಮತ್ತೆ ಅದೇ ವಸ್ತುವನ್ನು ಪಡೆಯಬಹುದಾಗಿದೆ. ಮಂಜುಗಡ್ಡೆಯಿಂದ ನೀರನ್ನು ಪಡಿಬೋದು, ನೀರಿನಿಂದ ಮತ್ತೆ ಪುನಃ ಮಂಜುಗಡ್ಡೆಯನ್ನು ಪಡಿಬೋದು, ಆವಿಯಿಂದ ನೀರನ್ನು ಪಡಿಬೋದು. ಈ ಥರ ಬದಲಾವಣೆಯನ್ನು ನಾವು ನೋಡ್ತೀವಿ ಅನ್ನುವಂಥದ್ದನ್ನು ನೋಡ್ತೀವಿ. ನೀರಿನ ಸಾಮಾನ್ಯ ಬಿಂದು ಯಾವುದಪ್ಪ ಅಂತಂದ್ರೆ ನೀರಿನ ಇನ್ನೊಂದು ಕ್ವಶನ್ ಬರ್ತದೆ, 4 ಡಿಗ್ರಿ ಸೆಲ್ಸಿಯಸ್ ನೀರಿನ ಸಾಂದ್ರತೆ ಅನ್ನುವಂಥದ್ದು ನಾವು ನೋಡ್ತೀವಿ. 4 ಡಿಗ್ರಿ ಸೆಲ್ಸಿಯಸ್ ಇದಕ್ಕೆ ಇನ್ನೊಂದು ಏನಾಗುತ್ತಪ್ಪ, ನೀರಿನ ಅಸಂಬದ್ಧ ವಿಕಚನ ಅನ್ನುವಂಥದ್ದೊಂದು ಬರುತ್ತೆ ಚಾಪ್ಟರ್.
ನಾವು ಮುಂದಿನ ವಿಡಿಯೋದಲ್ಲಿ ಅದನ್ನು ನಾವು ಸ್ಪಷ್ಟವಾಗಿ ನೋಡ್ಬೋದು. ನೀರು 4 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಬಂದಾಗ ಏನಾಗುತ್ತಪ್ಪ ಅಂದ್ರೆ ತನ್ನ ಗಾತ್ರವನ್ನು ಏನು ಮಾಡುತ್ತಾ ಹೆಚ್ಚಿಸ್ಕೊಳ್ತಾ. ಪ್ರತಿಯೊಂದು ವಸ್ತುಗಳು ಕೂಡ ಅತ್ಯಂತ ಕಡಿಮೆ ಶಾಖ ಕಡಿಮೆ ಆದಂತೆ ಏನಾಗ್ತಾವಪ್ಪ ಅಂದ್ರೆ ತಮ್ಮ ಆಕಾರವನ್ನು ಏನು ಮಾಡ್ತಾವಪ್ಪ ಅಂತಂದ್ರೆ ಕುಗ್ಗಿಸ್ಕೊಳ್ತಾ ಬರ್ತಾವ. ಆದರೆ ನೀರು 4 ಡಿಗ್ರಿ ಸೆಲ್ಸಿಯಸ್ನಿಂದ ಕಡಿಮೆ ಬಂದಾಗ 0 ಡಿಗ್ರಿ ಸೆಲ್ಸಿಯಸ್ ಬರುವ ಸಮಯದಲ್ಲಿ ಏನು ಮಾಡುತ್ತಪ್ಪ ಅಂದ್ರೆ ತನ್ನ ಆಕಾರವನ್ನು ವಿಸ್ತರಿಸ್ಕೊಳ್ತಾ ನೀರಿನ ಗಾತ್ರ ಹೆಚ್ಚಾಗುತ್ತೆ. ಇದೇ ಕಾರಣಕ್ಕೋಸ್ಕರ ನಾವು ಯಾವುದೇ ಒಂದು ತಂಪು ಪಾನೀಯಗಳನ್ನ ಕುಡಿಯುವ ಸಮಯದಲ್ಲಿ ಆ ಬಾಟಲ್ದಲ್ಲಿ ಏನು ಮಾಡಿರ್ತಾರೆ, ಸ್ವಲ್ಪ ಮೇಲ್ಗಡೆ ಜಾಗನ ಖಾಲಿ ಬಿಟ್ಟಿರ್ತಾರೆ. ಯಾಕೋ ಅನ್ನುವಂಥ ವಿಚಾರವನ್ನು ಮಾಡಿದಾಗ ಅದು ನೀರು 4 ಡಿಗ್ರಿ ಸೆಲ್ಸಿಯಸ್ನಿಂದ 0 ಡಿಗ್ರಿ ಸೆಲ್ಸಿಯಸ್ ಬರುವಾಗ ತನ್ನ ಗಾತ್ರವನ್ನು ಹೆಚ್ಚಿಸ್ಕೊಳ್ಳುತ್ತೆ. ಅದಕ್ಕಾಗಿ ಅದನ್ನು ಏನಂತೀವಪ್ಪ ಅಂತಂದ್ರೆ ನಾವು ನೀರಿನ ಅಸಂಬದ್ಧ ವಿಕಸನ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ನೀರಿನ ಅಸಂಬದ್ಧ ವಿಕಸನ ಅನ್ನುವಂಥ ನೋಡ್ತೀವಿ. ಅವು ಯಾವುದೇ ಬಾಟಲ್ಗಳು ಕೂಡ ಫುಲ್ ಅದನ್ನು ತುಂಬಿದರೆ, ಯಾವುದೇ ಒಂದು ವಸ್ತುವನ್ನು ತುಂಬಿದರೆ, ಫುಲ್ ನೀರನ್ನು ತುಂಬಿದರೆ ಏನಾಗುತ್ತಪ್ಪ ಅಂದ್ರೆ ಆ ಬಾಟಲು ಒಡೆಯುವಂಥ ಸಾಧ್ಯತೆ ಇರುತ್ತೆ, ಫ್ರಿಜ್ನಲ್ಲಿ ಒಡೆದು ಹೋಗುವಂಥ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೋಸ್ಕರ ಮೇಲ್ಗಡೆ ಒಂದು ಸ್ವಲ್ಪ ಅದನ್ನು ಖಾಲಿ ಬಿಟ್ಟಿರ್ತಾರೆ, ನೀರನ್ನು ಖಾಲಿ ಬಿಟ್ಟಿರ್ತಾರೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟಪಡಿಸ್ಕೊಳ್ಬೇಕು ಅನ್ನೋಂಥದ್ದನ್ನು ತಿಳ್ಕೊಳ್ತೀವಿ. ಇಲ್ಲಿ ನೋಡಿರಿ, ನೀರಿನ ಕುದಿಯುವ ಬಿಂದುವನ್ನು ನಾವು ಆಲ್ರೆಡಿ ಕೊಟ್ಟಿದ್ದೀವಿ, 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕುದೀತದ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಶುದ್ಧ ನೀರಿನ pH ಮೌಲ್ಯ ಅನ್ನುವಂಥದ್ದು ಬರ್ತದೆ. pH ಅನ್ನುವಂಥದ್ದು ಅದರ ಲಾಂಗ್ ಫಾರ್ಮ್ ಏನು ಅಂತಂದು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. pH ಅಂತ ಬರುತ್ತೆ. ಶುದ್ಧ ನೀರಿನ pH ಮೌಲ್ಯ ಎಷ್ಟಪ್ಪ ಅಂತಂದ್ರೆ 7 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ನೀರು ಆಮ್ಲೀಯವೋ ಪ್ರತ್ಯಾಮ್ಲೀಯವೋ ಅನ್ನುವಂಥ ಪ್ರಶ್ನೆ ಬಂದಾಗ ಶುದ್ಧ 7 ಇದೇನಪ್ಪ ಅಂತಂದ್ರೆ pH ಮೌಲ್ಯ ಎಷ್ಟಪ್ಪ ಅಂದ್ರೆ 7 ಅನ್ನೋಂಥದ್ದು ನೋಡ್ತೀವಿ. ನೀರು ಯಾವುದಪ್ಪ ಅಂದ್ರೆ ಆಮ್ಲೀಯವೂ ಅಲ್ಲ ಪ್ರತ್ಯಾಮ್ಲೀಯವೂ ಅಲ್ಲ ಅನ್ನೋಂಥದ್ದು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಕ್ವಶನ್ ಆಗುವಂಥ ಸಾಧ್ಯತೆ ಇರುತ್ತೆ. ನೀರು ಆಮ್ಲೀಯವೋ ಅಥವಾ ಪ್ರತ್ಯಾಮ್ಲೀಯವೋ. pH ಅಂತ ನಾವು ಆ ವರ್ಡ್ದ ಎಕ್ಸ್ಪಾಂಡನ್ನು ತಿಳ್ಕೊಳ್ಳುವಂಥದ್ದು ಭಾಳ ಇಂಪಾರ್ಟೆಂಟ್. ಪರ್ಸೆಂಟೇಜ್ ಆಫ್ ಹೈಡ್ರೋಜನ್, ಪವರ್ ಆಫ್ ಹೈಡ್ರೋಜನ್ ಎರಡನ್ನೂ ನಾವು ಯೂಸ್ ಮಾಡ್ಬೋದು. ಎಷ್ಟು ಪವರ್ ಆಫ್ ಹೈಡ್ರೋಜನ್ ಅನ್ನೋದು ನೋಡ್ತೀವಿ. ಯಾವಾಗಲಾದ್ರೂ ನಾವು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯಗಳ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಯಾವಾಗಪ್ಪ ಅಂದ್ರೆ ಆಮ್ಲೀಯಗಳಂದ್ರೆ ಏನು, ಪ್ರತ್ಯಾಮ್ಲೀಯಗಳಂದ್ರೆ ಏನು ಅನ್ನೋದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಅತ್ಯಂತ ಸವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಬಹುದಾಗಿದೆ ಅನ್ನೋಂಥದ್ದನ್ನು ನೋಡ್ತೀವಿ. ನೀರಿನ ನೈಸರ್ಗಿಕ ಮೂಲವಾಗಿದ್ದು ಶುದ್ಧ ನೀರಿನ pH ಮೌಲ್ಯ ಎಷ್ಟಿರ್ತದೆ ಅನ್ನೋಂಥದ್ದನ್ನು ನಾವು ತಿಳ್ಕೊಂಡಿಪ್ಪ ಅಂತಂದ್ರೆ 7 ಡಿಗ್ರಿ ಸೆಲ್ಸಿಯಸ್ ಇರ್ತದೆ ಅನ್ನೋಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅನ್ನೋಂಥದ್ದನ್ನು ನೋಡ್ತೀವಿ. ಇಲ್ಲಿ ನೋಡ್ರಿ, ಎರಡನೇ ಉದಾಹರಣೆ ನಾವು ಕೊಟ್ಟಿದ್ದೀವಿ ಭೌತ ಬದಲಾವಣೆಗೆ. ಎರಡನೇ ಉದಾಹರಣೆ ಯಾವುದಪ್ಪ ಅಂದ್ರೆ ಸಕ್ಕರೆ ದ್ರಾವಣವನ್ನು ನೀರಿನಲ್ಲಿ ಕರಗಿಸುವುದು ಅಂತ ನೋಡ್ತೀವಿ. ನಾವು ಸಕ್ಕರೆಯನ್ನು ನೀರಿನಲ್ಲಿ ಕರಗಿಸ್ತೀವಿ ನಿಜ, ಆದರೆ ನೀರಿನಿಂದ ಮತ್ತೆ ಸಕ್ಕರೆಯನ್ನು ಪಡಿಬೋದು. ಹೇಗೆ ಅಂದರೆ ನೀರನ್ನು ಕಾಯಿಸುವುದರ ಮೂಲಕ ಏನು ಮಾಡ್ತೀವಪ್ಪ ಅಂತಂದ್ರೆ ನಾವು ಪುನಃ ಸಕ್ಕರೆಯನ್ನು ಮತ್ತೆ ನೀರಿನಿಂದ ಏನು ಮಾಡೋದು ವಾಪಸ್ ಪಡೆಯಬಹುದು. ಇದೊಂದು ಭೌತ ಬದಲಾವಣೆಯಾಗಿದೆ. ಇಲ್ಲಿ ಯಾವುದೇ ರೀತಿಯಾಗಿರುವಂಥ ಕೆಮಿಕಲ್ ಚೇಂಜಸ್ಗಳು ಆಗುವುದಿಲ್ಲ. ಸಕ್ಕರೆಯು ನೀರಿನಲ್ಲಿ ಕರಗಿದ ನಂತರ ಮತ್ತೆ ನಾವು ನೀರನ್ನು ಕಾಯಿಸುವುದರ ಮೂಲಕ ಏನು ಮಾಡ್ಬೋದಪ್ಪ ಅಂದ್ರೆ ಸಕ್ಕರೆಯನ್ನು ಪಡೆಯಬಹುದು ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಈಗ ಇವಂತ ಏನಾಗ್ತಾವಪ್ಪ ಅಂದ್ರೆ ಕನ್ಫ್ಯೂಷನ್ ಮಾಡುವಂಥ ವಿಷಯಗಳಾಗಿರ್ತವೆ. ಭೌತ ಬದಲಾವಣೆ, ರಾಸಾಯನಿಕ ಬದಲಾವಣೆ ಅಂತ ನೋಡ್ತೀವಿ. ಭೌತ ಬದಲಾವಣೆ ಏನಾಗುವುದಿಲ್ಲ, ಯಾವುದೇ ಒಂದು ಹೊಸ ವಸ್ತು ಉತ್ಪಾದನೆ ಆಗುವುದಿಲ್ಲ. ಆದರೆ ರಾಸಾಯನಿಕ ಬದಲಾವಣೆಯಲ್ಲಿ ಕೆಮಿಕಲ್ ರಿಯಾಕ್ಷನ್ ಏನಾದರೂ ಚೇಂಜ್ ಆಗಿ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಹೊಸ ವಸ್ತು ಉತ್ಪಾದನೆ ಆಗ್ತದೆ ಅನ್ನೋಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಬಹಳ ಮುಖ್ಯ. ಇನ್ನು ಮೂರನೇ ಎಕ್ಸಾಂಪಲ್ ಯಾವುದಿದೆ ಅನ್ನೋಂಥ ನೋಡಿದಾಗ ಉಪ್ಪು ಮತ್ತು ನೀರಿನ ಮಿಶ್ರಣ ಅನ್ನೋಂಥದ್ದು ನೋಡ್ತೀವಿ. ಇದಂತ ಅತ್ಯಂತ ಸ್ಪಷ್ಟವಾಗಿರುವಂಥದ್ದು ಏನಪ್ಪ ಅಂತಂದ್ರೆ ಉಪ್ಪು ಮತ್ತು ನೀರಿನ ಮಿಶ್ರಣ ಅನ್ನುವಂಥದ್ದನ್ನು ನೋಡ್ತೀವಿ. ಉಪ್ಪನ್ನು ನೀರಿನಲ್ಲಿ ಕರಗಿಸುವಾಗ ಆಗುವಂಥ ಬದಲಾವಣೆಯನ್ನು ನಾವು ಏನಂತೀವಪ್ಪ ಅಂತಂದ್ರೆ ಭೌತ ಬದಲಾವಣೆ ಅಂತ ಕರಿತೀವಿ ಅನ್ನೋಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಮತ್ತೆ ಆ ಮಿಶ್ರಣದಿಂದ ಉಪ್ಪನ್ನು ಕೂಡ ಪಡೆಯಬಹುದು ಅನ್ನೋಂಥದ್ದು ನೋಡ್ತೀವಿ. ಏನು ಮಾಡ್ತೀವಪ್ಪ ಅಂದ್ರೆ ಸಮುದ್ರದಲ್ಲಿ ಉಪ್ಪು ಯಾವ ರೀತಿಯಾಗಿರುತ್ತೆ ಅಂದ್ರೆ ನೀರಿನಲ್ಲಿ ಆಲ್ರೆಡಿ ಮಿಕ್ಸ್ ಆಗಿರುತ್ತೆ. ಅದನ್ನು ನೀರಿನಲ್ಲಿ ಆವಿಯಾಗುವುದರ ಮೂಲಕ ಏನು ಮಾಡ್ತಾರಪ್ಪ, ಆವಿಯಾಗಿಸುವುದರ ಮೂಲಕ ಏನು ಮಾಡ್ತಾರಪ್ಪ ಅಂತಂದ್ರೆ ಅದನ್ನ ವಾಪಸ್ ಏನು ಮಾಡ್ತಾರೆ, ಉಪ್ಪನ್ನು ಪಡ್ಕೋತಾರೆ ಅನ್ನೋಂಥದ್ದು ನೋಡ್ತೀವಿ. ನೀರಿನಲ್ಲಿ ಉಪ್ಪನ್ನು ಮಿಶ್ರಣ ಮಾಡಿದರೆ ನಂತರ ಮತ್ತೆ ನೀರನ್ನು ಆವಿಯಾಗಿಸುವುದರ ಮೂಲಕ ಅದು ಏನು ಮಾಡ್ಬೋದಪ್ಪ ಅಂದ್ರೆ ನಾವು ಸರಳವಾಗಿ ಏನು ಮಾಡ್ಬೋದಪ್ಪ ಅಂದ್ರೆ ಉಪ್ಪನ್ನು ಪಡ್ಕೊಳ್ಬೋದು ಅನ್ನೋಂಥದ್ದು ಸ್ಪಷ್ಟವಾದ ಉದಾಹರಣೆಯನ್ನು ತಾವು ತಿಳ್ಕೊಳ್ಬೇಕು ಅನ್ನುವಂಥದ್ದೇ ಈ ನಮ್ಮ ಉದ್ದೇಶ ಆಗಿರುತ್ತದೆ ಅನ್ನೋದನ್ನು ತಾವು ತಿಳ್ಕೊಳ್ಬೇಕು. ಇಲ್ಲಿ ನೋಡ್ರಿ, ಭೌತ ಬದಲಾವಣೆಗೆ 4ನೇ ಉದಾಹರಣೆ ನಾವು ಕೊಟ್ಟಿದ್ದೀವಿ. ಯಾವಪ್ಪ ಅಂದ್ರೆ ತಾಮ್ರದ ತಗಡನ್ನು ತಂತಿಯಾಗಿಸುವುದು ಅನ್ನೋಂಥದ್ದು ನೋಡ್ತೀವಿ. ತಾಮ್ರದ ತಗಡನ್ನು ಏನು ಮಾಡೋದಪ್ಪ ಅಂದ್ರೆ ತಂತಿಯಾಗಿಸುವುದು, ತಂತಿಯನ್ನು ಹಾಳೆಯಾಗಿಸುವುದು ಅನ್ನೋದು ನೋಡ್ತೀವಿ. ತಾಮ್ರವನ್ನು ತನ್ಯತೆ ಕುಟ್ಯತೆ ಅಂತ ನಾವು ಅದನ್ನು ವರ್ಡನ್ನು ಯೂಸ್ ಮಾಡ್ಬೋದು ಅಂತ ನೋಡ್ತೀವಿ. ಇಲ್ಲಿ ತಾಮ್ರವನ್ನು ನಾವು
ಹಾಯಿಸುವುದರ ಮೂಲಕ ಏನು ಮಾಡ್ತೀವಪ್ಪ ಅಂತಂದ್ರೆ ಅದನ್ನು ಹಾಳೆಯ ರೂಪದಲ್ಲಿ ಆದರೂ ಪರಿವರ್ತಿಸಬಹುದು. ಅದೇ ರೀತಿಯಾಗಿ ಈ ರೀತಿಯಾಗಿ ತಂತಿಯ ರೂಪದಲ್ಲಿ ಆದರೂ ನಾವೇನು ಮಾಡ್ಬೋದಪ್ಪ ಅಂದ್ರೆ ಪರಿವರ್ತನೆಯನ್ನು ಮಾಡಬಹುದು. ಈ ರೀತಿಯಾಗಿ ಪರಿವರ್ತನೆ ಮಾಡೋದ್ರಿಂದ ಏನಾಗ್ತದಪ್ಪ ಅಂತಂತಂದ್ರೆ ಅತ್ಯಂತ ಸ್ಪಷ್ಟವಾಗಿ ತಾವು ತಿಳ್ಕೊಳ್ಬೇಕಾಗಿರೋದು, ಇಲ್ಲಿ ಯಾವುದೇ ಮೂಲ ಗುಣಧರ್ಮವನ್ನು ಅದು ಬದಲು ಮಾಡ್ಕೊಂಡಿರುವುದಿಲ್ಲ. ಅದು ತಾಮ್ರ ತಂತಿ ಆಗಿರಬಹುದು, ತಗಡ ಆಗಿರಬಹುದು, ಆದರೆ ಒಂದು ಹಾಳೆಯ ರೂಪದಲ್ಲಾಗಿರ್ಬೋದು, ಅಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗಿರುವುದಿಲ್ಲ ಅನ್ನೋಂಥದ್ದು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ನಾವು ಹಿಂದಿನ ತರಗತಿಯಲ್ಲಿ ನಾವು ಏನು ತಿಳ್ಕೊಂಡಿದ್ದೀವಿ ಅಂದ್ರೆ ತಾಮ್ರದ ಪರಮಾಣು ಸಂಖ್ಯೆ ಯಾವುದು ಅನ್ನೋಂಥದ್ದು ತಿಳ್ಕೊಂಡಿದ್ದೀವಿ. ಏನಪ್ಪ ಅಂತಾರಪ್ಪ ಅಂದ್ರೆ ತಾಮ್ರದ ಪರಮಾಣು ಸಂಖ್ಯೆ ಎಷ್ಟಪ್ಪ ಅಂದ್ರೆ 29 ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀವಿ. ಪಿರಿಯಾಡಿಕ್ ಟೇಬಲಲ್ಲಿ ತಾಮ್ರ ಎಷ್ಟನೇ ಸ್ಥಾನದಲ್ಲಿ ಐತಪ್ಪ ಅಂದ್ರೆ ಕಾಪರ್ ಎಷ್ಟನೇ ಸ್ಥಾನದಲ್ಲಿ ಐತಿಪ್ಪ ಅಂತಂದ್ರೆ ಅದು 29ನೇ ಸ್ಥಾನದಲ್ಲಿದೆ ಅನ್ನುವಂಥದ್ದನ್ನು ನಾವು ಈಗಾಗಲೇ ತಿಳ್ಕೊಂಡಿರುವಂಥ ಮಾಹಿತಿ ಆಗಿರುತ್ತದೆ. ಅತ್ಯಂತ ಸುಲಭವಾದಂಥ ಅತ್ಯಂತ ಸರಳವಾದಂಥ ಉದಾಹರಣೆಗಳಿವು. ಭೌತ ಬದಲಾವಣೆಗಳಿಗೆ ಉದಾಹರಣೆಗಳಾಗಿದ್ದಾವೆ ಅನ್ನುತ್ತೆ. 5ನೇ ಉದಾಹರಣೆ ಯಾವುದಪ್ಪ ಅಂದ್ರೆ ಗಾಜು ಒಡೆದು ಚೂರು ಆಗುವುದು ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಗಾಜನ್ನು ಒಡೆದು ಚೂರು ಮಾಡೋದರ ಮೂಲಕ ಏನಾಗುತ್ತಪ್ಪ ಅಂದರೆ ಇಲ್ಲಿ ಯಾವುದೇ ರಾಸಾಯನಿಕ ಬದಲಾವಣೆಗಳು ಆಗುವುದಿಲ್ಲ. ಅದು ಗಾಜನ್ನು ಮತ್ತೆ ಕರಗಿಸುವುದರ ಮೂಲಕ ಏನು ಮಾಡ್ಬೋದಪ್ಪ ಅಂದ್ರೆ ನಾವು ನಿರ್ದಿಷ್ಟವಾದ ಒಂದು ಬಿಂದುವಿನಲ್ಲಿ ಕರಗಿಸುವುದರ ಮೂಲಕ ಮತ್ತೆ ಗಾಜನ್ನು ಏನು ಮಾಡೋದು, ಶುದ್ಧ ಗಾಜನ್ನು ಪರಿವರ್ತಿಸಬಹುದು ಅನ್ನುವಂಥದ್ದನ್ನು ನೋಡ್ತೀವಿ. ಈಗಾಗಲೇ ಯಾವುದೋ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಮಾಡಿದ್ದಪ್ಪ ಅಂತಂದ್ರೆ ಕೇಳಿದ್ದ, 100ಕ್ಕೆ 100ರಷ್ಟು ಮರುಬಳಕೆಯನ್ನು ಮಾಡಬಹುದಾದಂಥ ವಸ್ತು ಯಾವುದು ಅಂತ ಕ್ವಶನ್ ಕೇಳಿದ್ದ. 100ಕ್ಕೆ 100ರಷ್ಟು ಮರುಬಳಕೆಯನ್ನು ಮಾಡಬಹುದು. ಯಾವುದಪ್ಪ ಅಂದ್ರೆ ಗಾಜನ್ನು 100ಕ್ಕೆ 100ರಷ್ಟು ಮರುಬಳಕೆಯನ್ನು ಮಾಡಬಹುದು ಅನ್ನುವಂಥದ್ದು ನೋಡ್ತೀವಿ. ನಾವು ಕಬ್ಬಿಣವನ್ನು 100ಕ್ಕೆ 100ರಷ್ಟು ಮರುಬಳಕೆಯನ್ನು ಮಾಡ್ಲಿಕ್ಕಾಗಲ್ಲ. ಯಾಕೆ ಹೇಳ್ರಿ, ಅದು ಸ್ವಲ್ಪ ತುಕ್ಕು ಹಿಡಿದು ಹೋಗಿರ್ಬೋದು, ಸವೆದಿರ್ಬೋದು, ಏನಾದರೂ ಬದಲಾವಣೆ ಆಗಿರುತ್ತೆ. ಅದು ಗಾಜಿನಲ್ಲಿ ಆ ರೀತಿ ಯಾವುದೇ ಬದಲಾವಣೆಗಳಾಗಿರುವುದಿಲ್ಲ. ಅದನ್ನು ಮರಳಿ ವಾಪಸ್ಸು ಪ್ರತಿಯೊಂದು ಗಾಜಿನ ಚೂರನ್ನು 100ಕ್ಕೆ 100ರಷ್ಟು ಮರುಬಳಕೆ ಮಾಡಬಹುದಾಗಿರುವಂಥ ವಸ್ತು ಯಾವುದು ಅಂತಂದರೆ ಗಾಜು ಅನ್ನುವಂಥದ್ದನ್ನು ತಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಕಬ್ಬಿಣದಲ್ಲಿ ಏನಾಗಿರುತ್ತೆ, ಕಬ್ಬಿಣ ಸ್ವಲ್ಪ ತುಕ್ಕು ಹಿಡಿದು ಹೋಗಿರುತ್ತೆ. ಈ ಥರ ಯಾವುದೇ ರೀತಿಯಾದ ಸ್ವಲ್ಪ ಕಡಿಮೆ ಆಗಿರ್ಬೋದು, ಆದರೆ ಗಾಜಿನಲ್ಲಿ ಯಾವುದೇ ರೀತಿಯಾದಂಥ ಆ ಥರ ಸವೆತ ಉಂಟಾಗುವುದಿಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಇನ್ನು ನೋಡ್ರಿ 6ನೇ ಎಕ್ಸಾಂಪಲ್ ಏನಪ್ಪ ಅಂದರೆ ಬೆಳಕಿನ ವಕ್ರೀಭವನದಿಂದ ನಕ್ಷತ್ರಗಳು ಮಿನುಗುವುದು ಅಥವಾ ಹೊಳೆಯುವುದು ಅಂತ ನೋಡ್ತೀವಿ ನಾವು. ಬೆಳಕಿನ ವಕ್ರೀಭವನದಿಂದ ನಕ್ಷತ್ರಗಳು ಏನು ಮಾಡ್ತಾವ, ಮಿನುಗ್ತಾವ ಅನ್ನೋದನ್ನು ನೋಡ್ತೀವಿ. ಈ ಕ್ವಶನ್ನ ಯಾವ ಥರ ಆಗ್ತದೆ ಅಂದರೆ ಇದೇ ರೀತಿ ಆಗಬೇಕು ಅನ್ನೋಂಥದ್ದೇನಿಲ್ಲ. ಬೆಳಕಿನ ವಕ್ರೀಭವನದಿಂದ ಏನಾಗಿರುತ್ತದಪ್ಪ ಅಂತಂದ್ರೆ ಬೆಳಕಿನ ವಕ್ರೀಭವನದಿಂದ ನಕ್ಷತ್ರಗಳು ಮಿನುಗ್ತಾವ. ನಕ್ಷತ್ರಗಳು ಮಿನುಗಲು ಕಾರಣವಾಗಿರುವಂಥ ಬೆಳಕಿನ ಯಾವ ಪರಿಣಾಮ ಕಾರಣ ಆಗಿರ್ತದ ಅಂತ ಕ್ವಶನ್ ಕೇಳಬಹುದು. ಇದು ಭೌತಶಾಸ್ತ್ರದಲ್ಲಿ ಬರುವಂಥ ವಿಷಯ ಆಗಿದ್ರೂ ಕೂಡ ಇದನ್ನು ಅತ್ಯಂತ ಕೇಳುವ ಸಾಧ್ಯತೆ ಇರುತ್ತದೆ. ಇಲ್ಲಿ ನಕ್ಷತ್ರಗಳು ಮಿನುಗಲು ಕಾರಣವಾಗಿರುವಂಥ ಬೆಳಕಿನ ಯಾವ ವಿದ್ಯಮಾನ ಕಾರಣ ಆಗಿದೆಪ್ಪ ಅಂತಂದ್ರೆ ಬೆಳಕಿನ ವಕ್ರೀಭವನ ಅಂತ ನೋಡ್ತೀವಿ. ಬೆಳಕಿನ ವಕ್ರೀಭವನ ಯಾವುದಕ್ಕೆ ಕಾರಣ ಆಗಿರುತ್ತಪ್ಪ ಅಂದ್ರೆ ನಕ್ಷತ್ರಗಳು ಹೊಳೆಯಲು ಕಾರಣ ಆಗಿರ್ತದೆ. ಇಲ್ಲಿ ಯಾವುದೇ ರೀತಿಯಾದ ರಾಸಾಯನಿಕ ಬದಲಾವಣೆಗಳು ನಮಗೆ ಕಂಡು ಬರುವುದಿಲ್ಲ. ಅದಕ್ಕೋಸ್ಕರ ಬೆಳಕಿನ ವಕ್ರೀಭವನವು ಕೂಡ ಒಂದು ಭೌತಿಕ ಬದಲಾವಣೆಯಾಗಿದೆ, ಫಿಸಿಕಲ್ ಚೇಂಜ್ ಆಗಿದೆ ಅನ್ನೋದನ್ನ ತಾವು ತಿಳ್ಕೋಬೇಕು. ಜೇಡಿ ಮಣ್ಣಿನ ವಿವಿಧ ರೂಪಗಳಾಗಿ ವಿವಿಧ ಆಕಾರಗಳಾಗಿ ಮಾಡುವುದು. ಜೇಡಿ ಮಣ್ಣಿನಿಂದ ನಾವು ಗಣೇಶನ ಮೂರ್ತಿ ಆದರೂ ಮಾಡ್ಬೋದು, ಬೇರೆ ಮೂರ್ತಿ ಯಾವುದಾದ್ರೂ ಮೂರ್ತಿಯನ್ನು ಮಾಡಿದರೂ ಕೂಡ ಅದು ಯಾವುದೇ ರಾಸಾಯನಿಕ ಬದಲಾವಣೆಗಳಾಗುವುದಿಲ್ಲ. ತನ್ನ ಮೂಲದ ಗುಣಧರ್ಮ ಅದು ಕಳ್ಕೋದಿಲ್ಲ ಅನ್ನೋದನ್ನು ನೋಡ್ತೀವಿ. ನಾವು ಯಾವ ರೀತಿಯಾಗಿ ಮೂರ್ತಿಯನ್ನು ಮಾಡ್ತೀವೋ ಆ ರೀತಿಯಾಗಿ ಬದಲಾವಣೆ ಆಗ್ತದೆ ಅನ್ನೋದನ್ನು ತಾವು ತಿಳ್ಕೋಬೇಕು. ಲೋಹಗಳನ್ನು ಕಾಯಿಸಿದಾಗ ವಿವಿಧ ಆಕಾರಗಳನ್ನು ಪಡೆಯುವುದು. ಈಗ ಆಲ್ರೆಡಿ ಒಂದು ಲೋಹದ ಬಗ್ಗೆ ನಾವು ಎಕ್ಸಾಂಪಲ್ನ ಕೊಟ್ಟಿದ್ದೀವಿ, ತಾಮ್ರದ ಬಗ್ಗೆ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಕಬ್ಬಿನ ಯಾವುದೇ ರೀತಿಯನ್ನು ತಿಳ್ಕೋಬೋದು. ಇಲ್ಲಿ ನೋಡಿ ಬಟ್ಟೆಯನ್ನು ತುಂಡು ತುಂಡಾಗಿ ಕತ್ತರಿಸುವುದು ಅನ್ನೋದನ್ನು ನೋಡ್ತೀವಿ. ಬಟ್ಟೆಯನ್ನು ತುಂಡು ತುಂಡಾಗಿ ಕತ್ತರಿಸುವುದರ ಮೂಲಕ ಅಲ್ಲಿ ಯಾವುದೇ ರೀತಿಯಾದ ರಾಸಾಯನಿಕ ಬದಲಾವಣೆಗಳು ಆಗುವುದಿಲ್ಲ ಅನ್ನೋದನ್ನು ತಾವು ತಿಳ್ಕೊಬೇಕು. ಇಲ್ಲಿ ಯಾವುದೇ ಕೆಮಿಕಲ್ ಚೇಂಜಸ್ ಆಗೋದಿಲ್ಲ. ಅದಕ್ಕೋಸ್ಕರ ಸರಳವಾದಂಥ ಉದಾಹರಣೆಗಳದಾವ. ಅತ್ಯಂತ ಸ್ಪಷ್ಟವಾಗಿ ಸಮಾಧಾನದಿಂದ ತಾವು ನೋಡೋದ್ರ ಮೂಲಕ ಇದನ್ನು ತಿಳ್ಕೊಳ್ಬೋದು ಅನ್ನೋದನ್ನು ನೋಡ್ತೀವಿ. ಇಲ್ಲಿ ಬಹಳ ಕನ್ಫ್ಯೂಷನ್ ಆಗುವಂಥ ವಿಷಯಗಳು ಇರ್ತಾವೆ. ನಾವು ಯಾವುದನ್ನು ಸುಲಭ ಅಂದ್ಕೋತಿರ್ತೀವೋ ಅಲ್ಲಿಯೇ ಮನುಷ್ಯ ಎಡುವ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಯಾವ ಮನುಷ್ಯನೂ ಕೂಡ ಬೆಟ್ಟಕ್ಕೆ ಹೋಗಿ ಎಡುವುದಿಲ್ಲ, ಒಂದು ಸಣ್ಣ ಕಲ್ಲಿಗೆ ಹೋಗಿ ಎಡುತ್ತಾನ ಅಂತ ತಿಳ್ಕೊತೀವಿ. ನಾವು ಯಾವುದಂಥ ದೊಡ್ಡ ದೊಡ್ಡ ಕ್ವಶನ್ಗಳನ್ನ ತಪ್ಪಾಕಿ ನಾವು ಇದನ್ನು ಮಾಡೋದಿಲ್ಲ. ಆದರೆ ಸಣ್ಣ ಸಣ್ಣ ಕ್ವಶನ್ಗಳನ್ನ ಬರ್ತದ ಅನ್ನುವಂಥ ಭಾವನೆಯಿಂದ ಏನು ಮಾಡ್ತೀವಿ, ಅತಿಯಾದ ಅವಸರದಲ್ಲಿ ಏನು ಮಾಡ್ತೀವಿ, ತಪ್ಪುಗಳನ್ನ ಮಾಡುವ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ತಾವು ಅತ್ಯಂತ ಸಮಾಧಾನವಾಗಿ ಅದನ್ನು ಉತ್ತರಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಈಗ ನೋಡ್ರಿ, ನೀರನ್ನು ಕುದಿಸುವುದು ಇವೆಲ್ಲ ಯಾವಪ್ಪ ಅಂತಂದ್ರೆ ಭೌತಿಕ ಬದಲಾವಣೆಗೆ ಉದಾಹರಣೆಗೆ ಹಣ್ಣನ್ನು ಕತ್ತರಿಸುವುದು ಆಲ್ರೆಡಿ ನಾವು ಚಿತ್ರಣದಲ್ಲಿ ತೋರಿಸಿದ್ದೀವಿ. ಅಲ್ಲಿ ಕುದಿಯುತ್ತಿರುವ ನೀರನ್ನು ಚಿತ್ರಣದಲ್ಲಿ ತೋರಿಸಿದ್ದೀವಿ. ಇಲ್ಲಿ ಕತ್ತರಿಸುತ್ತಿರುವ ಹಣ್ಣನ್ನು ನಾವು ಚಿತ್ರಣದಲ್ಲಿ ತೋರಿಸಿದ್ದೀವಿ. ಮೀನವನ್ನು ಕುದಿಸುವುದು ಕೂಡ ಯಾವುದೇ ರಾಸಾಯನಿಕ ಬದಲಾವಣೆ ಆಗುವುದಿಲ್ಲ. ಎಲ್ಲ ಇವು ಭೌತ ಬದಲಾವಣೆಗಳಿಗೆ ಉದಾಹರಣೆ. ಮರವನ್ನು ವಿವಿಧ
ತುಂಡುಗಳಾಗಿ ಕತ್ತರಿಸ್ತೀವಿ ಅನ್ನೋಂಥದ್ದನ್ನು ನಾವು ನೋಡ್ತೀವಿ ಅನ್ನೋದನ್ನು. ಐಸ್ ಕ್ರೀಮ್ ಕರಗುವುದು, ಐಸ್ ಕ್ರೀಮನ್ನು ಕರಗಿಸುವುದರ ಮೂಲಕ ಅಲ್ಲಿ ಯಾವುದೇ ರಾಸಾಯನಿಕ ಬದಲಾವಣೆಗಳಾಗುವುದಿಲ್ಲ. ಅಲ್ಲಿ ಏನಾಗುತ್ತೆ, ತಾಪಮಾನ ಬದಲಾವಣೆ ಆಗುತ್ತೆ ಹೊರತಾಗಿ ಅಲ್ಲಿ ಯಾವುದಾಗುತ್ತೆ ಅಂದರೆ ಭೌತಿಕ ಬದಲಾವಣೆ ಆಗುತ್ತೆ, ಅಲ್ಲಿ ರಾಸಾಯನಿಕ ಬದಲಾವಣೆಗಳು ಆಗುವುದಿಲ್ಲ ಅಂತ. ಶುಷ್ಕ ಮಂಜುಗಡ್ಡೆ ಅವನೇನು ಉತ್ಪನ್ನ ಹೊಂದುವುದು ಅನ್ನೋಂಥ ನೋಡ್ತೀವಿ. ಕೆಂಪು ಮತ್ತು ನೀಲಿ ಗೋಲಿಗಳನ್ನು ಮಿಶ್ರಣ ಮಾಡೋದು. ಈಗ ಒಂದಿಷ್ಟು ಕೆಂಪು ಗೋಲಿಗಳಿರ್ತಾವೆ, ಇನ್ನೊಂದಿಷ್ಟು ಬೇರೆ ಕಲರ್ದಾಗಿರುವಂಥ ನೀಲಿ ಗೋಲಿಗಳಿರ್ತಾವೆ. ಅವೆರಡನ್ನು ಮಿಕ್ಸ್ ಮಾಡೋದ್ರ ಮೂಲಕ ನಾವು ಯಾವುದೇ ರಾಸಾಯನಿಕ ಬದಲಾವಣೆಗಳು ಆಗುವುದಿಲ್ಲ. ಅದನ್ನು ಪೂರ್ಣ ಮತ್ತು ನಾವು ಆರಿಸಿ ಬೇರ್ಪಡಿಸಬಹುದು ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರುವಂಥ ವಿಷಯ. ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲಿವರೆಗೆ ನಾವು ನೋಡಿದಂಥದ್ದು ಯಾವುದಪ್ಪ ಅಂತಂದ್ರೆ ಅದು ಫಿಸಿಕಲ್ ಚೇಂಜ್ ಅಂತ ಬರುತ್ತೆ, ಭೌತ ಬದಲಾವಣೆ ಅಂತ ನೋಡಿದೀವಿ ನಾವು. ಈಗ ನೆಕ್ಸ್ಟ್ ನೋಡಬೇಕಾಗಿರೋದು ಯಾವುದಪ್ಪ ಅಂತಂದ್ರೆ ರಾಸಾಯನಿಕ ಬದಲಾವಣೆ ಅನ್ನೋದನ್ನು ನಾವು ನೋಡ್ಬೇಕು. ರಾಸಾಯನಿಕ ಬದಲಾವಣೆ, ರಾಸಾಯನಿಕ ಬದಲಾವಣೆಗೆ ಇಂಗ್ಲೀಷ್ನಲ್ಲಿ ಏನಂತಾರಪ್ಪ ಅಂದ್ರೆ ಕೆಮಿಕಲ್ ಚೇಂಜ್ ಅನ್ನುವಂಥದ್ದನ್ನು ವರ್ಡನ್ನು ಯೂಸ್ ಮಾಡ್ತಾರೆ. ಏನಪ್ಪ ಅಂದ್ರೆ ಕೆಮಿಕಲ್ ಚೇಂಜ್. ಕೆಮಿಕಲ್ ಚೇಂಜ್ ಅಂದ್ರೆ ಏನಪ್ಪ ಅಂತಂದ್ರೆ ರಾಸಾಯನಿಕ ಬದಲಾವಣೆ ಅಂತ ತಿಳ್ಕೊಬೇಕು. ಹೊಸ ವಸ್ತು ಉತ್ಪತ್ತಿಯಾಗುವ ಯಾವುದೇ ಒಂದು ಬದಲಾವಣೆಯನ್ನು ನಾವು ಏನಂತೀವಪ್ಪ ಅಂತಂದ್ರೆ ರಾಸಾಯನಿಕ ಬದಲಾವಣೆ, ಕೆಮಿಕಲ್ ಚೇಂಜ್ ಎನ್ನುವರು ಅನ್ನೋದನ್ನು ನಾವು ತಿಳ್ಕೊ. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಎರಡು ವಸ್ತುಗಳು ಏನಾದರೂ ಇದಾಗಿ ಏನಾಗುತ್ತಪ್ಪ ಅಂತಂದ್ರೆ ಹೊಸ ವಸ್ತು ಉತ್ಪತ್ತಿ ಆಗ್ತದ. ರಾಸಾಯನಿಕ ಬದಲಾವಣೆಯಲ್ಲಿ ಹೊಸ ವಸ್ತು ಉತ್ಪತ್ತಿ ಆಗ್ತದೆ, ಆದರೆ ಭೌತ ಬದಲಾವಣೆಯಲ್ಲಿ ಹೊಸ ವಸ್ತು ಉತ್ಪತ್ತಿಯಾದರೂ ಕೂಡ ತನ್ನ ಮೂಲ ಗುಣಧರ್ಮವನ್ನು ಏನು ಮಾಡೋದಿಲ್ಲ, ಅದು ಕಳೆದುಕೊಳ್ಳುವುದಿಲ್ಲ ಅನ್ನೋಂಥದ್ದನ್ನು ನಾವು ನೋಡ್ತೀವಿ. ಇದೊಂದು ಶಾಶ್ವತ ಬದಲಾವಣೆಯಾಗಿದೆ. ಅದನ್ನ ಕ್ವಶನ್ ಕೇಳುವ ಸಾಧ್ಯತೆ ಇರ್ತದೆ. ರಾಸಾಯನಿಕ ಬದಲಾವಣೆಯು ಒಂದು ಶಾಶ್ವತ ಬದಲಾವಣೆಯಾಗಿದೆ, ಭೌತ ಬದಲಾವಣೆಯು ಒಂದು ತಾತ್ವಿಕ ಬದಲಾವಣೆಯಾಗಿದೆ, ತಕ್ಷಣದ ಬದಲಾವಣೆಯಾಗಿದೆ ಅನ್ನೋದು ನೋಡ್ತೀವಿ. ಈ ಬದಲಾವಣೆಯಲ್ಲಿ ಒಂದು ವಿಧದ ವಸ್ತು ಏನಾಗುತ್ತಪ್ಪ ಅಂದ್ರೆ ಮತ್ತೊಂದು ವಿಧದ ವಸ್ತುವಾಗಿ ಶಾಶ್ವತವಾಗಿ ಬದಲಾಗುತ್ತದೆ ಅನ್ನೋದು ನೋಡಬೇಕು. ಯಾವುದೇ ಒಂದು ವಸ್ತು ಏನಾಗುತ್ತೆ, ಮತ್ತೊಂದು ವಿಧದ ವಸ್ತುವಾಗಿ ಶಾಶ್ವತವಾಗಿ ಬದಲಾವಣೆ ಆಗ್ತದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ವಸ್ತುವಿನ ದ್ರವ್ಯರಾಶಿಯಲ್ಲಿ ಮಾರ್ಪಾಟ ಆಗುತ್ತದೆ, ವಸ್ತುವಿನ ದ್ರವ್ಯರಾಶಿಯಲ್ಲಿಯೂ ಕೂಡ ವೇರಿಯೇಷನ್ ಆಗ್ತದೆ. ಇದಕ್ಕೋಸ್ಕರ ನಾವು ಇದನ್ನು ಏನಂತೀವಪ್ಪ ಅಂದ್ರೆ ಕೆಮಿಕಲ್ ಚೇಂಜ್, ರಾಸಾಯನಿಕ ಬದಲಾವಣೆ ಅನ್ನೋದನ್ನು ನಾವು ನೋಡ್ತೀವಿ. ಈ ಬದಲಾವಣೆಯು ವಸ್ತುವಿನ ಮೂಲ ಗುಣಧರ್ಮವನ್ನು ಬದಲಾಯಿಸುತ್ತದೆ ಅನ್ನುವಂಥ ನೋಡ್ತೀವಿ. ರಾಸಾಯನಿಕ ಬದಲಾವಣೆಯು ಮೂಲ ವಸ್ತುವನ್ನು ಏನು ಮಾಡ್ತದೆ, ಅದರ ಮೂಲ ಗುಣಧರ್ಮವನ್ನು ಏನು ಮಾಡ್ತದೆ, ಮತ್ತೊಮ್ಮೆ ಆ ಮೂಲ ವಸ್ತುವನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋದು ನೋಡ್ತೀವಿ. ಇದಕ್ಕೆ ಏನಂತಾರಪ್ಪ ಅಂದ್ರೆ ಇರ್ರಿವರ್ಸಿಬಲ್ ಚೇಂಜ್ ಅಂತ ನೋಡ್ತೀವಿ. ಇರ್ರಿವರ್ಸಿಬಲ್ ಚೇಂಜ್ ಅಂದರೆ ಮರಳಿ ನಾವು ಆ ವಸ್ತುವನ್ನು ಪಡ್ಕೊಳ್ಳಿಕ್ಕೆ ಮತ್ತೆ ಸಾಧ್ಯ ಆಗುವುದಿಲ್ಲ, ಎಲ್ಲಿ ರಾಸಾಯನಿಕ ಬದಲಾವಣೆಯಲ್ಲಿ. ಆದರೆ ಭೌತ ಬದಲಾವಣೆಯಲ್ಲಿ ಮರಳಿ ನಾವು ಆ ಮೂಲ ವಸ್ತು ಮತ್ತೆ ಆ ವಸ್ತುವನ್ನು ನಾವು ಪಡ್ಕೊಳ್ಬಹುದಾಗಿತ್ತು ಅನ್ನೋದು ನಾವು ತಿಳ್ಕೊಳ್ಬೇಕು. ಒಂದಕ್ಕೊಂದು ಕಂಪ್ಯಾರಿಸನ್ ಮಾಡಿ ನೆನಪಿಟ್ಕೊಳ್ಳೋದ್ರ ಮೂಲಕ ನಾವು ಅತ್ಯಂತ ಸರಳವಾಗಿ ಆ ವಿಷಯದ ಮೇಲೆ ಪ್ರಭುತ್ವವನ್ನು ಸಾಧಿಸಬಹುದು ಅನ್ನೋದನ್ನು ತಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಆಂತರಿಕ ಅಂಶಗಳಲ್ಲಿ ಮತ್ತು ರಾಸಾಯನಿಕ ಅಂಶಗಳಲ್ಲಿ ಬದಲಾವಣೆ ಆಗ್ತದೆ ಅನ್ನೋದನ್ನು, ಈ ರಾಸಾಯನಿಕ ಬದಲಾವಣೆ ಏನೇನು ಬದಲಾವಣೆ ಆಗ್ತದೆ ಅನ್ನೋದನ್ನು ಮೊದಲು ಸ್ಪಷ್ಟವಾಗಿ ತಿಳ್ಕೊಂಡು ನಂತರ ಅವುಗಳ ಉದಾಹರಣೆಗಳನ್ನ ನಾವು ನೋಡೋದ್ರ ಮೂಲಕ ಏನು ಮಾಡ್ತೀವಪ್ಪ ಅಂತಂದ್ರೆ ಅತ್ಯಂತ ಸರಳವಾಗಿ ನಾವು ಅದರ ಮೇಲೆ ತಿಳ್ಕೊಳ್ಬಹುದಾಗಿದೆ ಅನ್ನೋದನ್ನು ನೋಡ್ತೀವಿ ಅಂತ. ಉದಾಹರಣೆಗೆ ಒಂದು ಚೂರು ಪೇಪರ್ ಬೆಂಕಿ ಹೊತ್ತಿಸಿದಾಗ ಏನಾಗುತ್ತಪ್ಪ ಅಂದ್ರೆ ಅದು ಉರಿದು ಬೂದಿಯಾಗುತ್ತದೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಉರಿದು ಬೂದಿಯಾದ ನಂತರ ಮತ್ತೆ ಪೇಪರನ್ನು ಮರಳಿ ನಾವು ಪಡ್ಕೊಳ್ಳಿಕ್ಕೆ ಆಗುತ್ತೇನ್ರಿ, ಮರಳಿ ಮತ್ತೆ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅನ್ನೋಂಥದ್ದನ್ನು ನೋಡ್ತೀವಿ. ಅಲ್ಲಿ ಬಿಡುಗಡೆ ಆಗೋದು ಏನಾಗುತ್ತಪ್ಪ ಅಂದ್ರೆ ಬೂದಿ ಬಿಡುಗಡೆ ಆಗುತ್ತದೆ, ಆದರೆ ಮತ್ತೆ ನಾವು ಮರಳಿ ಪೇಪರನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೇನ್ರಿ, ಮತ್ತೆ ಮರಳಿ ನಾವು ಪೇಪರನ್ನು ಮರಳಿ ಆ ಸ್ಥಿತಿಯನ್ನು ಪಡ್ಕೊಳ್ಳಿಕ್ಕೆ ಆಗುತ್ತಾ, ಸಾಧ್ಯ ಆಗೋದಿಲ್ಲ. ಬೂದಿ ಆದ ನಂತರ ಏನಾಗುತ್ತಾ, ಶಾಖ ಉತ್ಪಾದನೆಯಾಗಿ ಹೋಗುತ್ತಾ, ನಂತರ ನಮ್ಮ ಕೈಯಲ್ಲಿ ಉಳಿದಿರೋದೇನು ಬೂದಿ ಮಾತ್ರ ಉಳಿದಿರುತ್ತೆ. ನಾವು ಇಲ್ಲಿ ಚಿತ್ರಣದಲ್ಲಿ ತೋರಿಸಿದ್ದೀವಿ, ಕಟ್ಟಿಗೆಯನ್ನು ಏನು ಮಾಡ್ತಿದ್ದಾರೆ, ಸುಡ್ತಿದ್ದಾರೆ. ಅದೇನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಬೂದಿ ಆಗಿ ಹೋಗುತ್ತಾ, ಮರಳಿ ನಾವು ಕಟ್ಟಿಗೆಯನ್ನು ಪಡ್ಕೊಳ್ಳಿಕ್ಕೆ ಆಗುದಿಲ್ಲ ಅನ್ನೋದನ್ನ ನಾವು ನೋಡ್ತೀವಿ. ಇಲ್ಲಿಯೂ ಕೂಡ ತಾವು ನೋಡ್ಬೋದು, ವ್ಯಕ್ತಿ ಏನು ಮಾಡ್ತಾನೆ, ಪೇಪರ್ ಹಾಳೆ ಏನು ಮಾಡ್ತಾನೆ, ಸುಡ್ತಿದ್ದಾನೆ. ಸುಟ್ಟ ನಂತರ ಏನಾಗುತ್ತೆ, ಶಾಖ ಉತ್ಪಾದನೆ ಆಗುತ್ತಾ, ಮರಳಿ ಮತ್ತೆ ಏನಾಗುತ್ತಪ್ಪ ಅಂತಂದ್ರೆ ಅದು ಬೇರೆ ಬದಲಾವಣೆ ಬೂದಿ ಉಳಿಯುತ್ತೆ ಹೊರತಾಗಿ ಮತ್ತೆ ನಾವು ಮರಳಿ ಪೇಪರನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಇದನ್ನ ಏನಂತೀವಪ್ಪ ಅಂದ್ರೆ ರಾಸಾಯನಿಕ ಬದಲಾವಣೆ. ರಾಸಾಯನಿಕ ಬದಲಾವಣೆ ಅಂದರೆ ಇಷ್ಟೇ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಮರಳಿ ನಮಗೆ ಆ ವಸ್ತುವನ್ನು ಪಡೆದುಕೊಳ್ಳಿಕ್ಕೆ ಆಗೋದಿಲ್ಲ, ತನ್ನ ಮೂಲ ಗುಣಧರ್ಮವನ್ನೇ ಆ ವಸ್ತು ಕಳೆದುಕೊಂಡು ಬಿಡುತ್ತದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಅದೇ ಈ ಪೇಪರನ್ನು ನಾವು ಕಟ್ ಮಾಡಿದರೆ ಅದು ಭೌತಿಕ ಬದಲಾವಣೆ ಆಗುತ್ತಿದ್ದು, ಆದರೆ ಅದೇ ಪೇಪರ್ಗೆ ನಾವು ಬೆಂಕಿ ಹಚ್ಚಿ ಸುಟ್ಟಾಗ ಏನಾಗುತ್ತಪ್ಪ ಅಂದ್ರೆ ಅದು ರಾಸಾಯನಿಕ ಬದಲಾವಣೆ ಆಗ್ತದೆ ಅನ್ನೋಂಥದ್ದನ್ನು ತಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅನ್ನೋದು ನೋಡ್ತೀವಿ. ಅದೇ ರೀತಿಯಾಗಿ ಯಾವ ಥರ ಎಕ್ಸಾಂಪಲ್ಸ್ ಬರ್ತಾವ ರಾಸಾಯನಿಕ ಬದಲಾವಣೆ ಮೇಲೆ ಯಾವ
ಪ್ರಶ್ನೆಗಳು ಬರ್ತಾವೆ, ಯಾವ ಉದಾಹರಣೆಗಳದಾವ ಅನ್ನೋಂಥದ್ದನ್ನು ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ ಅನ್ನೋಂಥದ್ದನ್ನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಸಾಯನಿಕ ಬದಲಾವಣೆಗಳಿಗೆ ಉದಾಹರಣೆಗಳನ್ನು ನಾವು ನೋಡೋಣ. ಏನಪ್ಪಾ ಅಂತಂದ್ರೆ ಕಬ್ಬಿನ ತುಕ್ಕು ಹಿಡಿಯುವುದು ಅನ್ನೋಂಥದ್ದನ್ನು ನೋಡುತ್ತೀವಿ. ಕಬ್ಬಿನ ಏನು ಮಾಡೋದು, ತುಕ್ಕು ಹಿಡಿಯುವುದು. ಯಾವುದಕ್ಕೆ ಉದಾಹರಣೆ ಆಗಿದೆಪ್ಪ ಅಂತಂದ್ರೆ ಅದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆಯಾಗಿದೆ. ಕೆಮಿಕಲ್ ಚೇಂಜಸ್ಗೆ ಏನಾಗದ ಉದಾಹರಣೆ ಆಗಿದೆ ಅನ್ನುವಂಥದ್ದು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಕಬ್ಬಿನ ತುಕ್ಕು ಹಿಡಿದಾಗ ಕಬ್ಬಿಣದ ಆಕ್ಸೈಡ್ Fe ಆಗುತ್ತದೆ. ಅದು ಏನಾಗ್ತಪ್ಪ ಅಂದ್ರೆ ರಾಸಾಯನಿಕ ಕ್ರಿಯೆಯಿಂದ ಉಂಟಾಗುವ ಬದಲಾವಣೆಯಾಗಿರುತ್ತದೆ. ಮತ್ತೆ ಈ ಕ್ರಿಯೆಯಿಂದ ಮೂಲ ಕಬ್ಬಿಣವನ್ನು ಪಡೆಯಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು. ನೋಡ್ರಿ, ಕಬ್ಬಿನ ತುಕ್ಕು ಹಿಡಿದಾಗ ಯಾವ ರೀತಿ ಪ್ರಶ್ನೆ ಕೇಳುವಂಥದ್ದು ಸಾಧ್ಯತೆ ಇರುತ್ತದಪ್ಪ ಅಂತಂದ್ರೆ ಎಲ್ರಿಗೂ ಸ್ಪರ್ಧಾರ್ಥಿಗಳಿಗೆ ಒಂದು ಪ್ರಶ್ನೆ ಏನಪ್ಪ ಅಂದ್ರೆ ಕಬ್ಬಿನ ತುಕ್ಕು ಹಿಡಿದಾಗ ಅದರ ತೂಕವು ಹೆಚ್ಚಾಗುತ್ತದೆಯೋ ಕಡಿಮೆಯಾಗುತ್ತದೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿರುವಂಥ ವಿಷಯ. ಕಬ್ಬಿನ ತುಕ್ಕು ಹಿಡಿದಾಗ ಅದರ ತೂಕ ಹೆಚ್ಚಾಗುತ್ತದೆಯೋ ಅಥವಾ ಕಡಿಮೆಯಾಗುತ್ತದೆಯೋ? ಸರಿ, ಕಬ್ಬಿನ ತುಕ್ಕು ಹಿಡಿದಾಗ ಅದರ ತೂಕ ಏನಾಗುತ್ತದಪ್ಪ ಅಂತಂದ್ರೆ ಹೆಚ್ಚಾಗುತ್ತದೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಕಬ್ಬಿನ ತುಕ್ಕು ಹಿಡಿದಾಗ ಅದರ ತೂಕ ಹೆಚ್ಚಾಗುತ್ತದೇನಿದೆ, ಆದರೆ ಹೆಚ್ಚಾಗಿರುವಂಥ ತೂಕದಲ್ಲಿ ಏನಾಗಿರುತ್ತದೆ, ಹೆಚ್ಚಾಗಿರುವಂಥ ತೂಕ ಎಲ್ಲಿಂದ ಬಂತು, ಆ ತೂಕ ಹೇಗೆ ಹೆಚ್ಚಾಯಿತು ಅನ್ನೋದನ್ನು ನಾವು ನೋಡಿದಾಗ ಹೆಚ್ಚಾಗಿರೋ ತೂಕದಲ್ಲಿ ಏನಿರ್ತದಪ್ಪ ಅಂದ್ರೆ ಆಕ್ಸಿಜನ್ ಇರ್ತದೆ. ಆಕ್ಸಿಜನ್ ಏನಾಗಿರ್ತದೆ, ಹೆಚ್ಚಾಗಿರ್ತದೆ. ಕಬ್ಬಿನ ತುಕ್ಕು ಹಿಡಿಯೋದು ಹೇಗೆ ಹಿಡಿತದಪ್ಪ ಅಂದ್ರೆ ತೇವಾಂಶ ಜಾಸ್ತಿ ಇತ್ತಂದ್ರೆ, ತಂಪು ಜಾಸ್ತಿ ಇತ್ತಂದ್ರೆ, ಮತ್ತೆ ಆಕ್ಸಿಜನ್ ಸಪ್ಲೈ ಅದಕ್ಕೆ ಪೂರಕವಾಗಿರೋದ್ರಿಂದ ಕಬ್ಬಿನ ತೇವಾಂಶಗಳಿಂದ ಏನಾಗ್ತದೆ, ಆಮ್ಲಜನಕದೊಂದಿಗೆ ವರ್ತಿಸಿ ಏನಾಗ್ತದಪ್ಪ ಅಂತಂದ್ರೆ ಅದು ಕಬ್ಬಿನ ಏನಾಗ್ತದೆ, ತುಕ್ಕು ಹಿಡಿತದ ಅನ್ನುವಂಥದ್ದು ನಾವು ನೋಡ್ತೀವಿ. ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರುವಂಥ ಅತ್ಯಂತ ಸರಳವಾದ ಮಾಹಿತಿ ಇದಾಗಿದೆ. ನಿಮಗಿದು ತಿಳಿಯಲಿ, ತೇವಾಂಶವಿದ್ದಾಗ ತುಕ್ಕು ಬೇಗ ಹಿಡಿಯುತ್ತದೆ. ಕಬ್ಬಿಣವು ಏನಾಗ್ತದಪ್ಪ ಅಂದ್ರೆ ತುಕ್ಕು ಹಿಡಿದಾಗ ಅದರ ತೂಕವು ಹೆಚ್ಚಾಗುತ್ತದೆ. ನಾನು ಹೇಳಿರುವಂಥದ್ದು ಇಲ್ಲಿ ನಾವು ಸ್ಲೈಡ್ ರೂಪದಲ್ಲಿ ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ನೋಡ್ತೀವಿ. ಹೌದು, ನಿಜ. ಆದರೆ ಕಬ್ಬಿನ ತುಕ್ಕು ಹಿಡಿಬಾರ್ದು ಅನ್ನುವಂಥ ಉದ್ದೇಶದಿಂದ ಏನು ಮಾಡ್ತಾರ ಅನ್ನುವಂಥದ್ದನ್ನು ನೋಡಿದಾಗ ಅತ್ಯಂತ ಸ್ಪಷ್ಟವಾಗಿ ನೆನಪಿಟ್ಕೊಳ್ಬೇಕಾಗಿರುವಂಥ ಒಂದು ವರ್ಡ್ ಯಾವುದಪ್ಪ ಅಂದ್ರೆ ಗ್ಯಾಲ್ವನೀಕರಣ ಅಂತ ಬರ್ತದೆ. ಇಲ್ಲಿ ತಾವು ನೋಡ್ಬೋದು ಗ್ಯಾಲ್ವನೀಕರಣ. ಸರಿ, ಗ್ಯಾಲ್ವನೀಕರಣ ಅಂದರೆ ಏನ್ರಿ, ಇದನ್ನು ಹೆಂಗೆ ಮಾಡ್ತಾರ್ರಿ ಅಂತಂದ್ರೆ ಕಬ್ಬಿನ ಏನು ತುಕ್ಕು ಹಿಡಿಬಾರ್ದು ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಅದರ ಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ಸತುವಿನ ಲೇಪನವನ್ನು ಮಾಡ್ತಾರೆ. ಕಬ್ಬಿಣದ ಮೇಲೆ ಕಬ್ಬಿಣದ ರಾಡ್ಗಳಿರ್ತಾವಲ್ಲ ಅದ್ರ ಮೇಲೆ ಏನು ಮಾಡ್ತಾರೆ, ಸತುವಿನ ಲೇಪನವನ್ನು ಮಾಡೋದ್ರಿಂದ ನಾವು ಗ್ಯಾಲ್ವನೀಕರಣ ಅಂತ ಕರಿತೀವಿ. ಆ ವಿಧಾನವನ್ನು ಏನಂತೀವಪ್ಪ ಅಂದ್ರೆ ಕಬ್ಬಿಣದ ವಸ್ತುಗಳ ಮೇಲೆ ಏನು ಮಾಡ್ತಾನೆ, ಸತುವಿನ ಲೇಪನವನ್ನು ಮಾಡೋದ್ರ ಮೂಲಕ ಅದು ಗ್ಯಾಲ್ವನೀಕರಣ ಅಂತ ಕರೀತಾನೆ. ಆ ಗ್ಯಾಲ್ವನೀಕರಣ ಮಾಡೋದ್ರಿಂದ ಏನು ಉಪಯೋಗ ಇದೆ ನಮಗೆ ಅಂತಂದಾಗ ಕಬ್ಬಿಣ ಏನು ಮಾಡ್ಬೋದು, ತುಕ್ಕು ಜಲ್ದಿ ಬೇಗ ಹಿಡಿಯೋದಿಲ್ಲ, ತುಕ್ಕು ಹಿಡಿಯದಂತೆ ತಡೆಯುವಂಥ ಒಂದು ಸರಳವಾದ ವಿಧಾನ ಇದಾಗಿದೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಬಹಳ ಮುಖ್ಯ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಎರಡನೇ ಉದಾಹರಣೆ ನಾವು ಕೊಟ್ಟಿದ್ದೀವಿ. ಒಂದನೇ ಉದಾಹರಣೆ ಯಾವುದಪ್ಪ ಅಂದ್ರೆ ಕಬ್ಬಿನ ತುಕ್ಕು ಹಿಡಿಯುವುದು ಅಂತ ನಾನು ಹೇಳಿದೆ. ಎರಡನೇ ಉದಾಹರಣೆ ನೋಡ್ರಿ, ಸಕ್ಕರೆಯನ್ನು ಸುಡುವುದು ಅಂತ ನೋಡ್ತೀವಿ. ಸಕ್ಕರೆಯನ್ನು ಸುಟ್ಟಾಗ ಏನಾಗುತ್ತಪ್ಪ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಬಿಡುಗಡೆಯಾಗಿ ಹೋಗುತ್ತೆ, ಅಲ್ಲಿ ಕಾರ್ಬನ್ ಉತ್ಪಾದನೆ ಆಗುತ್ತೆ. ಸಕ್ಕರೆಯನ್ನು ನೋಡ್ರಿ, ಇಲ್ಲಿ ಯಾವ ಥರ ವರ್ಡ, ಒಂದೇ ಒಂದು ಅಕ್ಷರ ಕೂಡ ಚೇಂಜ್ ಆದರೆ ಯಾವ ಥರ ಬದಲಾವಣೆ ಆಗುತ್ತಾನೋ. ಸಕ್ಕರೆಯನ್ನು ನೀರಿನಲ್ಲಿ ಕರಗಿಸುವುದು ಅಂದಾಗ ಏನನ್ಬೇಕಪ್ಪ ಅಂದ್ರೆ ನಾವು ಭೌತ ಬದಲಾವಣೆ ಅನ್ಬೇಕು. ಸಕ್ಕರೆಯನ್ನು ಸುಡುವುದು ಅಂತ ಬಂತಂದ್ರೆ ಅವಾಗ ಏನನ್ಬೇಕಪ್ಪ ಅಂತಂದ್ರೆ ಅದನ್ನು ನಾವು ರಾಸಾಯನಿಕ ಬದಲಾವಣೆ ಅನ್ಬೇಕು. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಸಕ್ಕರೆ ಸುಡುವುದರಿಂದ ಏನಾಗುತ್ತಪ್ಪ ಅಂತಂದ್ರೆ ಅಂದ್ರೆ ಇಂಗಾಲ ಎಂಬ ಹೊಸ ವಸ್ತು ಉತ್ಪಾದನೆ ಆಗ್ತದ. ಇಂಗಾಲ ಅನ್ನುವಂಥ ಹೊಸ ವಸ್ತು ಏನಾಗ್ತದೆ, ಉತ್ಪಾದನೆ ಆಗ್ತದೆ. ನಾವು ಆಲ್ರೆಡಿ ಕೂಡ ಇಲ್ಲಿ ಚಿತ್ರಣದಲ್ಲಿಯೂ ಕೂಡ ತೋರಿಸಿದ್ದೀವಿ, ನೋಡ್ಬೋದು ನೀವು. ಸಕ್ಕರೆಯನ್ನು ಸುಡುವುದರ ಮೂಲಕ ಅಲ್ಲಿ ಕರಿ ಇದ್ದಿಲ್ಲ ಅಥವಾ ಇಂಗಾಲ ಉತ್ಪಾದನೆ ಆಗ್ತದೆ ಅನ್ನುವಂಥದ್ದನ್ನು ತಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರುವಂಥ ಮಾಹಿತಿ. ನೆಕ್ಸ್ಟ್ ನೋಡ್ರಿ, ಮೂರನೇ ವಿಡಿಯೋದಲ್ಲಿ ಕೂಡ ಹಾಲು ಮೊಸರಾಗುವುದು ಅಂತ ನೋಡ್ತೀವಿ. ಹಾಲು ಮೊಸರಾಗುವುದು ಏನಪ್ಪಾ ಅಂತಂದ್ರೆ ಇದು ಒಂದು ಕೂಡ ಕೆಮಿಕಲ್ ಚೇಂಜ್. ಇಲ್ಲಿ ನೋಡ್ತೀವಿ ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನುವಂಥ ಆ್ಯಸಿಡ್ ಇರ್ತದೆ. ನಮ್ಗೆ ಗೊತ್ತಿರ್ತದೆ ಲ್ಯಾಕ್ಟಿಕ್ ಆ್ಯಸಿಡ್ ಹಾಲಿನಲ್ಲಿರುವಂಥ ಆ್ಯಸಿಡ್ ಯಾವುದು ಅಂತ ಕೇಳ್ತಾನೆ, ಕೇಳೋ ಪ್ರಶ್ನೆ ಸಾಧ್ಯತೆ ಜಾಸ್ತಿ ಇರ್ತದೆ. ಅತ್ಯಂತ ಸರಳವಾದ ವಿಧಾನ ಯಾವುದಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಹಾಲನ್ನು ಮೊಸರು ಮಾಡುವುದು ಏನಪ್ಪ ಅಂದ್ರೆ ರಾಸಾಯನಿಕ ಬದಲಾವಣೆ. ಹಾಲಿನಲ್ಲಿರುವ ಆಮ್ಲ ಯಾವುದಪ್ಪ ಅಂದ್ರೆ ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಇರ್ತದೆ ಅಂತ ನೋಡ್ತೀವಿ. ಹಾಲು ಮೊಸರಾಗುವುದು ಒಂದು ಏನಾಗಿದೆಪ್ಪ ಅಂದರೆ ಇದೊಂದು ರಾಸಾಯನಿಕ ಬದಲಾಗಿದೆ. ಮತ್ತೆ ಪುನಃ ನಾವು ಮೊಸರಿನಿಂದ ಹಾಲನ್ನು ಪಡೀಲಿಕ್ಕೆ ಸಾಧ್ಯ ಐತೆ ಅಂದರೆ ಸಾಧ್ಯ ಇಲ್ಲ. ಮೊಸರಿನಿಂದ ನಾವು ತುಪ್ಪವನ್ನು ಪಡಿಬೋದು, ಬೆಣ್ಣೆಯನ್ನು ಪಡಿಬೋದು, ಆದರೆ ನಾವು ಯಾವುದೇ ಕಾರಣಕ್ಕೂ ಮೊಸರಿನಿಂದ ಪುನಃ ಹಾಲನ್ನು ಪಡೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೋಸ್ಕರ ತನ್ನ ಮೂಲ ಗುಣಧರ್ಮವನ್ನೇ ಕಳೆದುಕೊಳ್ಳೋದ್ರಿಂದ ಇದೇನಪ್ಪ ಅಂದ್ರೆ ಹಾಲು ಮೊಸರಾಗುವುದು ಯಾವುದಪ್ಪ ಅಂತಂದ್ರೆ ಇದು ಒಂದು ರಾಸಾಯನಿಕ ಬದಲಾವಣೆ, ಕೆಮಿಕಲ್ ಚೇಂಜ್ ಅಂತ ತಾವು ತಿಳ್ಕೊಳ್ಬೇಕಾಗಿರುವಂಥದ್ದು. ಇಲ್ಲಿ ನೋಡ್ರಿ,
ಮರವನ್ನು ಸುಡುವುದು ಅಂತ ಬರುತ್ತೆ. ಮರವನ್ನು ಸುಡುವುದರಿಂದ ಏನಾಗುತ್ತಪ್ಪ ಅಂತಂದ್ರೆ ಇದು ಕೂಡ ಒಂದು ರಾಸಾಯನಿಕ ಬದಲಾವಣೆ ಆಗ್ತದೆ. ಇಲ್ಲಿ ಬೆಂಕಿ ಹೊತ್ತಿ ಉರಿತದೆ, ಉರಿದ ನಂತರ ಮರದ ಬೂದಿ ಮಾತ್ರ ಉಳಿತದೆ, ಶಾಖ ಉತ್ಪಾದನೆ ಆಗ್ತದೆ, ಬೂದಿ ಮಾತ್ರ ಉಳಿತದೆ, ಮರ ತನ್ನ ಮೂಲ ಗುಣಧರ್ಮವನ್ನೇ ಕಳೆದುಕೊಳ್ತದೆ. ಅದಕ್ಕೋಸ್ಕರ ಇದನ್ನು ಕೂಡ ನಾವು ಏನಂತೀವಪ್ಪ ಅಂತಂದ್ರೆ ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ಅತ್ಯಂತ ಸವಿವರವಾಗಿ ಎಕ್ಸಾಂಪಲ್ಗಳನ್ನು ಸಮೇತ ಹೇಳ್ತಿದ್ದೀನಿ, ಇದನ್ನ ಅತ್ಯಂತ ಸರಳವಾಗಿ ತಾವು ತಿಳ್ಕೊಳ್ಬೋದು. ನೋಡ್ರಿ ನೆಕ್ಸ್ಟ್ ಐತಿ ಈ ಸುಡುವುದರ ಮೂಲಕ. ನೋಡಿ ಮೊಟ್ಟೆಯನ್ನು ಬೇಯಿಸುವುದು ಕೂಡ ಏನಾಗುತ್ತೆ, ಇದು ಕೂಡ ರಾಸಾಯನಿಕ ಬದಲಾವಣೆ ಆಗ್ತದೆ. ಅತ್ಯಂತ ಸರಳವಾಗಿ ತಿಳ್ಕೊಬೋದು ಅಂತ ತಾವು ಯಾವ್ಯಾವ ವಸ್ತುಗಳನ್ನ ನಾವು ಬೆಂಕಿ ಹಚ್ಚಿ ಯಾವುದನ್ನು ಸುಡ್ತಿಲ್ಲ ಅವೆಲ್ಲ ರಾಸಾಯನಿಕ ಬದಲಾವಣೆ ಆಗ್ತಾವ ಅಂತಲೂ ಕೂಡ ತಾವು ಸರಳವಾಗಿ ತಿಳ್ಕೊಬೋದು. ನೋಡಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಇದು ಭಾಳ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೇಬೇಕಾಗಿರುವಂಥದ್ದು ಏನಪ್ಪ ಅಂತಂದ್ರೆ ತಾವುಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದರೆ ಏನು ಅನ್ನುವಂಥದ್ದನ್ನು ಸ್ಪಷ್ಟವಾದ ಮಾಹಿತಿ ಮೊದಲು ಇರಬೇಕು. ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಇಂಗ್ಲೀಷ್ದಲ್ಲಿ ಏನು ವರ್ಡ್ ಯೂಸ್ ಮಾಡ್ತಾರೆ, ತಾನು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕನ್ನಡದಲ್ಲಿ ಕೊಡದೇ ಇರ್ಬೋದು. ಅದನ್ನೇ ಯಾವ ಥರ ಯೂಸ್ ಮಾಡ್ತಾನಪ್ಪ ಅಂದ್ರೆ ಕನ್ನಡ ಪ್ರಶ್ನೆ ಪತ್ರಿಕೆ, ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಗಳನ್ನ ನೇರವಾಗಿ ಕನ್ನಡಕ್ಕೆ ವರ್ಗಾವಣೆ ಮಾಡೋದ್ರಿಂದ ಕೆಲವೊಂದಿಷ್ಟು ವರ್ಡ್ಗಳನ್ನ ಇಂಗ್ಲೀಷ್ದಲ್ಲಿ ಇದ್ದಂತೆಯೇ ಕನ್ನಡದಲ್ಲಿ ಕೊಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೋಡ್ರಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದರೆ ಏನಪ್ಪ ಅಂತಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಇಂಗ್ಲೀಷ್ದಲ್ಲಿ ಏನಂತಾರಪ್ಪ ಅಂದ್ರೆ ಫೋಟೋಸಿಂಥೆಸಿಸ್ ಅಂತ ಕರೀತಾರೆ. ಏನಂತ ಯೂಸ್ ಮಾಡ್ತಾರೆ, ಫೋಟೋಸಿಂಥೆಸಿಸ್ ಅಂತ ಕರೀತಾರೆ. ಹಂಗಾರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಏನ್ರಿ ಅಂತಂದ್ರೆ ಸಸ್ಯಗಳು ನೀರು, ಗಾಳಿ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಸ್ಕೊಂಡು ಸೂರ್ಯನ ಬೆಳಕನ್ನು ಬಳಸ್ಕೊಂಡು ಏನು ಮಾಡ್ತಾವ, ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಕ್ರಿಯೆಗೆ ಏನೈತಿಪ್ಪ ಅಂದ್ರೆ ಪತ್ರ ಹರಿತ್ತುವಿನ ಸಹಾಯದಿಂದ, ಕ್ಲೋರೋಪ್ಲಾಸ್ಟ್ ಸಹಾಯದಿಂದ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಕ್ರಿಯೆಗೆ ಏನೈತಿಪ್ಪ ಅಂದ್ರೆ ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಅತ್ಯಂತ ಸರಳವಾಗಿರುವಂಥ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಬಗ್ಗೆ, ಕಾನ್ಸೆಪ್ಟ್ ಬಗ್ಗೆ ಅತ್ಯಂತ ಸವಿವರವಾದ ಮಾಹಿತಿಯನ್ನು ತಿಳ್ಕೊಂಡೇ ಇರಬೇಕು. ಇದೇನಪ್ಪ ಅಂದ್ರೆ ಕ್ಲೋರೋಪ್ಲಾಸ್ಟ್ನ ಸಹಾಯದಿಂದ ಏನು ನಡೀತಿದೆ, ಎಲೆಯಲ್ಲಿ ನಡೆಯುವಂಥ ಒಂದು ಪ್ರಕ್ರಿಯೆಯಾಗಿದೆ, ಸಸ್ಯಗಳಲ್ಲಿ ನಡೆಯುವಂಥ ಒಂದು ಪ್ರಕ್ರಿಯೆಯಾಗಿದೆ ಅಂತ ತಿಳ್ಕೋಬೇಕು. ಇಲ್ಲಿ ನೋಡ್ರಿ ಇದು ಯಾವ ರೀತಿಯಾಗಿ ಕೆಮಿಕಲ್ ಚೇಂಜ್ ಆಗ್ತದೆ ಅಂತ ಅಂದ್ರೆ ಇಲ್ಲೊಂದು ಚಿತ್ರಣವನ್ನು ತೋರಿಸಿದ್ದೀವಿ ನಾವು. ಇಲ್ಲಿ ನೋಡ್ರಿ C2O ಅಂತ ಕೊಟ್ಟಿದ್ದೀವಿ, CO2 ಅಂತ ಕೊಟ್ಟಿದ್ದೀವಿ. CO2 ಅಂತಂದ್ರೆ ಏನಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥದ್ದನ್ನು ನೋಡ್ತೀವಿ. CO2 ಅಂದ್ರೆ ಏನಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. 6 CO2 ಇದೆ ಇಲ್ಲಿ, 6 H2O. H2O ಬಗ್ಗೆ ನಮಗೆ ಆಲ್ರೆಡಿ ಗೊತ್ತು. H2O ಅಂದ್ರೆ ಏನಪ್ಪ ಅಂದ್ರೆ ನೀರು ಅನ್ನೋದು ನೋಡ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಸೂರ್ಯನಿಂದ ಬರುವಂಥ ಬೆಳಕನ್ನು ಪಡೆದುಕೊಂಡು ಏನು ಮಾಡ್ತಾವಪ್ಪ ಅಂದ್ರೆ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತಾವ ಅಂತ ನೋಡ್ತೀವಿ. ಅದಾದ ನಂತರ CO2 ಮತ್ತು H2O ಎರಡೂ ಕೂಡ ಇಲ್ಲಿ ನೋಡ್ರಿ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ C6H12O6 ಅಂತ ಬರುತ್ತೆ. ಹಂಗಾದ್ರೆ C6H12O6 ಅಂದ್ರೆ ಏನ್ರಿ ಅಂತಂದ್ರೆ ಇದು ಬೇರೆ ಏನೂ ಅಲ್ಲ, ಗ್ಲೂಕೋಸ್ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ನಾವು ನೋಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ O2 ಅಂತ ಬರುತ್ತೆ. O2 ಅಂದ್ರೆ ಏನಪ್ಪ ಅಂದ್ರೆ ಆಕ್ಸಿಜನ್. ಸಸ್ಯಗಳು ನಮಗೆ ಬಹಳ ಇಂಪಾರ್ಟೆಂಟು. ಸಸ್ಯಗಳು ಯಾಕೆ ಬೇಕು ಅನ್ನೋಂಥ ಪ್ರಶ್ನೆ ಬಂದಾಗ ಅವು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಏನು ಮಾಡ್ತಾವಪ್ಪ ಅಂದ್ರೆ ನಾವು ಹೊರಗಡೆ ಬಿಡುವಂಥ, ನಾವು ಆಕ್ಸಿಜನ್ನ ತಗೋತೀವಿ, ಏನು ಮಾಡ್ತೀವಿ ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಬಿಡ್ತೀವಿ. ಆದರೆ ಸಸ್ಯಗಳು ಏನು ಮಾಡ್ತಾವ, ಕಾರ್ಬನ್ ಡೈಆಕ್ಸೈಡನ್ನು ತಗೋತಾವ, ಕಾರ್ಬನ್ ಡೈಆಕ್ಸೈಡ್ ಏನು ಮಾಡ್ತಾವ ತಗೋತಾವ, ಆಕ್ಸಿಜನನ್ನು ಹೊರಗಡೆ ಬಿಡ್ತಾವ. ನಮಗೆ ಬೇಕಾಗಿರುವಂಥ ಆಕ್ಸಿಜನನ್ನು ಏನು ಮಾಡ್ತಾವ ಸಸ್ಯಗಳು ಹೊರಗಡೆ ಬಿಡ್ತಾವ, ನಮಗೆ ಕೊಡ್ತಾವ. ಅವೇ ನಾವು ಬಿಟ್ಟಿರುವಂಥ ಕಾರ್ಬನ್ ಡೈಆಕ್ಸೈಡನ್ನು ಏನು ಮಾಡ್ತಾವ ಸಸ್ಯಗಳು ಪಡ್ಕೋತಾವ. ಅದಕ್ಕೋಸ್ಕರ ಹೇಳ್ತಾರೆ ಸಸ್ಯಗಳನ್ನ ಜಾಸ್ತಿ ನಡಬೇಕು ಅನ್ನುವಂಥದ್ದನ್ನು ತಾವು ನೋಡ್ತೀವಿ. ಜೂನ್ ತಿಂಗಳಲ್ಲಿ ಪರಿಸರ ದಿನಾಚರಣೆಯನ್ನು ಕೂಡ ನಾವು ಆಚರಣೆಯನ್ನು ಮಾಡ್ತೀವಿ. ಸಸ್ಯಗಳನ್ನ ಜಾಸ್ತಿ ನೋಡೋದ್ರಿಂದ ಮಳೆಯನ್ನು ಹಾಗೂ ಬರಡು ಭೂಮಿಯನ್ನು ಆಗೋದನ್ನು ತಪ್ಪಿಸಬಹುದು ಅನ್ನೋಂಥದ್ದನ್ನು ನಾವು ನೋಡ್ತೀವಿ. ಸ್ಪಷ್ಟವಾಗಿ ವಾತಾವರಣ ಶುದ್ಧವಾಗಿರಬೇಕಂದ್ರೆ ಜಾಸ್ತಿ ಗಿಡ ಮರಗಳು ಇರಬೇಕು ಅನ್ನುವಂಥದ್ದೇ ಇದೇ ಉದ್ದೇಶ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಗೊತ್ತಾಯ್ತು. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಇಂಗ್ಲೀಷ್ದಾಗ ಏನಂತಾರಪ್ಪ ಅಂದ್ರೆ ಫೋಟೋಸಿಂಥೆಸಿಸ್ ಅಂತ ಕರೀತಾರೆ. ಅದರ ಚಿತ್ರಣವನ್ನು ಯಾವ ರೀತಿಯಾಗಿ ಸಸ್ಯ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತದೆ. ಅದಕ್ಕೋಸ್ಕರ ಸಸ್ಯಗಳನ್ನು ಸ್ವಪೋಷಕಗಳು ಅಂತ ಕರಿತೀವಿ. ಪ್ರಾಣಿಗಳನ್ನು ಏನಂತೀವಪ್ಪ ಅಂದ್ರೆ ಪರಪೋಷಕಗಳು ಅಂತ ಕರಿತೀವಿ ಅನ್ನೋಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಇಲ್ಲಿ ನೋಡ್ರಿ ನೆಕ್ಸ್ಟ್ ಇರೋದು ಕರ್ಪೂರ ಉರಿಯುವುದು. ಕರ್ಪೂರ ಏನಾಗೋದಪ್ಪ ಅಂದ್ರೆ ಉರಿಯುವುದು. ಇದನ್ನು ಏನಂತೀವಪ್ಪ ಅಂತಂದ್ರೆ ಕರ್ಪೂರ ಉತ್ಪನ್ನ ಅಂತಲೂ ಕೂಡ ಕರಿತೀವಿ. ಸಬ್ಲಿಮೇಷನ್ ಅನ್ನುವಂಥ ವರ್ಡನ್ನು ಕೂಡ ನಾವು ಯೂಸ್ ಮಾಡಿದ್ದೀವಿ. ಕರ್ಪೂರ ಉರಿಯುವುದು ಅಂದರೆ ಬೆಂಕಿ ಉರಿಯೋದಕ್ಕೆ ಅಂತ ಇದು ಕೂಡ ಒಂದು ರಾಸಾಯನಿಕ ಬದಲಾವಣೆಯಾಗಿದೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಮಿಶ್ರಣವನ್ನು ಮಾಡುವುದು. ಏನಪ್ಪ ಅಂದ್ರೆ ಆಮ್ಲಗಳ ಮತ್ತು ಪ್ರತ್ಯಾಮ್ಲಗಳ ಮಿಶ್ರಣ ಏನು ಮಾಡುವುದು ಅನ್ನೋಂಥದ್ದನ್ನು ನಾವು ನೋಡ್ತೀವಿ. ಇನ್ನು ನೋಡ್ರಿ ನೆಕ್ಸ್ಟ್ ಬರುವಂಥದ್ದು ಬೆಣ್ಣೆಯನ್ನು ತುಪ್ಪ ಮಾಡುವುದು. ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಮೊಸರನ್ನು
ಹಾಲನ್ನು ಏನು ಮಾಡೋದು ಮೊಸರನ್ನಾಗಿ ಮಾಡುವುದು ಕೂಡ ಕೆಮಿಕಲ್ ಚೇಂಜಸ್ಸು. ನೆಕ್ಸ್ಟ್ ನೋಡ್ರಿ, ಮೊಸರಿನಿಂದ ನಾವೇನು ಮಾಡ್ತೀವಿ, ಬೆಣ್ಣೆಯನ್ನು ತೆಗಿತೀವಿ. ಆ ಬೆಣ್ಣೆಯನ್ನು ಪುನಃ ತುಪ್ಪವನ್ನಾಗಿ ಮಾಡುವುದು ಕೂಡ ಕೆಮಿಕಲ್ ಚೇಂಜಸ್ಸು. ಹೇಗೆಂದರೆ ಆ ಬೆಣ್ಣೆಯಿಂದ ತುಪ್ಪವನ್ನು ತಯಾರಿ ಮಾಡಿದ ನಂತರ ಮತ್ತೆ ಪುನಃ ಬೆಣ್ಣೆಯನ್ನು ಪಡಲಿಕ್ಕಾಗುತ್ತಾ? ಆಗೋದಿಲ್ಲ. ಅದಕ್ಕೋಸ್ಕರ ಇದು ಕೂಡ ಏನಪ್ಪ ಅಂದ್ರೆ ಕೆಮಿಕಲ್ ಚೇಂಜಸ್ಗೆ ಅಂದರೆ ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಆಗ್ತದೆ ಅನ್ನುವಂಥದ್ದು ನೋಡ್ತೀವಿ. ಕೇಕನ್ನು ತಯಾರಿಸುವುದು ಅಂತ ನೋಡ್ತೀವಿ. ಏನಪ್ಪ ಅಂದ್ರೆ ಕೇಕನ್ನು ತಯಾರು ಮಾಡೋದ್ನಾಗ ಅನೇಕ ಫಂಗಸ್ಗಳನ್ನು ಬಳಸ್ತಾರೆ. ಅಲ್ಲೆಲ್ಲ ಅದು ಕೂಡ ಏನಪ್ಪ ಅಂದ್ರೆ ರಾಸಾಯನಿಕ ಕೆಮಿಕಲ್ಸ್ಗಳನ್ನ ಹಾಕಿರ್ತಾರೆ ಅಂತದ್ದು ನೋಡ್ತೀವಿ. ಇಂಧನಗಳ ದಹನ ವರ್ಡ್ ಬರ್ತಾರೆ, ಎಲ್ಲಿ ಬೆಂಕಿ ಹತ್ತುತ್ತೋ ಅಲ್ಲಿ ರಾಸಾಯನಿಕ ಬದಲಾವಣೆ ಅನ್ನೋದು ಅತ್ಯಂತ ಸರಳವಾಗಿ ತಾವು ತಿಳ್ಕೋಬೋದು. ಇಂಧನಗಳನ್ನ ದಹನ ಮಾಡ್ತಾವೆ. ಯಾವುದಪ್ಪ ಆಕ್ಸಿಜನ್ ಸಹಾಯದಿಂದ ಏನು ಮಾಡ್ತಾವಪ್ಪ ಅಂದ್ರೆ ಇಂಧನಗಳು ಏನು ಮಾಡ್ತಾವೆ, ದಹನ ಆಗಿ ಶಕ್ತಿ ಶಾಖ ಬಿಡುಗಡೆ ಆಗ್ತದೆ ಅನ್ನೋದನ್ನು ತಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಂತ. ನೆಕ್ಸ್ಟ್ ಸ್ಲೈಡಲ್ಲಿ ನೋಡಿ, ಆಹಾರವನ್ನು ಪಚನವಾಗಿಸುವುದು. ಆಹಾರ ಎಲ್ಲಿ ಪಚನ ಆಗ್ತದಪ್ಪ, ನಮ್ಮ ಜಠರದಲ್ಲಿ ಏನು ಪಚನ ಆಗ್ತದಲ್ಲ, ಆಹಾರ ಪಚನ ಆಗೋ ಕ್ರಿಯೆಗೇನು ಕೂಡಪ್ಪ ಅಂದರೆ ಇದು ಕೂಡ ಏನಾಗುತ್ತೆ, ಅಲ್ಲಿಯೂ ಕೂಡ ರಾಸಾಯನಿಕ ಬದಲಾವಣೆ ಆಗುತ್ತೆ. ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲ ಏನಾಗುತ್ತೆ ನಮ್ಮ ದೇಹದಲ್ಲಿ ಬಿಡುಗಡೆ ಆಗುತ್ತೆ. ಅವಾಗ ಏನಪ್ಪ ಅಂದ್ರೆ ರಾಸಾಯನಿಕ ಬದಲಾವಣೆ ಆಗ್ತದೆ ಅನ್ನೋಂಥದ್ದು ನೋಡ್ತೀವಿ. ಹಣ್ಣು ಮಾಗುವುದು ಅನ್ನುವಂಥದ್ದು ಕೂಡ ರಾಸಾಯನಿಕ ಬದಲಾವಣೆ ಆಗುತ್ತೆ. ತರಕಾರಿಯನ್ನು ಬೇಯಿಸುವುದು. ಇಲ್ಲಿ ನೋಡ್ರಿ, ಬೇಯಿಸುವುದು ಅಂತ ಬರ್ತಂದ್ರೆ ಏನಪ್ಪ ಅಂದ್ರೆ ರಾಸಾಯನಿಕ ಬದಲಾವಣೆ ಬರುತ್ತೆ. ಅದನ್ನೇ ತರಕಾರಿಯನ್ನು ಕತ್ತರಿಸುವುದು ಅಂತ ಬರ್ತರೆ ಏನಪ್ಪ ಅಂದ್ರೆ ಭೌತ ಬದಲಾವಣೆ ಬರುತ್ತೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಇಲ್ಲಿ ನೋಡಿ, ಎಲೆಕ್ಟ್ರೋಲೈಸಿಸ್ ಅನ್ನೋ ಆಫ್ ದ ವಾಟರ್ ಅಂತ ಬರ್ತದೆ. ಹಿಂಗಂದ್ರೆ ಏನ್ರಿ ಸರ್ ಅಂತ ಪ್ರಶ್ನೆ ತಮ್ಮ ಮನಸ್ಸಿನಲ್ಲಿ ಮೂಡ್ತೀವಿ. ಈ ವರ್ಡ್ ತಮ್ಗೆ ಅಂಡರ್ಸ್ಟ್ಯಾಂಡ್ ಆಗದೇ ಇರ್ಬೋದು. ಆ ಕಾರಣಕ್ಕೋಸ್ಕರ ನಾವಿಲ್ಲಿ ಒಂದು ಚಿತ್ರಣವನ್ನು ತೋರಿಸಿದ್ದೀವಿ. ಈ ಚಿತ್ರಣದಲ್ಲಿ ತಾವು ಅತ್ಯಂತ ಸ್ಪಷ್ಟವಾಗಿ ನೋಡ್ಬೋದು. ಇಲ್ಲಿ ಏನಪ್ಪ ಅಂದ್ರೆ 2 ನಳಿಕೆಗಳದಾವ. ಅಲ್ಲಿ ಏನದಪ್ಪ ಅಂದ್ರೆ ಇಲ್ಲೊಂದು ವಿದ್ಯುತ್ ಕಲೆಕ್ಷನನ್ನು ಇದಕ್ಕೆ ಮಾಡಿದ್ದೀವಿ. ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ನೀರಿನ ದ್ವಿವಿಭಜನೆ ಅಂತ ನೋಡ್ತೀವಿ. ನೀರಿನಲ್ಲಿ 2 ಧಾತುಗಳದಾವ ಅಂತ ನಾವು ಆಲ್ರೆಡಿ ನೋಡಿದ್ದೀವಿ. ಯಾವಪ್ಪ ಅಂದ್ರೆ ಒಂದೇದು H2O ಅನ್ನುವಂಥ 2 ಧಾತುಗಳು ಇರ್ತಾವೆ. 2 ಧಾತುಗಳು ಏನಿರ್ತಾವೆ ನೀರಿನಲ್ಲಿ ಇರ್ತಾವೆ. ಅವೆರಡೂ ಧಾತುಗಳನ್ನ ನಾವು ಏನು ಮಾಡ್ತೀವಿ, ದ್ವಿವಿಭಜನೆ ಮಾಡಬೇಕಾಗಿರ್ತದೆ. ಈ ಒಂದು ನಳಿಕೆಯಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಒಂದು ನಳಿಕೆಯಲ್ಲಿ ಏನಾಗುತ್ತೆ, ಆಕ್ಸಿಜನ್ ಆಗುತ್ತೆ. ಇನ್ನೊಂದು ನಳಿಕೆ ಏನಾಗುತ್ತೆ, ಹೈಡ್ರೋಜನ್ ಬರ್ತದೆ ಅನ್ನೋಂಥದ್ದು ನಾವು ಸ್ಪಷ್ಟವಾಗಿ ನಾವು ಸಣ್ಣವರಿದ್ದಾಗ ವೈಜ್ಞಾನಿಕ ಪ್ರಯೋಗವನ್ನು ಮಾಡೋ ಟೈಮ್ದಾಗ ಇದನ್ನು ತೋರಿಸಿರ್ತಾರೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಅತಿ ಕಡಿಮೆ ಐತಿ ಗೊತ್ತೈತಿ, ಒಂಥರ ಕಡಿಮೆ ಸಂಗ್ರಹಣೆ ಆಗೈತಿ ನೋಡಿ. ಇದು ಆಕ್ಸಿಜನ್ ಇರ್ತೈತಿ. ಏನಪ್ಪ ಇದ್ರಾಗ ಜಾಸ್ತಿ ಸಂಗ್ರಹಣೆ ಅದ್ರಲ್ಲಿ ಏನಿರ್ತೈತಪ್ಪ ಅಂದ್ರೆ ಹೈಡ್ರೋಜನ್ ಇರ್ತೈತಿ. ಅಲ್ಲೇ ಯಾಕೆ ಜಾಸ್ತಿ ಆಕ್ಸಿಜನ್ ಯಾಕೆ ಕಡಿಮೆ ಇರ್ತೈತಿ, ಹೈಡ್ರೋಜನ್ ಯಾಕೆ ಜಾಸ್ತಿ ಇರ್ತೈತಿ ಅಂದ್ರೆ ನೀರಿನ ಸೂತ್ರ ನಾವು ತಿಳ್ಕೊಂಡಿದ್ದೀವಿ. H2O ಅಂತ. ಹೈಡ್ರೋಜನ್ 2ರಷ್ಟು ಇರುತ್ತೆ, ಆಕ್ಸಿಜನ್ 1ರಷ್ಟು ಇರುತ್ತೆ. ಹೀಗೆ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನೀರಿನ ದ್ವಿವಿಭಜನೆಯನ್ನು ಮಾಡುವಂಥದ್ದಕ್ಕೆ ನಾವು ಏನಂತಪ್ಪ ಅಂದ್ರೆ ಎಲೆಕ್ಟ್ರೋಲೈಸಿಸ್ ವಾಟರ್ ಅಂತ ಕರಿತೀವಿ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿರುವಂಥ ವಿಷಯ. ತಮ್ಮ ವರ್ಡ್ ಅಂಡರ್ಸ್ಟ್ಯಾಂಡ್ ಆಗದೇ ಇರೋ ಕಾರಣಕ್ಕೋಸ್ಕರ ಆಗದೇ ಇರಬಹುದು ಅಂತ ಆ ಚಿತ್ರಣದಲ್ಲಿ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಅನ್ನೋದು ಅಂತೀವಿ. ಇನ್ನು ನೆಕ್ಸ್ಟ್ ಬರ್ತದೆ ನೋಡಿ, ಲೋಹವನ್ನು ಎಲೆಕ್ಟ್ರೋಪ್ಲೇಟಿಂಗ್ ಮಾಡುವುದು. ಲೋಹದ ಮೇಲೆ ಏನು ಮಾಡೋದು, ಎಲೆಕ್ಟ್ರೋಪ್ಲೇಟಿಂಗ್ ಮಾಡುವುದು ಅಂತದ್ದು ನಾವು ನೋಡ್ತೀವಿ. ನೆಕ್ಸ್ಟ್ ಬರುವಂಥದ್ದು ಏನಪ್ಪ ಅಂದ್ರೆ ಅಡಿಗೆ ಸೋಡಾ ಮತ್ತು ವಿನೆಗಾರನ್ನು ಮಿಶ್ರಣ ಮಾಡೋದು. ಇಂಗಾಲದ ಡೈಆಕ್ಸೈಡ್ ಅನಿಲವನ್ನು ಉತ್ಪಾದನೆ ಮಾಡುವುದು. ಅನಿಲ ಏನಾಗುತ್ತಪ್ಪ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಅನಿಲವನ್ನು ಉತ್ಪತ್ತಿ ಆಗ್ತೈತೆ. ಯಾವುದಾದ್ರು ಅಡಿಗೆ ಸೋಡಾ ಮತ್ತು ವಿನೆಗಾರ್ ಎಂಬ 2 ವಸ್ತುಗಳನ್ನು ಮಿಶ್ರಣ ಮಾಡೋದ್ರಿಂದ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ ಅನ್ನೋದು ನೋಡ್ತೀವಿ. ಪಟಾಕಿಗಳನ್ನು ಸುಡುವುದು. ಆಲ್ರೆಡಿ ಹೇಳಿದ್ನ, ಪಟಾಕಿಗಳನ್ನ ಸುಟ್ಟಾಗ ಏನಾಗ್ತದಪ್ಪ ಅಂದ್ರೆ ಅಲ್ಲಿಯೂ ಕೂಡ ಬೆಂಕಿ ಹೊತ್ಕೋತದೆ. ಅದಕ್ಕೋಸ್ಕರ ಏನೈತಪ್ಪ ಅಂದ್ರೆ ಅದು ಕೂಡ ರಾಸಾಯನಿಕ ಬದಲಾವಣೆಗೆ ಉದಾಹರಣೆಯಾಗಿದೆ. ಸೇಬು ಹಣ್ಣು ಕಂದು ಬಣ್ಣಕ್ಕೆ ತಿರುಗುವುದು. ಸೇಬು ಹಣ್ಣನ್ನು ನಾವು ಕತ್ತರಿಸಿಟ್ಟಾಗ ಮನೆಯಾಗ ಪ್ರಾಯೋಗಿಕವಾಗಿ ಪ್ರಯತ್ನ ಮಾಡಿರ್ಬೋದು. ಸೇಬು ಹಣ್ಣನ್ನು ಕಟ್ ಮಾಡಿದ ನಂತರ ಅದು ಕಂದು ಬಣ್ಣಕ್ಕೆ ತಿರುಗ್ತದೆ. ಅದಕ್ಕೆ ಏನು ಕಾರಣ ಇರ್ಬೋದು ಅಂತ ನಾವು ಸೇಬು ಹಣ್ಣಿನಲ್ಲಿ ಇರುವಂಥ ಆಮ್ಲ ಯಾವುದು ಅಂತ ನಾವು ಆಮ್ಲಗಳ ಬಗ್ಗೆ ಅಧ್ಯಯನ ಮಾಡೋದನ್ನ ತಿಳ್ಕೊಳ್ತೀವಿ. ಸೇಬು ಹಣ್ಣಿನಲ್ಲಿ ಯಾವ ಆಮ್ಲ ಇರ್ತದೆ ರೀ, ಮಾಲಿಕ್ ಆಮ್ಲ ಅನ್ನೋದು ಇರ್ತದೆ. ಮಾಲಿಕ್ ಆಮ್ಲ ಇರುವ ಕಾರಣದಿಂದ ಏನಾಗ್ತದೆ, ಸೇಬು ಹಣ್ಣನ್ನು ಕತ್ತರಿಸಿಟ್ಟಾಗ ವಾತಾವರಣದೊಂದಿಗೆ ವರ್ತಿಸಿ ಏನಾಗ್ತದೆ, ಅದು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗ್ತದೆ ಅನ್ನೋಂಥದ್ದು ನೋಡ್ತೀವಿ. ನಾವೆಲ್ಲರೂ ಮನೆಯಲ್ಲಿ ಪ್ರಾಯೋಗಿಕವಾಗಿ ಪ್ರಯತ್ನವನ್ನು ಮಾಡಿರ್ತೀವಿ. ಇದು ಅನುಭವ ಎಲ್ರಿಗೂ ಆಗಿರ್ತದೆ ಅನ್ನೋದು ನೋಡ್ತೀವಿ. ರಾಸಾಯನಿಕ ಬ್ಯಾಟರಿಗಳ ಬಳಕೆಯನ್ನು ಮಾಡುವುದು. ರಾಸಾಯನಿಕ ಬ್ಯಾಟ್ರಿಗಳಲ್ಲಿ ಯಾವ್ದು ಇರ್ತೈತಪ್ಪ ಅಂದ್ರೆ ಅಲ್ಲಿ ರಾಸಾಯನಿಕ ಬ್ಯಾಟ್ರಿಗಳನ್ನ ಬಳಕೆ ಮಾಡ್ತೀವಲ್ಲ, ಅಲ್ಲಿಯೂ ಕೂಡ ಏನಿರ್ತೈತಪ್ಪ ಅಂದ್ರೆ ಕೆಮಿಕಲ್ ಚೇಂಜಸ್ ಆಗ್ತಿದೆ. ಕೆಮಿಕಲ್ ಚೇಂಜಸ್ ಅಂದರೆ ರಾಸಾಯನಿಕ ಬದಲಾವಣೆಗಳು ಆಗ್ತಿರ್ತಾವ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಬೇಕು. ಇಲ್ಲಿವರೆಗೆ ನಾವು ಏನು ತಿಳ್ಕೊಂಡಿವಿ, ಭೌತ ಬದಲಾವಣೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿವಿ, ರಾಸಾಯನಿಕ ಬದಲಾವಣೆ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಂಡಿದ್ದೀವಿ ಅನ್ನೋಂತ ನೋಡ್ತೀವಿ. ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂತಂದ್ರೆ ಇನ್ನು ಆಮ್ಲಗಳು ಅಂತ ಬರ್ತಾವೆ. ಆ್ಯಸಿಡ್ಸ್ ಅಂತ ಕರೀತಾರೆ. ಇಂಗ್ಲೀಷ್ದಾಗ ಏನಂತಾರಪ್ಪ ಅಂದ್ರೆ ಆ್ಯಸಿಡ್ಸ್ ಅಂತ ಕರೀತಾರೆ. ಕನ್ನಡದಾಗ ಏನಂತಾರಪ್ಪ ಅಂದ್ರೆ ಆಮ್ಲಗಳು ಅಂತ ಕರೀತಾರೆ. ಯಾವ ಸಂಯುಕ್ತ ವಸ್ತುಗಳು
ಜಲಜನಕ ಹೊಂದಿದ್ದು ಲೋಹದೊಡನೆ ವರ್ತಿಸಿದಾಗ ಅದರಲ್ಲಿ ಜಲಜನಕವು ಬಿಡುಗಡೆಯಾಗುವುದನ್ನೇ ಆಮ್ಲಗಳು ಎನ್ನುವರು. ಆಮ್ಲಗಳು ರುಚಿ ಹುಳಿಯನ್ನು ಹೊಂದಿರುತ್ತವೆ ಅನ್ನೋದು ನೋಡ್ತೀವಿ. ಯಾವ ವಸ್ತುಗಳು ಏನಿರ್ತಾವಪ್ಪ ಅಂದ್ರೆ ಜಲಜನಕಕ್ಕೆ ನಾವು ಇಂಗ್ಲೀಷ್ದಾಗ ಏನಂತೀವಿ ಹೈಡ್ರೋಜನ್. ಹೈಡ್ರೋಜನ್ ಅಂತ ಹೇಳಿದ್ನಿ. ಅದಕ್ಕೋಸ್ಕರ ಅವನು ಏನಂತೀವಪ್ಪ ಅಂತಂದ್ರೆ ನಾವು ಆಮ್ಲಗಳು ಅಂತ ಕರಿತೀವಿ ಅಂತ ಸ್ಪಷ್ಟವಾಗಿ ತಿಳ್ಕೊಬೇಕು. ನೆಕ್ಸ್ಟ್ ಲೈನ್ ಫುಲ್ ಕ್ಲಿಯರ್ ಆಗಿರುವಂಥದ್ದು ಒಂದು ಬರುತ್ತೆ ನೋಡ್ರಿ. ಇವು ನೀಲಿ ಲಿಟ್ಮಸ್ ಕಾಗದವನ್ನು ಏನು ಮಾಡ್ತಾವ, ಕೆಂಪು ಬಣ್ಣಕ್ಕೆ ತಿರುಗಿಸುತ್ತವೆ. ಆಮ್ಲಗಳು ಏನು ಮಾಡ್ತಾವಪ್ಪ ಅಂದ್ರೆ ನೀಲಿ ಲಿಟ್ಮಸ್ ಕಾಗದವನ್ನು ಏನು ಮಾಡ್ತಾವಪ್ಪ ಅಂದ್ರೆ ಇವುಗಳು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತವೆ. ಇವುಗಳ pH ಮೌಲ್ಯವು ಎಷ್ಟು ಇರ್ತೈತಿಪ್ಪ ಅಂತಂದ್ರೆ ಇವುಗಳ pH ಮೌಲ್ಯ ಎಷ್ಟು ಇರ್ತೈತಪ್ಪ ಅಂದ್ರೆ 7ಕ್ಕಿಂತ ಏನಿರ್ತೈತಿ ಕಡಿಮೆ ಇರ್ತದೆ ಅನ್ನೋದು ತಿಳ್ಕೊತೀವಿ. ಇಲ್ಲಿ ಭಾಳ ಕನ್ಫ್ಯೂಷನ್ ಮಾಡುವಂಥ ವಿಷಯ ಜಾಸ್ತಿ ಇರ್ತೈತೆ. ಇದನ್ನ ಸ್ಪಷ್ಟವಾಗಿ ತಿಳ್ಕೊರಿ. ಎಕ್ಸಾಮ್ದಾಗ ಎಕ್ಯುರೇಟ್ ಕೇಳುವಂಥ ಮಾಹಿತಿ ಯಾವುದಪ್ಪ ಅಂದ್ರೆ ಇದು ನೋಡ್ರಿ. ಆಮ್ಲಗಳ pH ಮೌಲ್ಯವು 7ಕ್ಕಿಂತ ಕಡಿಮೆ ಇರುತ್ತದೆ, 7ಕ್ಕೆ ಸಮವಾಗಿರುತ್ತದೆ, 7ಕ್ಕಿಂತ ಹೆಚ್ಚಾಗಿರುತ್ತದೆ ಅನ್ನೋದನ್ನು ಕೇಳ್ತಾನೆ. ಆಮ್ಲಗಳ pH ಮೌಲ್ಯ ಹೆಂಗಿರ್ತೈತಿ ರೀ? 7ಕ್ಕಿಂತ ಹೆಚ್ಚಿರ್ತೈತಿ, ಕಡಿಮೆ ಇರ್ತದ. ಆಮ್ಲಗಳ ಮೌಲ್ಯ 7ಕ್ಕಿಂತ ಕಡಿಮೆ ಇರ್ತದ ಅಂತ ನೋಡ್ತೀವಿ. ನಾವು 1ರಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಹೋಗಿ 7ಕ್ಕೆ ಹೋಗ್ತದೆ. ಲಾಸ್ಟ್ ಹೋಗೋದು ಎಷ್ಟಪ್ಪ ಅಂದ್ರೆ 14. ಇಲ್ಲಿವರೆಗೆ pH ಮೌಲ್ಯ ನಾವು ವ್ಯಾಲ್ಯೂವನ್ನು ಮಾಡ್ತೀವಿ. ಇಲ್ಲಿ ನೋಡ್ರಿ 7ಕ್ಕಿಂತ ಕಡಿಮೆ ಬಂತಂದ್ರೆ ಏನಪ್ಪ ಅಂತಾರೆ ಅದರದ್ದು ಏನಪ್ಪ ಅಂದ್ರೆ ಆಮ್ಲೀಯ ವಸ್ತುಗಳು ಅಂತ ಕರಿತೀವಿ. 7ಕ್ಕಿಂತ ಅವುಗಳ pH ಮೌಲ್ಯ ಜಾಸ್ತಿ ಆದಂತ ಏನಾಗ್ತದಪ್ಪ ಅಂದ್ರೆ ಪ್ರತ್ಯಾಮ್ಲೀಯಗಳು ಅಂತ ಕರಿತೀವಿ. ನಾವು ಏನಂತ ಕರಿತೀವಪ್ಪ ಅಂದ್ರೆ ಪ್ರತ್ಯಾಮ್ಲೀಯಗಳು ಅಂತ ಕರಿತೀವಿ. ಭಾಳ ಇಂಪಾರ್ಟೆಂಟ್ ರೀ. ಕರೆಕ್ಟ್ 7 ಇತ್ತಂದ್ರೆ ಹಂಗಾದ್ರೆ ಏನ್ರಿ? ನಾವು ಆಗಲೇ ವಿಡಿಯೋದಾಗ ನೋಡ್ತೀನಿ, ಆಗಲೇ ಹಿಂದಿನ ಸ್ಲೈಡಲ್ಲಿ ನಾವು ನೋಡಿದ್ದೀವಿ. ಏನಪ್ಪ ಅಂದ್ರೆ ನೀರಿನ pH ಮೌಲ್ಯ 7 ಅಂತ ನೋಡಿದ್ವಿ. ಹಾಗಾದ್ರೆ ನೀರು ಆಮ್ಲೀಯವಲ್ಲ, ಪ್ರತ್ಯಾಮ್ಲೀಯ ಅಲ್ಲ, ತಟಸ್ಥ ದ್ರವವಾಗಿದೆ. ಯಾವುದು? ನೀರು ಅನ್ನೋಂಥದ್ದೊಂದು ತಟಸ್ಥ ದ್ರವ ಆಗಿದೆ. ಇಲ್ಲಿ ಆಮ್ಲೀಯವೂ ಅಲ್ಲ ನೀರು, ಪ್ರತ್ಯಾಮ್ಲೀಯವೂ ಅಲ್ಲ ಅನ್ನೋಂಥದ್ದು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. 7ರಿಂದ 14 ತನಕ ಹೋಗುತ್ತೆ, ಮತ್ತೆ 1ರಿಂದ 7 ತನಕ ಬರುತ್ತೆ. ಹಿಂಗೆ 7ರಿಂದ 6, 5, 3, 2 ಈ ಥರ 4, 3, 2 ಈ ಥರ ಬರುತ್ತಲ್ಲ. ಹಿಂಗೆ ಬಂದಾಗ pH ಮೌಲ್ಯ ಕಡಿಮೆ ಆದಂತೆ ಅದರ ಆ್ಯಸಿಡ್ ಕ್ವಾಲಿಟಿ ಹೆಚ್ಚಾಗುತ್ತೆ. ಹಂಗಾದ್ರೆ 2 pH ಮೌಲ್ಯ 1 pH ಮೌಲ್ಯ ಹೊಂದಿರುವಂಥ ಆ್ಯಸಿಡ್ ಯಾವ ಥರ ಇರ್ಬೋದು ಅಂತಂದರೆ ಇಲ್ಲಿ ಮೇಲ್ಗಡೆ ಕೈಯಲ್ಲಿ ಹಾಕೊಂಡ್ರೆ ಸಾಕು, ಕೆಳಗಡೆದು ಪಾರಾಗುತ್ತೆ. ಅಷ್ಟೊಂದು ಪವರ್ಫುಲ್ ಆ್ಯಸಿಡ್ ಇರುತ್ತೆ. pH ಮೌಲ್ಯ ಏನಾಗುತ್ತೆ ಕಡಿಮೆ ಆದಂತೆ ಅದೇನಾಗುತ್ತಪ್ಪ ಅಂತಂದ್ರೆ ಅದು ಆ್ಯಸಿಡ್ ಕ್ವಾಲಿಟಿ ಜಾಸ್ತಿ ಆಗುತ್ತೆ ಅನ್ನೋದು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಹೇಳಿದೀವಿ ನಾವು ನೀಲಿ ಲಿಟ್ಮಸ್ ಕಾಗದವನ್ನು ಏನು ಮಾಡ್ತಪ್ಪ ಅಂತಂದ್ರೆ ಅವು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತವೆ ಅಂತ ತೋರಿಸಿದ್ವಿ. ಇಲ್ಲಿ ನಾವು ಆಲ್ರೆಡಿ ಒಂದು ವಿಡಿಯೋದಲ್ಲಿ 2 ತೋರಿಸಿದ್ವಿ. ಒಂದು ನೀಲಿ ಲಿಟ್ಮಸ್ ಕಾಗದ ಏನು ಮಾಡ್ತದಪ್ಪ ಅಂತಾರೆ ಅದು ಕೆಂಪು ಬಣ್ಣಕ್ಕೆ ತಿರುಗಿಸಿದ್ರೆ ಅದಕ್ಕೆ ಏನೈತಿಪ್ಪ ಅಂದ್ರೆ ನಾವು ಆಮ್ಲೀಯ ಅಂತ ಕರಿತೀವಿ. ಇನ್ನು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಲಿಟ್ಮಸ್ ಕಾಗದಕ್ಕೆ ಅದು ಪರಿವರ್ತಿಸಿತಪ್ಪ ಅಂದ್ರೆ ಅದಕ್ಕೆ ನಾವೇನೈತಿಪ್ಪ ಅಂದ್ರೆ ಪ್ರತ್ಯಾಮ್ಲೀಯ ಅಂತ ಕರಿತೀವಿ. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡು ಜಾಸ್ತಿ ಇರುತ್ತೆ. ಅದರದ್ದು ತಂದು ಇದ್ರದ್ದು ತಂದು ಅದಕ್ಕೆ ಸೇರಿಸುವಂಥ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಲಿಟ್ಮಸ್ ಕಾಗದಕ್ಕೆ ಪರಿವರ್ತಿಸಿದ್ರೆ ಅದಕ್ಕೆ ಏನೈತಿ ನಾವು ಆಮ್ಲೀಯ. ಇನ್ನು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಲಿಟ್ಮಸ್ ಕಾಗದಕ್ಕೆ ಸೇರಿಸಿ ಏನೈತಿ ನಾವು ಅದಕ್ಕೆ ಪ್ರತ್ಯಾಮ್ಲೀಯ ಅಂತ ಕರಿತೀವಿ. ಹೌದ್ರಿ ಸರ್, ನಿಜ. ಇದನ್ನೆಲ್ಲ ಕೇಳೋದು ಬಿಟ್ಟು ನಾವು ಬೇರೆ ಹೊಸಾದೊಂದು ಕೇಳಕ್ಕೆ ಹೋಗೋಣ. ಏನಪ್ಪ ಅಂತಂದ್ರೆ ಈ ಲಿಟ್ಮಸ್ ಕಾಗದವನ್ನು ಹೆಂಗೆ ತಯಾರು ಮಾಡ್ತಾರೆ? ಲಿಟ್ಮಸ್ ಕಾಗದವನ್ನು ಹೆಂಗೆ ತಯಾರು ಮಾಡ್ತಾರಪ್ಪ ಅಂದ್ರೆ ಲಿಚನ್ಸ್ ಅಂತ ಕರೀತಾರೆ. ನಾವು ಕನ್ನಡದಲ್ಲಿ ಏನೈತಿಪ್ಪ ಅಂದ್ರೆ ಕಲ್ಲು ಹೂಗಳು ಅಂತ ಕರಿತೀವಿ. ಅವಕ್ಕೆ ಏನೈತಿಪ್ಪ ಅಂದ್ರೆ ಕಲ್ಲು ಹೂಗಳಿಂದ ಏನು ಮಾಡ್ತಾರಪ್ಪ ಅಂದ್ರೆ ಇದು ಆಲ್ರೆಡಿ ಒಂದ್ಸಲ ಎಕ್ಸಾಮ್ದಲ್ಲಿ 2-3 ಸಲ ಎಕ್ಸಾಮ್ದಲ್ಲಿ ಕೇಳಿರುವಂಥ ಪ್ರಶ್ನೆ ಆಗಿರೋದ್ರಿಂದ ಇದನ್ನು ತಾವು ಸ್ಪಷ್ಟವಾಗಿ ಒಂದ್ಸಲ ನೋಡ್ಕೋಬೇಕಾಗಿ ಕೇಳ್ಕೊತೀನಿ ನಾನು. ಲಿಚನ್ಸ್ ಅಂತ ಕರೀತಾರೆ. ಇವಕ್ಕೆ ಏನಂತಾರಪ್ಪ ಅಂದ್ರೆ ಲಿಚನ್ಸ್ ಅಂತಾರೆ. ಕನ್ನಡದಾಗ ಏನಂತಾರಪ್ಪ ಅಂದ್ರೆ ಕಲ್ಲು ಹೂಗಳು ಅಂತ ಕರೀತಾರೆ. ಕಲ್ಲು ಹೂಗಳು ನಾವು ಆಲ್ರೆಡಿ ಒಂದು ಚಿತ್ರಣದಲ್ಲಿ ತೋರಿಸಿದ್ದೀವಿ. ಇವು ಅಲ್ಲಿ ಮಳಿ ಎಲ್ಲೆಲ್ಲಿ ಜಾಸ್ತಿ ಆಗಿರತ್ತಲೆ ಆ ಸೈಡ್ ಜಾಸ್ತಿ ಬರ್ತಾರೆ. ಈ ಲಿಟ್ಮಸ್ ಕಾಗದ ಏನೈತಲ್ಲ ಇದನ್ನ, ಈ ಲಿಟ್ಮಸ್ ಕಾಗದನ್ನ ಈ ಲಿಚನ್ಸ್ ಕಲ್ಲು ಹೂಗಳ ಸಹಾಯದಿಂದ ಏನು ಮಾಡಿರ್ತಾರೋ ತಯಾರ ಮಾಡಿರ್ತಾರೋ. ಇದನ್ನ ಚಂದಾಗಿ ತಿಳ್ಕೋರಿ. ಇಲ್ಲಿ ಕ್ವಶನ್ ಆಗೋ ಸಾಧ್ಯತೆ ಐತಿ ಅನ್ನೋದು ನೋಡ್ತೀವಿ. ಇಲ್ಲಿ ನೋಡಿ, ನೆಕ್ಸ್ಟ್ ನೋಡ್ರಿ, ಇವುಗಳನ್ನ ನೇರವಾಗಿ ರುಚಿ ನೋಡ್ಬಾರ್ದು. ಇವೇನಿರ್ತಪ್ಪ ಅಂದ್ರೆ ಆಮ್ಲಗಳು ಹೆಂಗಿರ್ತಾವಪ್ಪ ಅಂದ್ರೆ ವಿಷ ಆಗಿರ್ತಾವಂತ. ಆದುದರಿಂದ ಇವುಗಳನ್ನ ಏನು ಮಾಡೋದು, ನೇರವಾಗಿ ರುಚಿ ನೋಡ್ಬಾರ್ದು. ನೇರವಾಗಿ ಯಾವ ಥರದ ಉಪ್ಪುದಾವು ಖಾರದಾವು ಅಂತ ನೋಡ್ಬಾರ್ದು. ಭಾರಿ ಡೇಂಜರಸ್ ಇರ್ತಾವ ಅಂತ ನೋಡ್ತೀವಿ. ಇನ್ನು ನೋಡ್ರಿ, ಇದನ್ನು ಅಲೋಹಿಯ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದಾಗ ಏನಂತಾರೆ ಆಮ್ಲಗಳು ಉತ್ಪತ್ತಿಯಾಗುತ್ತವೆ ಅನ್ನೋದು ನೋಡ್ತೀವಿ. ಇನ್ನು ನೋಡ್ತೀವಿ ಆಮ್ಲೀಯ ಆಕ್ಸೈಡ್ ಅಥವಾ ಅಲೋಹಿಯ ಆಕ್ಸೈಡ್ಗಳು ಏನು ಮಾಡ್ತಾವಪ್ಪ ಅಂದ್ರೆ ನೀರಿನಲ್ಲಿ ಕರಗಿದಾಗ ಆಮ್ಲೀಯ ವಸ್ತುಗಳು ಏನಪ್ಪ ಉತ್ಪತ್ತಿ ಆಗುತ್ತವೆ ಅನ್ನೋದು ನಾವು ತಿಳ್ಕೊಬೇಕು. ನೆಕ್ಸ್ಟ್ ನೋಡ್ರಿ, ಆಮ್ಲ ಎಂಬ ಪದವು ಹಂಗಾರೆ ಆಮ್ಲೀಯಗಳು ಅನ್ನೋ ವರ್ಡನ್ನು ಯೂಸ್ ಮಾಡತ್ತೀರಿ. ಈ ಮೂಲ ಆಮ್ಲ ಎನ್ನುವಂಥ ಪದ ಎಲ್ಲಿಂದ ಬಂತು ಅಂತ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಿದ್ರೆ ಇಲ್ಲಿ ನೋಡಿ, ಲ್ಯಾಟಿನ್ ಭಾಷೆಯ ಆಸಿಡಸ್ ಎಂಬ ಪದದಿಂದ ಬಂದಿದೆ.
ಆಸಿಡಸ್ ಎಂಬ ಪದದಿಂದ ಇದು ಆಮ್ಲ ಅನ್ನುವಂಥ ಪದ ಬಂದಿದೆ ಅನ್ನುವಂಥದ್ದನ್ನ ಇತಿಹಾಸವನ್ನು ಕೆದಕಿ ನೋಡಿದಾಗ ನಮ್ಗೆ ಅರ್ಥ ಆಗುವಂಥ ಮಾಹಿತಿ ಅಂತ ತಿಳ್ಕೊಬೇಕು. ಇಲ್ಲಿ ನೋಡ್ರಿ, ಆಮ್ಲಗಳು ಮತ್ತು ಅದರ ಉಪಯೋಗಗಳು ಅನ್ನೋದು ನೋಡ್ತೀವಿ. ಹಾಗಾದ್ರೆ ಈ ಆಮ್ಲಗಳಿಂದ ನಮಗೇನು ಉಪಯೋಗತಿ, ಮಾನವ ಕುಲಕ್ಕೆ ಏನು ಉಪಯೋಗತಿ ಅಂತ ನೋಡಿದಾಗ ಇಲ್ಲಿ ಬರ್ರಿ ನೋಡೋಣ. ಇಲ್ಲಿ ಬೋರಿಕ್ ಆಮ್ಲ ಅಂತ ಬರುತ್ತೆ. ಇದರಿಂದ ಏನು ಮಾಡ್ತಾರಪ್ಪ ಅಂದ್ರೆ ಸೋಂಕು ನಿವಾರಕವಾಗಿ ಬಳಸ್ತಾರೆ. ಇದನ್ನ ಯಾವುದಕ್ಕೆ ಬಳಸ್ತಾರಪ್ಪ ಅಂದ್ರೆ ಬೋರಿಕ್ ಆಮ್ಲವನ್ನು ಸೋಂಕು ನಿವಾರಕವಾಗಿ ಬಳಸ್ತಾರೆ. ನ್ಯೂಟ್ರಾನ್ ಹೀರಿಕೊಳ್ಳಲು ಪರಮಾಣು ಕ್ರಿಯಾಕಾರಿಗಳಲ್ಲಿ ಬಳಸುತ್ತಾರೆ ಅಂತ ನೋಡ್ತೀವಿ. ನ್ಯೂಟ್ರಾನ್ಗಳನ್ನು ಹೀರಿಕೊಳ್ಳಲು ಪರಮಾಣು ಕ್ರಿಯಾಕಾರಿಗಳ ಅಣುಸ್ಥಾವರಗಳಂತ ಏನು ಕರಿತೀವಲ್ಲ ನಾವು, ಅವುಗಳಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ನ್ಯೂಟ್ರಾನ್ಗಳನ್ನು ಹೀರಿಕೊಳ್ಳಲು, ನ್ಯೂಟ್ರಾನ್ಗಳ ವೇಗವನ್ನು ತಗ್ಗಿಸಲಿಕ್ಕೋಸ್ಕರ ಇದನ್ನ ಬಳಕೆಯನ್ನು ಮಾಡ್ತಾರೆ. ಯಾವುದು ಬೋರಿಕ್ ಆಮ್ಲ ಅನ್ನೋದನ್ನು ನೋಡ್ತೀವಿ. ಇನ್ನು ಟಾರ್ಟಾರಿಕ್ ಆಮ್ಲ ಅಂತ ಬರುತ್ತೆ. ಈ ವರ್ಡ್ ನಾವು ಕೇಳದೇ ಇರ್ಬೋದು. ಇದು ಎಲ್ಲಿ ಇರ್ತದ ಅಂತ ನಾವು ಸ್ಪಷ್ಟವಾಗಿ ನೋಡ್ಕೋಬೇಕು. ಇಂಥ ಏರಿಯಾದಾಗ ಯಾವ ಆಮ್ಲದಲ್ಲಿ ಯಾವ ವಸ್ತುವಿನಲ್ಲಿ ಯಾವ ಥರದ ಆಮ್ಲ ಇರ್ತದೆ ಅನ್ನೋದನ್ನು ಕೇಳೋ ಸಂಚೆ ಜಾಸ್ತಿ ಇರ್ತದೆ. ಹುಣಸೆ ಹಣ್ಣು ಮತ್ತು ದ್ರಾಕ್ಷಿ ಹಣ್ಣಿನಲ್ಲಿ ಯಾವ ಆಮ್ಲ ಇರ್ತದಪ್ಪ ಅಂದ್ರೆ ಟಾರ್ಟಾರಿಕ್ ಆಮ್ಲ ಅಂತ ನೋಡ್ತೀವಿ. ನಾವು ಆಲ್ರೆಡಿ ಹುಣಸೆ ಹಣ್ಣಿನ ಚಿತ್ರ ತೋರಿಸಿದ್ವಿ. ಆ ಹುಣಸೆ ಹಣ್ಣಿನಲ್ಲಿ ಯಾವ ಆಮ್ಲ ಇರ್ತದೆ, ಟಾರ್ಟಾರಿಕ್ ಆಮ್ಲ ಇರ್ತದೆ ಅನ್ನೋದನ್ನು ತಾವು ಸ್ಪಷ್ಟಪಡಿಸ್ಕೊಂಡು. ದುರ್ಬಲ ಅಸಿಟಿಕ್ ಆಮ್ಲ ಅಂತ ಬರುತ್ತೆ. ಇದೆಲ್ಲಿ ಇರ್ತೈತಪ್ಪ ಅಂದ್ರೆ ವಿನೆಗಾರ್ನಲ್ಲಿ ಇರ್ತದೆ ಅನ್ನೋದನ್ನು ತಾವು ತಿಳ್ಕೊಬೇಕು. ಇಲ್ಲಿ ನೋಡಿ, ಸಲ್ಫ್ಯೂರಿಕ್ ಆಮ್ಲ ಭಾಳ ಇಂಪಾರ್ಟೆಂಟ್ ರೀ. ಸಲ್ಫ್ಯೂರಿಕ್ ಆಮ್ಲ ಇರ್ತಪ್ಪ ವಾಹನ ಬ್ಯಾಟ್ರಿಗಳಲ್ಲಿ ವಾಹನ ಬ್ಯಾಟ್ರಿ ಎತ್ತಷ್ಟು ಅಂದ್ಕೋಬೇಡ್ರಿ. ಎಲ್ಲ ಬ್ಯಾಟ್ರಿಗಳಲ್ಲಿ ಯಾವ್ದು ಇರ್ತೈತಪ್ಪ ಅಂದ್ರೆ ಸಲ್ಫ್ಯೂರಿಕ್ ಆಮ್ಲ ಇರ್ತದೆ ಅನ್ನೋದನ್ನು ತಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಇಲ್ಲಿ ನೋಡ್ರಿ, ಮಾಲಿಕ್ ಆಮ್ಲ ಅಂತ ಆಗ ಹೇಳಿ, ಸೇಬು ಹಣ್ಣನ್ನು ಕತ್ತರಿಸಿ ವಾತಾವರಣದಲ್ಲಿಟ್ಟಾಗ ಅದು ಕಂದು ಬಣ್ಣಕ್ಕೆ ತಿರುಗುತ್ತದೆ. ಕಾರಣ ಏನಪ್ಪ ಅಂದ್ರೆ ಅದರಲ್ಲಿರುವಂಥ ಮಾಲಿಕ್ ಆಸಿಡ್ ವಾತಾವರಣದಲ್ಲಿ ಏನಾಗ್ತದೆ, ವರ್ತಿಸಿ ಕಂದು ಬಣ್ಣಕ್ಕೆ ಬದಲಾವಣೆ ಆಗ್ತದೆ ಅನ್ನುವಂಥದ್ದನ್ನು ತಾವು ತಿಳ್ಕೊಬೇಕು. ಇನ್ನು ನೋಡ್ರಿ, ಕಾರ್ಬೋನಿಕ್ ಆಮ್ಲ ಅಂತ ಬರ್ತದೆ. ಯಾವ್ದಪ್ಪ ಅಂದ್ರೆ ಕಾರ್ಬೋಲಿಕ್ ಆಮ್ಲ ಏನಪ್ಪ ಅಂದ್ರೆ ಮೃದು ಪಾನೀಯಗಳಿಗೆ ಸಂಬಂಧಿಸುವ. ಕಾರ್ಬೋನಿಕ್ ಆಮ್ಲ ಇದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದ್ರೆ ಮೃದು ಪಾನೀಯಗಳಲ್ಲಿ ಇರ್ತದೆ. ಮೃದು ಪಾನೀಯಗಳು ಅಂತ ಗೊತ್ತಿರ್ತಾವೆ. ಮೃದು ಪಾನೀಯಗಳು ಯಾವಪ್ಪ, ಪೆಪ್ಸಿ, ಮೆರಿಂಡಾ, ಇವೆಲ್ಲ ಜ್ಯೂಸ್ಗಳು ಏನಿರ್ತಾವಪ್ಪ ಅಂದ್ರೆ 7 ಅಪ್, ಅವೆಲ್ಲ ಏನಪ್ಪ ಅಂದ್ರೆ ಮೃದು ಪಾನೀಯಗಳಲ್ಲಿ ಯಾವ ಆಮ್ಲ ಇರ್ತದೆ ಅಂತ ಕೇಳ್ತಿರ್ತಾನೆ. ಕಾಮನ್ ಆಗಿ ಇಂಥ ಏರಿಯಾದಾಗ ಕ್ವಶನ್ ಹಾಕಿರ್ತೈತಿ. ಇಲ್ಲೇ ಕ್ವಶನ್ ಹಾಕಿರ್ತೈತಿ. ಇದೊಂದು ಸಲ ಸ್ಕ್ರೀನ್ಶಾಟ್ ಹೊಡ್ಕೊರಿ, ಚೆನ್ನಾಗಿ ಒಂದ್ಸಲ ಓದೋಲ್ಲಿ 4 ಸಲ ಓದ್ರಿ. ಕ್ವಶನ್ ಇಲ್ಲೇ ಹಾಕಿರ್ತಾವೆ ಜಾಸ್ತಿ. ಬೋರಿಕ್ ಆಮ್ಲ, ಕಾರ್ಬೋನಿಕ್ ಆಮ್ಲ. ಮತ್ತು ಕಾರ್ಬೋನಿಕ್ ಆಮ್ಲ ಏನಿರ್ತೈತಪ್ಪ ಅಂದ್ರೆ ಮೃದು ಪಾನೀಯಗಳಲ್ಲಿ ಇರ್ತದೆ ಅನ್ನೋಂಥದ್ದು ನಾವು ನೋಡ್ತೀವಿ. ಆ ಮೃದು ಪಾನೀಯಗಳನ್ನ ನಾವೀಗ ನೋಡಿದಾಗ ಗೊತ್ತಾಗುತ್ತೆ ನಮಗೆ. ನೆಕ್ಸ್ಟ್ ನೋಡಿ, ಮೃದು ಪಾನೀಯ ತಯಾರಿಕೆಗಳು ಇಲ್ಲಿ ಮತ್ತು ಕಾರ್ಬೋನಿಕ್ ಆಮ್ಲ ಬಳಸ್ತಾನೆ. ಇನ್ನು ಲ್ಯಾಕ್ಟಿಕ್ ಆಮ್ಲ ಅಂತ ಬರ್ತೈತಿ. ಈ ಲ್ಯಾಕ್ಟಿಕ್ ಆಮ್ಲ ಎಲ್ಲಿ ಇರ್ತೈತಪ್ಪ ಅಂದ್ರೆ ಮೊಸರಿನಲ್ಲಿ ಇರ್ತದೆ ಅನ್ನುವಂಥದ್ದು ನೋಡ್ತೀವಿ. ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಹೇಳಿದ್ವಿ ನಾವು, ಆಗ ಹೇಳಿದ್ವಿ. ಅದು ಅಲ್ಲಿ ಎಲ್ಲಿ ಇರ್ತೈತಪ್ಪ ಅಂದ್ರೆ ಮೊಸರಿನಲ್ಲಿ ಇರ್ತದೆ ಅನ್ನುವಂಥದ್ದು ತಿಳ್ಕೊಂಡ್ವಿ. ನೋಡಿ, ಇನ್ನೇನಪ್ಪ ಅಂದ್ರೆ ಟ್ಯಾನಿಕ್ ಆಮ್ಲ ಅಂತ ಬರ್ತೈತಿ. ಟ್ಯಾನಿಕ್ ಇದನ್ನ ವರ್ಡ್ ನಾವು ಕೇಳಿರ್ತೀವಿ ಎಲ್ಲೇ. ಇದು ಚಹಾದಾಗ ಇರ್ತೈತಿ. ಕೆಪ್ಪಿನ್ ಹತ್ ಬತ್ತಂದ್ರೆ ಕಾಫಿ ಒಳಗೆ ಇರ್ತೈತಿ. ಟ್ಯಾನಿನ್ ಹತ್ ಬತ್ತಂದ್ರೆ ಚಹಾದಾಗ ಇರ್ತೈತಿ. ಭಾಳ ಇಂಪಾರ್ಟೆಂಟ್. ಅಲ್ಲಿ ತಂದು ಇಲ್ಲಿ ತಂದು ಅಲ್ಲಿ ಕನ್ಫ್ಯೂಷನ್ ಮಾಡ್ಕೊಬ್ರೆ. ಟ್ಯಾನಿಕ್ ಆಮ್ಲ ಹತ್ ಬರ್ತೈತಿ ಅಂದ್ರೆ ಟ್ಯಾನಿಕ್ ಆಮ್ಲ ಏನಪ್ಪ ಅಂದ್ರೆ ಚಹಾದಾಗ ಇರ್ತೈತಿ. ಏನಪ್ಪ ಕೆಪ್ಪಿನ್ ಹತ್ ಬತ್ತಂದ್ರೆ ಎಲ್ಲಿರ್ತೈತಿ, ಕಾಫಿ ಒಳಗೆ ಇರ್ತೈತಿ. ಇಲ್ಲಿ ನೋಡ್ರಿ, ಗ್ಲೂಟಾಮಿಕ್ ಆಮ್ಲ ಅಂತ ಬರ್ತೈತಿ. ನಾವು ಲಾಸ್ಟ್ ಕೆಳಗದಾವತ್ತಿದ್ನ ಕನ್ಸಿಡರ್ ಮಾಡೋದನ್ನ ಬಿಟ್ಟಿರ್ತೀವಿ. ಅದಕ್ಕೋಸ್ಕರ ಅಲ್ಲೇ ಫೋಕಸ್ ಮಾಡ್ತಾರೆ. ಒಂದೊಂದು ಟೈಮ್ದಾಗ ಏನಪ್ಪ ಅಂದ್ರೆ ಗ್ಲೂಟಾಮಿಕ್ ಆಮ್ಲ ಎಲ್ಲಿ ಇರ್ತೈತಪ್ಪ ಅಂದ್ರೆ ಗೋಧಿಯಲ್ಲಿ ಇರ್ತದ ಅನ್ನೋಂಥದ್ದನ್ನು ತಾವು ತಿಳ್ಕೊಬೇಕು. ಚಂದಂಗೆ ಇದ್ರ ಬಗ್ಗೆ ಒಂದ್ಸಲ ಓದೋಲ್ಲಿ 2 ಸಲ ಬರ್ಕೊಂಡು ನೋಟ್ಸ್ ಓದಿದಾಗನ ಇದು ಪರ್ಫೆಕ್ಟ್ ಆಗೋದು. ಒಂದ್ಸಲ ನೀವು ಸ್ಪಷ್ಟವಾಗಿ ಕೇಳಬೇಕು, ನಂತರ ಅದನ್ನು ಕರೆಕ್ಟಾಗಿ ಬರ್ಕೋಬೇಕು. ನೀವು ವಾಪಸ್ ರಿಪೀಟ್ ಮಾಡ್ಬೇಕಂದ್ರೆ ಮನುಷ್ಯ ಮರೆಯೋದಿಲ್ಲ. ಅದು ಲಾಸ್ಟಕ್ಕೆ ನಮಗೆ ಅದಕ್ಕೆ ಯಾವ್ದ ಅಂತ ಗೊತ್ತಾಗ್ಲಿಕ್ಕಂದ್ರೂ, ಕಂಡು ಹಿಡಿಯೋಕ್ಕಾಗ್ಲಿಕ್ಕಂದ್ರೂ ಅದನ್ನು ಜಸ್ಟ್ ಬರೀ ಎಲಿಮಿನೇಟ್ ಮಾಡಿ ಅದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡ್ಬೋದಾಗಿದೆ ಅಂತ ನಾವು ತಿಳ್ಕೊತೀವಿ. ಇಲ್ಲಿ ನೋಡ್ರಿ, ಸಿಟ್ರಿಕ್ ಆಮ್ಲ ಎಲ್ಲಿ ಇರ್ತೈತೆ ಅಂದ್ರೆ ಲಿಂಬೆ ಹಣ್ಣಿನೊಳಗೆ ಇರ್ತೈತಿ. ಇದು ಕಾಮನ್ ಆಗಿ ಭಾಳ ಜನ ಗೊತ್ತೇ ಇರುವಂಥ ವಿಷಯ. ಇಲ್ಲಿ ನೋಡ್ರಿ, ಸಿಟ್ರಿಕ್ ಆಮ್ಲ ಇರ್ತೈತಿ, ಲಿಂಬೆ ಹಣ್ಣಿನಲ್ಲಿ ಇರ್ತದೆ ಅಂತ ನೋಡ್ತೀವಿ. ಇಲ್ಲಿ ನೋಡ್ರಿ, ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಬರ್ತೈತಿ. ಹೈಡ್ರೋಕ್ಲೋರಿಕ್ HCl ಅಂತ ಬರ್ತೈತಿ. ಮಾನವನ ಜಠರದಲ್ಲಿ ಉತ್ಪತ್ತಿ ಆಗುತ್ತದೆ. ಇಲ್ಲಿ ಪವರ್ಫುಲ್ ಆದಂಥ ಹೈಡ್ರೋಕ್ಲೋರಿಕ್ ಆಮ್ಲ ಬಿಡುಗಡೆ ಆಗೋದಿಲ್ರಿ ಮಾನವನ ದೇಹದಾಗ. ಏನಪ್ಪ, ಜಠರದಲ್ಲಿ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲ ಬಿಡುಗಡೆ ಆಗತ್ತೆ. ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲ ಬಿಡುಗಡೆ ಆಗೋದ್ರಿಂದ ಇದು ಎದಕ್ಕೆ ಬಿಡುಗಡೆ ಆಗತ್ತೆ ಅಂತ, ನಾವು ಊಟ ಮಾಡಿರುವಂಥ ಆಹಾರ ಸರಿಯಾಗಿ ಪಚನ ಆಗಬೇಕು, ಜೀರ್ಣ ಆಗಬೇಕು, ಅದನ್ನು ಸರಿಯಾಗಿ ಅರಗಿಸಿಕೊಳ್ಳಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾನವನ ಜಠರದಲ್ಲಿ ಯಾವ ಆಮ್ಲ ಬಿಡುಗಡೆ ಆಗ್ತದಪ್ಪ ಅಂದ್ರೆ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲ HCl ಅನ್ನುವಂಥದ್ರಿಂದ ಕೃತ ಮಾಡ್ತೀವಿ ಅನ್ನೋದು ನೋಡ್ತೀವಿ. ಇನ್ನು ನೋಡಿ, ಫಾರ್ಮಿಕ್ ಆಮ್ಲ ಅಂತ ಒಂದು ಬರ್ತೈತಿ.
ಯಾವಪ್ಪ ಅಂದ್ರೆ ಪಾರ್ಮಿಕ್ ಆಮ್ಲ ಅಂತ ಒಂದು ಬರ್ತೈತಿ. ಈ ಪಾರ್ಮಿಕ್ ಆಮ್ಲ ಏನು ಮಾಡ್ತೈತಪ್ಪ ಅಂತಂದ್ರೆ ಕೆಂಪು ಇರುವೆ ಕಚ್ಚಿದಾಗ, ಕೆಂಪು ಇರುವೆ ಏನಾದರೂ ನಮ್ಮ ಮಾನವನ ದೇಹವನ್ನು ಕಚ್ಚಿತಪ್ಪ ಅಂತಂದ್ರೆ ಅವಾಗ ಏನಾಗ್ತದಪ್ಪ ಅಂದ್ರೆ ಅದು ಕಚ್ಚಿ ಸುಮ್ಮನೆ ಹೋಗುದಿಲ್ಲ. ಅವಾಗ ಏನು ಮಾಡ್ತೈತಪ್ಪ ಅಂದ್ರೆ ಯಾವುದೋ ಒಂದು ಕೆಂಪು ಇರುವೆ ಕಚ್ಚಿತಂದ್ರೆ ಅದು ಪಾರ್ಮಿಕ್ ಆ್ಯಸಿಡ್ ನಮ್ಮ ದೇಹದಾಗ ಬಿಟ್ಟು ಹೋಗಿಬಿಡ್ತೈತಿ. ಅದಕ್ಕೋಸ್ಕರ ಕೆಂಪು ಇರುವೆ ಕಚ್ಚಿದ ನಂತರ ನೋಡ್ಬೋದು ಎಷ್ಟು ದೊಡ್ಡದು ಗಾದ್ರಿ ಹೇಳ್ತೈತಿ, ಕೈ ಸ್ವಲ್ಪ ಬಾತಂಗ ಆಗ್ತದೆ. ಅದಕ್ಕೋಸ್ಕರ ಏನಂದ್ರೆ ಕೆಂಪು ಇರುವೆ ಯಾವ್ದು ಬಿಟ್ಟಿರ್ತದ ಅಲ್ಲಿ ಅಂತಂದ್ರೆ ಪಾರ್ಮಿಕ್ ಆ್ಯಸಿಡ್ ಬಿಟ್ಟಿರ್ತದೆ. ಅದಕ್ಕೋಸ್ಕರ ಏನಾಗಿರ್ತದೆ ಅಲ್ಲಿ ಸ್ವಲ್ಪ ಕೈ ಉಬ್ಬಿರ್ತದ ಅನ್ನೋಂಥದ್ದು ನಾವು ನೋಡ್ಕೋಬೇಕು. ಯಾವಾಗ ಎದಕ್ಕೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಬೇಕು. ಅಕ್ಸಾಲಿಕ್ ಆಮ್ಲ ಅಂತ ಬರ್ತೈತಿ. ಯಾಕಪ್ಪ ಅಂದ್ರೆ ಅಕ್ಸಾಲಿಕ್ ಆಮ್ಲ ಎಲ್ಲಿ ಇರ್ತೈತಪ್ಪ ಅಂದ್ರೆ ಟೊಮೆಟೊದಲ್ಲಿ ಇರ್ತೈತಿ. ಇಲ್ಲಿ ನೋಡ್ರಿ, ಟೊಮೆಟೊದಲ್ಲಿ ಯಾವ್ದು ಇರ್ತೈತಪ್ಪ ಅಂದ್ರೆ ಅಕ್ಸಾಲಿಕ್ ಆಮ್ಲ ಇರ್ತದ ಅನ್ನುವಂಥದ್ದು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಈ ಹಣ್ಣಿನೊಳಗೆ ಯಾವ ಆಮ್ಲ ಇರ್ತೈತಿ ಅಂತ ಕೇಳೋ ಸಾಧ್ಯತೆ ಜಾಸ್ತಿ ಇರ್ತದೆ. ಇನ್ನು ನೈಟ್ರಿಕ್ ಆಮ್ಲ ಅಂತ ಬರ್ತೈತಿ. ಯಾವುದಪ್ಪ ಅಂದ್ರೆ ನೈಟ್ರಿಕ್ ಆಮ್ಲ ರಾಕೆಟ್ ಇಂಧನಗಳಲ್ಲಿ, ಆಕ್ಸೈಡರ್ಸ್ಗಳಲ್ಲಿ, ಗೊಬ್ಬರಗಳಲ್ಲಿ ಬಳಸ್ತಾರೆ. ಗೊಬ್ಬರ ತಯಾರಿಕೆಯೊಳಗೆ ಏನು ಮಾಡ್ತಾರಪ್ಪ ಅಂದ್ರೆ ನೈಟ್ರಿಕ್ ಆಮ್ಲವನ್ನು ಬಳಸ್ತಾರೆ ಅನ್ನೋಂಥದ್ದು ನೋಡ್ತೀವಿ. ಇನ್ನು ನೋಡ್ರಿ, ಸಲ್ಫೂರಿಕ್ ಮತ್ತು ಅಕ್ವೇರಿಜಿಯಾ ತಯಾರಿಕೆಯಲ್ಲೂ ಬಳಸ್ತಾರೆ. ಇದನ್ನು ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ. ಅಕ್ವೇರಿಜಿಯಾ ತಯಾರಿಕೆಗಳಲ್ಲಿ ಏನಪ್ಪ ಅಂದ್ರೆ ನೈಟ್ರಿಕ್ ಆಮ್ಲ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲವನ್ನು 1:3 ಕರಗಿಸುವುದರ ಮೂಲಕ ಮಿಕ್ಸ್ ಮಾಡಿದ್ರೆ ಅಕ್ವೇರಿಜಿಯಾ ದ್ರವರಾಜ ಅನ್ನುವಂಥ ಬಿಡುಗಡೆ ಆಗುತ್ತೆ. ಇದರಲ್ಲಿ ಏನ ಮಾಡ್ತೈತಿಪ್ಪ ಅಂದ್ರೆ ಚಿನ್ನ ಕರಗ್ತೈತಿ ಅನ್ನೋಂಥದ್ದು ನೋಡ್ತೀವಿ. ದ್ರವರಾಜ, ಅಕ್ವೇರಿಜಿಯಾ ಅದರಲ್ಲಿ ಏನಾಗ್ತದೆ, ಚಿನ್ನ ಕರಗ್ತದೆ ಅನ್ನೋಂಥದ್ದನ್ನು ನಾವು ಆಲ್ರೆಡಿ ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ. ಇನ್ನು ಮಣ್ಣಿನಲ್ಲಿ ಯಾವ ಆಮ್ಲ ಇರ್ತೈತಿಪ್ಪ ಅಂತಂದ್ರೆ ಹ್ಯೂಮಿಕ್ ಆಮ್ಲ ಅನ್ನುವಂಥದ್ದು ಮಣ್ಣಿನಲ್ಲಿ ಇರುವಂಥ, ಪ್ರತಿ ಮಣ್ಣಿನಲ್ಲಿ ಇರುವಂಥ ಆಮ್ಲ ಯಾವುದಪ್ಪ ಅಂದ್ರೆ ಹ್ಯೂಮಿಕ್ ಆ್ಯಸಿಡ್ ಮಣ್ಣಿನಲ್ಲಿ ಇರ್ತದೆ ಅನ್ನೋಂಥದ್ದು ತಿಳ್ಕೊತೀವಿ. ನಾವು ಯಾವ ಆ್ಯಸಿಡ್ ಎಲ್ಲೆಲ್ಲಿ ಇರ್ತದೆ ಅನ್ನೋಂಥದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ನಾವು ತಿಳ್ಕೊಂಡಿದ್ದೀವಿ ಅನ್ನೋದು ನೋಡ್ತೀವಿ. ಇಲ್ಲಿವರೆಗೆ ನಾವು ನೋಡಿದ್ದು ಯಾವುದು ಆಮ್ಲಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ನಂತರ ಪ್ರತ್ಯಾಮ್ಲಗಳ ಬಗ್ಗೆ ತಿಳ್ಕೊಬೇಕಾ? ಬರ್ರಿ ಪ್ರತ್ಯಾಮ್ಲಗಳ ಬಗ್ಗೆ ತಿಳ್ಕೊಂಡು. ಪ್ರತ್ಯಾಮ್ಲಗಳು ಅಂತ ಕರಿತೀವಿ. ಕನ್ನಡದಾಗ ಏನಂತಪ್ಪ ಅಂದ್ರೆ ಪ್ರತ್ಯಾಮ್ಲಗಳು ಅಂತ ಕರಿತೀವಿ. ಇಂಗ್ಲೀಷ್ದಾಗ ಏನಂತಾರಪ್ಪ ಅಂದ್ರೆ ಬೇಸಿಸ್ ಅಂತ ಕರೀತಾರೆ ಅನ್ನೋದನ್ನು ನಾವು ನೋಡ್ತೀವಿ ಅನ್ನೋದನ್ನು ತಿಳಿತೈತಿ. ನೆಕ್ಸ್ಟ್ ನೋಡ್ರಿ, ಹೈಡ್ರಾಕ್ಸಿಲ್ OH ಗುಂಪನ್ನು ಒಳಗೊಂಡಿರುತ್ತದೆ ಅಂತ ನೋಡ್ತೀವಿ. ಪ್ರತ್ಯಾಮ್ಲಗಳು ಇವುಗಳ ರುಚಿ ಕಹಿಯಾಗಿರುತ್ತದೆ. ಆಮ್ಲಗಳ ರುಚಿ ಹೆಂಗಿತ್ತು? ಹುಳಿಯಾಗಿತ್ತು. ಆದರೆ ಇವುಗಳ ರುಚಿ ಹೆಂಗೈತಿಪ್ಪ ಅಂತಂದ್ರೆ ಕಹಿಯಾಗಿರುತ್ತದೆ ಅನ್ನೋದು ನೋಡ್ತೀವಿ. ಇವುಗಳ pH ಮೌಲ್ಯವು 7ಕ್ಕಿಂತ ಹೆಚ್ಚಾಗಿರುತ್ತದೆ. ಆಗಲೇ ಹೇಳಿದ್ನ 7ಕ್ಕಿಂತ ಹೆಚ್ಚಾಗಿದ್ದು ಅಂದ್ರೆ ಅವಕ್ಕೆ ಏನಂತೀವಪ್ಪ ಅಂತಂದ್ರೆ ನಾವು ಪ್ರತ್ಯಾಮ್ಲೀಯಗಳು ಅಂತೀವಿ. 7ಕ್ಕಿಂತ ಕಡಿಮೆ ಇದ್ರೆ ಅವುಗಳನ್ನ ನಾವು ಏನಂತೀವಪ್ಪ ಅಂತಂದ್ರೆ ಆಮ್ಲಗಳು ಅಂತ ಕರಿತೀವಿ. 7ಕ್ಕಿಂತ ಕಡಿಮೆ ಇತ್ತಂದ್ರೆ ಆಮ್ಲಗಳು, 7ಕ್ಕಿಂತ ಜಾಸ್ತಿ ಇತ್ತರ ಪ್ರತ್ಯಾಮ್ಲ. 7 ಕರೆಕ್ಟ್ ಇತ್ತಂದ್ರೆ ಅದೇನಂತೀವಿ ತಟಸ್ಥ ಸ್ಥಿತಿ ಅಂತ ಕರಿತೀವಿ. ಅದು ಆಮ್ಲಗಳು ಅಲ್ಲ, ಪ್ರತ್ಯಾಮ್ಲವೂ ಅಲ್ಲ. ಉದಾಹರಣೆಗೆ ನೀರು, ಅದರ pH ಮೌಲ್ಯ 7 ಅನ್ನೋದನ್ನು ನೋಡ್ತೀವಿ. ಇವುಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಪರಿವರ್ತಿಸುತ್ತವೆ. ಕೆಂಪು ಲಿಟ್ಮಸ್ ಕಾಗದವನ್ನು ಏನು ಮಾಡ್ತಪ್ಪ ಅಂದ್ರೆ ಅವು ನೀಲಿ ಬಣ್ಣಕ್ಕೆ ಪರಿವರ್ತಿಸುತ್ತವೆ ಅನ್ನೋದು ನೋಡ್ತೀವಿ. ಅವು ನೀಲಿ ಲಿಟ್ಮಸ್ ಕಾಗದವನ್ನು ಏನು ಮಾಡಿದ್ದು, ಆಮ್ಲಗಳು ಕೆಂಪು ಬಣ್ಣಕ್ಕೆ ಪರಿವರ್ತಿಸಿದ್ದು. ಇವು ಕೆಂಪು ಲಿಟ್ಮಸ್ ಕಾಗದವನ್ನು ಏನು ಮಾಡ್ತಾವಪ್ಪ ಅಂದ್ರೆ ನೀಲಿ ಬಣ್ಣಕ್ಕೆ ಪರಿವರ್ತಿಸ್ತಾವ ಅನ್ನೋದು ನೋಡ್ತೀವಿ. ಇಲ್ಲಿ ಕೆಂಪು ಲಿಟ್ಮಸ್ ಕಾಗದ ಕೈಯಲ್ಲಿದೆ, ಅದು ಪ್ರತ್ಯಾಮ್ಲದಲ್ಲಿ ಎದ್ದಿದಾಗ ಅವಾಗ ಯಾವ ಬಣ್ಣಕ್ಕೆ ಪರಿವರ್ತನೆ ಆಗೈತಿ? ನೀಲಿ ಲಿಟ್ಮಸ್ ಕಾಗದವಾಗಿ ಪರಿವರ್ತನೆ ಆಗ್ತದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀವಿ. ಲಿಟ್ಮಸ್ ಕಾಗದವನ್ನು ಹೇಗೆ ತಯಾರು ಮಾಡ್ತಾನೋ ಅನ್ನೋದು ಕಲ್ಲು ಹೂಗಳು ಲಿಟ್ಮಸ್ರಿಂದ ಲಿಟ್ಮಸ್ ಕಾಗದಗಳನ್ನು ತಯಾರು ಮಾಡ್ತಾರಂತ. ಇನ್ನು ಆಮ್ಲಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡಿದ್ದೀವಿ. ಪ್ರತ್ಯಾಮ್ಲಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಪ್ರಮುಖ ಪ್ರತ್ಯಾಮ್ಲಗಳು ಮತ್ತು ಅವುಗಳ ಉಪಯೋಗಗಳು, ಅದರಿಂದ ಏನೇನು ಉಪಯೋಗಗಳು, ಯಾವ ಪ್ರತ್ಯಾಮ್ಲಗಳು ಅಂತ ನೋಡೋಣ. ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಬರುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಬಟ್ಟೆ ಸೋಪನ್ನು ತಯಾರಿಸಲು ಡಿಟರ್ಜೆಂಟ್ಗಳಲ್ಲಿ ಇದನ್ನು ಡ್ರೈ ಕ್ಲೀನರ್ ಕಾಗದ ತಯಾರಿಕೆಯಲ್ಲಿ ಬಳಸ್ತಾರ ಅಂತ ನೋಡ್ತೀವಿ. ಡಿಟರ್ಜೆಂಟ್ ಕಾಗದ ತಯಾರಿಕೆ ಏನು ಮಾಡ್ತಾರಪ್ಪ ಅಂತಂದ್ರೆ ಇದೇನು ಸೋಡಿಯಂ ಹೈಡ್ರಾಕ್ಸೈಡನ್ನು ಬಳಸ್ತಾರಂತ ಸ್ಪಷ್ಟವಾಗಿ ತಿಳ್ಕೊಬೇಕು. ಇವು ಹಿಂಗೆ ತಿಳ್ಕೊಬೇಕ್ರಿ. ಸೋಡಿಯಂ ಹೈಡ್ರಾಕ್ಸೈಡಿಂದ ಏನು ಯೂಸ್ ಐತಿ ಅಂತ ಕೇಳ್ತಾನ, ಅಥವಾ ಬಟ್ಟೆ ಸೋಪು ತಯಾರಿಸಲು ಯಾವ ಪ್ರತ್ಯಾಮ್ಲವನ್ನು ಬಳಸ್ತಾರೋ ಅಂತ ಕೇಳ್ತಾನೆ. ಈ ಥರ ಕೆಲವು ಸಜೆಸ್ಟ್ ಆಗ್ತದೆ. ಇನ್ನು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅಂತ ಬರುತ್ತೆ. ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಇದನ್ನು ಮೈ ಸೋಪು ತಯಾರಿಕೆ ಒಳಗೆ ಬಳಸುವರು. ಇದನ್ನು ಕಾಸ್ಟಿಕ್ ಪೊಟ್ಯಾಶ್ ಎನ್ನುವರು ಅಂತ ನೋಡ್ತೀವಿ. ಕಾಸ್ಟಿಕ್ ಪೊಟ್ಯಾಶ್ ಎನ್ನುವರು ಅಂತ ನೋಡ್ತೀವಿ. ಇದನ್ನು ಹಿಂಗೆ ತಿಳ್ಕೊಬೇಕು. ಅದನ್ನು ಹಿಂಗೆ ಕರೆಕ್ಟಾಗಿ ಒಂದ್ಸಲ ಚೆನ್ನಾಗಿ ವಾಪಸ್ ಹೋದ್ರೆ ನೆನಪು ಉಳಿತದೆ ಅನ್ನೋದು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಇನ್ನು ಮ್ಯಾಗ್ನೇಸಿಯಂ ಹೈಡ್ರಾಕ್ಸೈಡ್ ಅಂತ ಬರುತ್ತೆ. ಮ್ಯಾಗ್ನೇಸಿಯಂ ಹೈಡ್ರಾಕ್ಸೈಡ್ ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ ಎನ್ನುವರು ಇದನ್ನು ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ ಅಂತ ಕರೀತಾರೆ. ಯಾಕಂದ್ರೆ ವೈಟ್ ಕಲರ್ ಒಳಗೆ ಇರ್ತೈತಿ.
ಆಮ್ಲ ನಿರೋಧಕತೆಗಾಗಿ ಇದನ್ನು ಬಳಸ್ತಾರೆ. ಆಮ್ಲ ನಿರೋಧಕತೆಗಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಬಳಸ್ತಾರ ಅಂತ ಅಂತೀವಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಇರ್ತಾರೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಏನ್ರಿ ಇದು ಸೈಂಟಿಫಿಕ್ ವರ್ಡ್ ಅಂದ್ಕೋಬೇಡ್ರಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನಪ್ಪ, ಸುಣ್ಣದ ತಿಳಿ ನೀರಿಗೆ ಏನಂತಾರಪ್ಪ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಕರೀತಾರ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ನೋಡ್ಬೇಡ್ರಿ, ಲವಣಗಳು ಮತ್ತು ಅವುಗಳಿಂದ ಆಗುವಂಥ ಉಪಯೋಗಗಳು ಏನೇನದಾವ, ಲವಣಗಳಿಂದ ಏನು ಉಪಯೋಗಗಳು ಏನದಾವ ಅಂತ ನೋಡಿದ್ವಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೇರಿ ಲವಣ ನೀರು ಬಿಡುಗಡೆ ಆಗುತ್ತದೆ ಅಂತ ನಾವು ನೋಡ್ತೀವಿ. ಇಲ್ಲಿ ನೋಡ್ರಿ, ಫಸ್ಟ್ನೇದು ನೋಡ್ರಿ, ಸೋಡಿಯಂ ಕ್ಲೋರೈಡ್ ಅಂತ ಬರುತ್ತೆ. ಸೋಡಿಯಂ ಕ್ಲೋರೈಡ್ ಇದು ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರು. ಅಡುಗೆ ಉಪ್ಪಿನ ರಾಸಾಯನಿಕ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಅಂತ ಕರಿತೀವಿ ನಾವು. ಅಡುಗೆ ಮಾಡಿ ಪ್ರತಿಯೊಬ್ಬರು ಅಡುಗೆಯಲ್ಲಿ ಬಳಸುವಂಥದ್ದು ಯಾವಪ್ಪ ಅಂದ್ರೆ ಸೋಡಿಯಂ ಕ್ಲೋರೈಡ್ ಉಪ್ಪನ್ನು ಬಳಸ್ತಾರೆ. ಅದಕ್ಕೋಸ್ಕರ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಅದು ಎಷ್ಟೇ ಇದ್ರು ಅಡುಗೆಗೆ ಏನು ಹಾಕಬೇಕು, ರುಚಿಯನ್ನು ಹಾಕಿದಾಗ ಮಾತ್ರ ಅದ್ರ ಟೇಸ್ಟ್ ಸಿಗ್ತದೆ ಅನ್ನುವಂಥದ್ದು ನಾವು ನೋಡ್ತೀವಿ. ಅದಕ್ಕೋಸ್ಕರ ತಾಯಿಗಿಂತ ಅತ್ಯಂತ ಪ್ರೀತಿ ನೀಡೋ ಬಂಧು ಇನ್ನೊಬ್ರು ಇಲ್ಲ ಅನ್ನೋದು ನಾವು ನೋಡ್ತೀವಿ. ಇಲ್ಲಿ ನೋಡಿ, ಇದು ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರು. ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರು ಏನಂತ ಕೇಳ್ಬೋದು ನಾವು, ಕ್ವಶನ್ ಕೇಳ್ತಾನೆ. ಹಾಗಾದ್ರೆ ಏನು ಅನ್ಬೇಕು ನಾವು, ಸೋಡಿಯಂ ಕ್ಲೋರೈಡ್ ಅಂತ ಅನ್ಬೇಕು. ಇನ್ನು ಸೋಡಿಯಂ ಬೈಕಾರ್ಬೋನೇಟ್ ಅಂತ ಬರ್ತದೆ. ಇಲ್ಲಿ ಭಾಳ ಇಂಪಾರ್ಟೆಂಟ್, ಕನ್ಫ್ಯೂಷನ್ ಮಾಡೋ ವಿಷಯ ಇಲ್ಲೇ ಐತಿ ನೋಡಿ. ಇದೇನಪ್ಪ ಅಂದ್ರೆ ಸೋಡಿಯಂ ಬೈಕಾರ್ಬೋನೇಟ್ NaHCO3 ಅಂತ ಬರ್ತೈತಿ. ಇದು ರಾಸಾಯನಿಕ ಸೂತ್ರ ಏನಪ್ಪ ಅಂದರೆ NaHCO3. ಇದನ್ನು ಏನು ಮಾಡ್ತಾರಪ್ಪ ಅಂದರೆ ಬೇಕಿಂಗ್ ಸೋಡಾ ಎನ್ನುವರು. ಇದನ್ನು ಏನು ಅಂತಾರಪ್ಪ ಅಂದರೆ ಬೇಕಿಂಗ್ ಸೋಡಾ ಎನ್ನುವರು. ಇದನ್ನು ಅಡುಗೆ ಸೋಡಾ ಎನ್ನುವರು. ಇದನ್ನು ಬ್ರೆಡ್, ಇಡ್ಲಿ ತಯಾರಿಕೆಯಲ್ಲಿ ಬಳಸುವರು. ಅಗ್ನಿಶಾಮಕದಲ್ಲಿಯೂ ಕೂಡ ಬಳಸುತ್ತಾರೆ. ಭಾಳ ಇಂಪಾರ್ಟೆಂಟ್, ಕನ್ಫ್ಯೂಷನ್ ಮಾಡಿ. ಸೋಡಿಯಂ ಕಾರ್ಬೋನೇಟ, ಸೋಡಿಯಂ ಬೈಕಾರ್ಬೋನೇಟ, ಸೋಡಿಯಂ ಕಾರ್ಬೋನೇಟ. ಬೈ ಅನ್ನೋಂಥ ಒಂದು ಅಕ್ಷರ ಬತ್ತಂದ್ರೂ ಕೂಡ ಇಡೀ ಅದರ ಅರ್ಥನೇ ಚೇಂಜ್ ಆಗಿ ಹೋಗ್ಬಿಡ್ತೈತಿ. ಸೋಡಿಯಂ ಬೈಕಾರ್ಬೋನೇಟ್ ಬೇರೆ, ಸೋಡಿಯಂ ಕಾರ್ಬೋನೇಟ್ ಬೇರೆ. ಸ್ಪರ್ಧಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೋವಂಥ ಚಾನ್ಸಸ್ ಇಲ್ಲಿ ಇರ್ತೈತಿ. ಕನ್ಫ್ಯೂಷನ್ ಮಾಡ್ಲಿ ಅಂತೇಳಿ ಎರಡನ್ನೂ ಆಪ್ಷನ್ ಕೊಟ್ಬಿಟ್ಟಿರ್ತಾನೆ ನಾವು. ಅದಕ್ಕಾಗಿ ಸೋಡಿಯಂ ಬೈಕಾರ್ಬೋನೇಟ್ ಬತ್ತಂದ್ರೆ ನಾವು ತಿನ್ನುವಂಥದ್ದು, ಬೈ ಅಂದ್ರೆ ಬಾಯಾಗ ಹಾಕೊಳ್ಳುವಂಥದ್ದು ತಿನ್ನುವಂಥದ್ದು. ಇದೇನಪ್ಪ ಅಂದ್ರೆ ಇಲ್ಲಿ ನೋಡಿ, ಅಡುಗೆ ಮಾಡತ್ನಾಗ ಅಲ್ಲೆಲ್ಲ ಬಳಸ್ತಾರೆ. ಇದನ್ನ ಇಡ್ಲಿ ತಯಾರು ಮಾಡಕ್ಕೆ ಬಳಸ್ತಾರೆ, ಇಡ್ಲಿ ತಯಾರಿಕೆ ಒಳಗೆ ಬಳಸ್ತಾರೆ. ಇದನ್ನು ಬ್ರೆಡ್ ತಯಾರಿಕೆ ಒಳಗೆ ಬಳಸ್ತಾರೆ. ಸೋಡಿಯಂ ಬೈಕಾರ್ಬೋನೇಟ್ ಸೋಡಾ ಅದನ್ನ ಬಳಸ್ತಾರೋ, ತಿನ್ನು ಸೋಡಾ. ನೆಕ್ಸ್ಟ್ ಬೈ ಅಂತಂದ್ರೆ ಬಾಯಾಗ ಹಾಕೋದು, ತಿನ್ನುವುದು ಅಂತ ಈ ಥರ ನೆನ್ಪಿಟ್ಕೋದು. ಬಟ್ ಹೆಂಗಾರೆ ಮಾಡಿ ನೆನ್ಪಿಟ್ಕೋಬೇಕಿಲ್ಲ, ಏನೋ ನೆನ್ಪಿಟ್ಕೋಬೇಕು. ಭಾಳ ಓದೋದು ಇಂಥ ವಿಷಯದಾಗ ಕನ್ಫ್ಯೂಸ್. ಬೈ ಅಂದ್ರೆ ಏನು, ಬಾಯಿ ಹಾಕೋದು, ಏನೋ ತಿನ್ನೋದು ಐತೈತಿ. ನೆಕ್ಸ್ಟ್ ನೋಡ್ರಿ, ಇನ್ನು ನೋಡ್ರಿ, ಸೋಡಿಯಂ ಕಾರ್ಬೋನೇಟ್ ಅಂತ ಬರ್ತೈತಿ. Na2CO3 ಅಂತ ಬರ್ತೈತಿ. Na2CO3 ಅಂತ ಬರ್ತೈತಿ. ಇದನ್ನು ವಾಷಿಂಗ್ ಸೋಡಾ ಎನ್ನುವರು. ಅದ ಬೈ ಅಂತಂದ್ರೆ ಬಾಯಿ ಹಾಕೋದು, ಬಾಯಿ ಹಾಕೋದು ತಿನ್ನುವಂಥದ್ದು. ಏನು ಮಾಡ್ತೀವಿ, ಬ್ರೆಡ್ ಇಡ್ಲಿ ಒಳಗೆ ನಾವು ತಿಂತೀವಲ್ಲ ಅದನ್ನು ಬಾಯಿ ಹಾಕೋತೀವಿ. ಬಟ್ ಇದು ನೋಡ್ರಿ, ವಾಷಿಂಗ್ ಸೋಡಾ ಇದನ್ನು ತಿನ್ನಾಗಿಲ್ಲ. ಇದನ್ನು ಏನಪ್ಪ ಅಂತಂದ್ರೆ ಇದು ಬೈ ಅಂತ ಬಂದಿಲ್ಲ ಇದ್ರಾಗ, ಅದಕ್ಕಾಗಿ ತಿನ್ನಾಗಿಲ್ಲ. ಇದನ್ನು ನೋಡ್ರಿ, ಬಳಸುವುದು. ಇದನ್ನು ಬಟ್ಟೆ ತೊಳೆಯಲು ಮತ್ತು ಗಡಸು ನೀರನ್ನು ಮೃದುಗೊಳಿಸಲು ಏನು ಮಾಡ್ತಾರಪ್ಪ ಅಂದ್ರೆ ಬಳಸ್ತಾರ ಅನ್ನೋದು ನೋಡ್ತೀವಿ. ಇದು ಏನಪ್ಪ ಅಂತಂದ್ರೆ ಇದೇನು ಬಟ್ಟೆ ತೊಳೆಯಾಕ ಸಾಬೂನ ಅದರಿಂದ ತಯಾರು ಮಾಡ್ತಾರೆ ಗೊತ್ತಾನೆ. ಅಲ್ಲಿ ಬಳಸುವಂಥದ್ದು ಯಾವಪ್ಪ ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ಇಲ್ಲಿ ಬಳಸ್ತಾರೆ. ಬಟ್ಟೆ ತೊಳೆಯಾಕರು ಬಳಸ್ತಾರೆ, ಸಾಬೂನ ತಯಾರಿಕೆ ಬಟ್ಟೆ ಸಾಬೂನು ತಯಾರು ಮಾಡ್ತಾರಲ್ಲ ಅಲ್ಲಿ ಬಳಸ್ತಾರೆ. ಇದು ಏನಪ್ಪ ಬೈಕಾರ್ಬೋನೇಟ್ ಇಲ್ಲಿ ಬಳಸ್ತಾರಪ್ಪ ಅಂದ್ರೆ ತಿನ್ನಾಕ, ಅಡುಗೆ ಇಡ್ಲಿ ತಯಾರು ಮಾಡಕ್ಕೆ, ಬ್ರೆಡ್ ತಯಾರು ಮಾಡಕ್ಕೆ ಬಳಸ್ತಾರ ಅಂತ ನೋಡ್ತೀವಿ. ಅಗ್ನಿಶಾಮಕದೊಳಗೆ ಬೆಂಕಿ ಹರ್ಸಕ್ಕೂ ಕೂಡ ಇದನ್ನ ಬಳಸ್ತಾರ ಅಂತ ನೋಡ್ತೀವಿ. ಇನ್ನು ನೋಡಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಒಂದು ಬರ್ತೈತಿ. ಕ್ಯಾಲ್ಸಿಯಂ ನಮ್ಮ ಮೂಳೆಗಳು ಬಲಿಷ್ಠವಾಗಿರ್ಬೇಕಾದ್ರೆ ಏನು ಬೇಕು, ನಮ್ಮ ಮೂಳೆಗಳು ಕ್ಯಾಲ್ಸಿಯಂ ಇರಬೇಕು ಅಂತ ನೋಡ್ತೀವಿ. ಇನ್ನು ಕ್ಯಾಲ್ಸಿಯಂ ಕಾರ್ಬೋನೇಟ್ ಬರ್ತೈತಿ. ಸುಣ್ಣವನ್ನು ಕ್ಯಾಲ್ಸಿಯಂ ಕಾರ್ಬೋನೇಟ್ ಎನ್ನುವರು. ಸುಣ್ಣವನ್ನು ಏನಂತಾರೋ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತಾರೆ. ಹಿಂದಿನ ಹಳಿ ಮನುಷ್ಯರು, ಹಿರಿ ಮನುಷ್ಯರು ಅದಕ್ಕೆ ಎಲ್ಲಿ ಅಡಿಕೆ ಸುಣ್ಣ ತಿಂತಿದ್ರು, ಅದಕ್ಕೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅದಾಗ ಇರ್ತಿತ್ತು ಅಂತ ನೋಡ್ತೀವಿ. ಇದನ್ನು ಕಪ್ಪೆ ಚಿಪ್ಪು, ಮೊಟ್ಟೆ, ಕವಚಗಳಲ್ಲಿ ಕಂಡು ಬರುತ್ತೈತಿ ಅಂತ ಹಾಕಿ. ನಮ್ಮ ಮೊಟ್ಟೆ ಇರ್ತೈತಿ, ಮ್ಯಾಗ ಒಂದು ಕೋಟಿಂಗ್ ಇರ್ತೈತಿ, ವೈಟ್ ಕೋಟಿಂಗ್ ಬಿರ್ಸಂದ್ ಇರ್ತೈತಿ. ಅದೇನಪ್ಪ ಅಂತಂದ್ರೆ ಸೊಟ್ಟಿ ಏನಿರ್ತೈತಿ, ಅದು ಮೊಟ್ಟೆ ಸೊಟ್ಟಿ ಇರ್ತೈತಿ. ಅಲ್ಲಿ ಏನು ಇರ್ತೈತಿಪ್ಪ ಅಂತಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರ್ತದೆ. ಯಾವುದೇ ಅಲ್ಲಿ ಫಾರ್ಮ್ ಕೋಳಿಗಳಿಗೆ ಮೊಟ್ಟೆಗಳು ಸರಿಯಾಗಿ ಅವು ಮೊಟ್ಟೆಗಳನ್ನ ಹಾಕ್ಲಿಕ್ಕೆ ಮರಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಅವು ಕ್ಯಾಲ್ಸಿಯಂ ಏನು ಬರ್ತಾರೆ, ಕಾರ್ಬೋನೇಟ್ ತಿನ್ನಾಕೊಡ್ತಾರೆ. ಅವಾಗ ಕರೆಕ್ಟಾಗಿ ಗಟ್ಟಿಯಾದ ತೊಗಟೆಯನ್ನು ಹೊಂದಿರುವಂಥ ಮೊಟ್ಟೆಗಳನ್ನ ಹಾಕ್ತಾವ ಅಂತ ನೋಡ್ತೀವಿ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಮೊಟ್ಟೆಯೊಳಗೆ ಮ್ಯಾಗ ವೈಟ್ ಕಲರ್ ಕವಚ ಇರ್ತೈತಿ, ಅದೇ ಕ್ಯಾಲ್ಸಿಯಂ ಕಾರ್ಬೋನೇಟ ತೀತೈತಿ ಹೇಳೋದು. ನೆಕ್ಸ್ಟ್ ಇಷ್ಟು ಸಂಪೂರ್ಣವಾದ ಮಾಹಿತಿ ತಿಳ್ಕೋದಿದ್ದು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ಮಾಹಿತಿಯನ್ನು ಅತ್ಯಂತ ಸವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ಅತ್ಯಂತ ಸಂಪೂರ್ಣವಾಗಿರುವಂಥ ಡಿಸ್ಕಷನನ್ನು ಮಾಡಿದ್ದೀವಿ. ಇದನ್ನು ಚೆಂದಂಗಿ ಎಲ್ಲಿ ಬೇಕಲ್ಲ ಅಲ್ಲಿ ಇಂಪಾರ್ಟೆಂಟ್ ನೀವು ಪಾಯಿಂಟ್ ಮಾಡ್ಕೋಬೇಕು. ವಿಡಿಯೋ ಪಾಸ್ ಮಾಡಿ ಏನು ಮಾಡಬೇಕು, ಪಾಯಿಂಟ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಏನು ಮಾಡ್ಬೋದು, ಅತ್ಯಂತ ಸಬ್ಜೆಕ್ಟ್ನಾಗ ಏನು ಮಾಡ್ಬೋದಪ್ಪ ಅಂದ್ರೆ ಅತ್ಯಂತ ಸರಳವಾಗಿ ನಾವು ಪ್ರಭುತ್ವವನ್ನು ಸಾಧಿಸ್ಬೋದು. ಇಲ್ಲಿವರೆಗೆ ಎಲ್ಲರೂ ವಿಡಿಯೋ ನೋಡಿದಂಥ ಎಲ್ರಿಗೂ ಕೂಡ, ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.
ಧನ್ಯವಾದಗಳನ್ನ ಹೇಳ್ತಾ ತಾವು ಇಟ್ಟುಕೊಂಡಿರುವಂಥ ಗುರಿ ಯಾವುದೇ ಕೂಡ ಸಕ್ಸಸ್ ಆಗಲಿ ಅನ್ನುವಂಥದ್ದು ನನ್ನ ಆಶಾಭಾವನೆ. ಇಲ್ಲಿವರೆಗೆ ಅತ್ಯಂತ ಸವಿಸ್ತಾರವಾಗಿ ಅತ್ಯಂತ ಮನಃಶಾಂತಿಯಿಂದ ನೋಡಿದಂಥ ಎಲ್ಲರಿಗೂ ಕೂಡ ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ.